ಅಂದ್ರೆ ಎಷ್ಟು ಖುಷಿ ಆಗತ್ತೆ ಅವನಿಗೆ, ಎಲ್ಲ ತರ್ತಾನೆ. ಸೊ ನೆವರ್ ನೆಗ್ಲೆಕ್ಟ್ ಈವನ್ ದ ಸ್ಮಾಲ್ ಪರ್ಸನ್. ನಿಮ್ಗೆ ಫ್ರೆಂಡ್ ಇರ್ಬೋದು, ಅವನು ಯಾರೋ ಓನರ್, ವೈದ್ಯರಲ್ಲೂ ಅಷ್ಟೇ, ನಿಮ್ ಕ್ಲಾಸ್ಮೇಟ್ ಬಾರ ಹೋಗು ಅಂತೀರಿ, ಆದ್ರೆ ಅವನು ಕ್ಲೀನ್ ಒಳಗಡೆ ಎಂಟ್ರಿ ಆಗ್ಬೇಕಾದ್ರೆ ಸರ್ ಒಳಗಡೆ ಇದ್ದಾರೆ ಕೂತ್ಕೊಳ್ಳಿ, ನೀವ್ ಆಗಿರ್ಬೋದು, ನೀವು ತುಂಬಾ ಕ್ಲೋಸ್ ಫ್ರೆಂಡ್ ಆಗ್ಬೋದು ಅಂತ. ಅದೇ ಅವನ ಏನೋ ಮರಿ ಚೆನ್ನಾಗಿದೀಯಾ ಅಂತಂದ್ರೆ ಕಡೀರಿ ಸರ್ ಹೇಳ್ತೀನಿ ಅಂತ ಅಂದ್ಬಿಟ್ಟು, ಸರ್ ನಿಮ್ ಫ್ರೆಂಡ್ ಬಂದಿದ್ದಾರೆ ಅಂತ ಅವ್ನ್ ಬೇಗ ಮುಗಿಸ್ಕೊಂಡು ನಿಮ್ಗೆ ಫಸ್ಟ್. ಎಲ್ಲದ್ರಲ್ಲೂ ಇದೇ ಅಜ್ಜಿಯನ್ನ ನಮ್ಮ ಅಧ್ಯಾತ್ಮದಲ್ಲಿ ವಹಿಸಿದ್ರೆ, ಆಚಾರ್ಯರು ಮತ್ತೆ ಆಳ್ವಾರಗಳು ಇವರುಗಳನ್ನ ಮುನ್ನಿಟ್ಟು ಎಂಬೆರುಮಾನ್ ತಿರುವಡಿಗಳ ಅಡಹಿಂದೇನೆ ಅಂತ ಹೇಳ್ಬೇಕಾದ್ರೆ ಬರೀ ನಾರಾಯಣ ಅಲ್ಲ, ಅವನ ಜೊತೆಗಿರೋರು ಎಲ್ಲ. ಇದಕ್ಕೇನೆ ಆ ರಹಸ್ಯ ರತ್ನಾವಳಿ ಹೃದಯದಲ್ಲಿ ಭಗವತ್ ಕೈಂಕರ್ಯಮಂ ಭಾಗವತ ಕೈಂಕರ್ಯಮಂ ಶೇರ ಅನುಷ್ಠಿಕ್ಕವರಿದಾನ ಹೋದ್ರೆ ಕಿಂ ಉಪಾದೇಯ ತಮಂ ಅಂದ್ರೆ ಭಾಗವತ ಕೈಂಕರ್ಯಮೇ ಅಂತ. ರೂಢಿನಲ್ಲಿ ಏನಾಗುತ್ತೆ, ನಿಮ್ ಜೊತೆಯವರು ಶ್ರೋತ್ರಿಯರು ಬಂದಿದ್ದಾರೆ, ಅವ್ರು ಬಂದ್ರೆ ಕೂತ್ಕೊಳ್ಳಿ ಅಂತ ಹೇಳ್ಬಿಟ್ಟು ಅವತ್ ಸಂಧ್ಯಾವನ್ನ ಬೇಗ ಮುಗಿಸ್ತಾ ಇದ್ದವ್ರು ಬೇಕು ಅಂತ ಅವತ್ತು ಅವ್ರಿಗೆ ಗೊತ್ತಾಗ್ಬೇಕಲ್ಲ, ನಾನ್ ತುಂಬಾ ಶ್ರೋತ್ರಿಯ, ಜಾಸ್ತಿ ಜಪ ಮಾಡ್ತಾ ಇದ್ದೀನಿ, ದೊಡ್ಡ ಅಪಚಾರ ಮಾಡ್ತಾ ಇದ್ದೀರಿ. ಬಂದವ್ರನ್ನ ಫಸ್ಟ್ ಆಗ್ರಹಿಸಿ ಅವ್ರ ಪರ್ಮಿಷನ್ ಕೇಳ್ಬಿಟ್ಟು, ಸಮಯ ಇದೆಯಾ, ಒಂದ್ 10 ನಿಮಿಷ ಕೂತ್ಕೊಳ್ತೀರಾ, ಒಂಚೂರು ಮುಗಿಸ್ ಬರ್ಲಾ, ಇಲ್ದಿದ್ರೆ ಫಸ್ಟ್ ಅಟೆಂಡ್ ಟು ಹಿಮ್. ಆರಾಧನೆ ಮಾಡೋದಾದ್ರೂ ಕೂಡ ಬೇಡ, ಈ ಆರಾಧನೆ ಮೊದ್ಲು ಅವರು ಭಾಗವತ ಆರಾಧನೆ ಅವರು ಸಂತೋಷವಾಗಿ ಹೊರಟ್ರೆ ಭಗವಂತ ಇನ್ನೂ ಹೆಚ್ಚು ಪ್ರೀತಿ ಮಾಡ್ತಾನೆ, ನೀವು ಇಲ್ಲಿ ಮಾಡೋ ವಿಶೇಷ ಪೂಜೆಗಿಂತ. ಸೊ ನೆವರ್ ನೆಗ್ಲೆಕ್ಟ್ ದೀಸ್ ಪೀಪಲ್. ಭಗವಂತ ಭಾಗವತ ಎರಡು ಬರ್ಬೇಕಾದ್ರೆ ದೇಶಿಗರು ಹೇಳ್ತಾರೆ, ಒಂದೊಂದು ಕೂಡ ಬಹಳಷ್ಟಿದೆ ಕಲಿಯುವಂತಹದ್ದು. ನಾವು ಉದ್ಧಾರ ಆಗ್ಬೇಕು, ಆತ್ಮೋದ್ಧಾರ ಮಾಡ್ಕೊಳ್ಬೇಕು ಅಂದ್ರೆ ಬರೀ ಹೊರಗೆ ಮೋಕ್ಷ ಸಿಗೋದಕ್ಕೆ ಅಲ್ಲ, ಇಲ್ಲೂ ಕೂಡ ನೀವ್ ಹೇಗಿರ್ಬೇಕು ಅನ್ನೋದನ್ನ ಸುಂದರವಾಗಿ ತಿಳಿಸ್ತಾರೆ. ಅಯ್ಯೋ ಅಧ್ಯಾತ್ಮ ಆರ್ವಿದ ವರ್ಷ ಅಂಪಿನ ಪ್ರಪದ ಕಚಿ ಅಂತಾರಲ್ಲ, ಅಲ್ಲ, ಒಂದೊಂದು ದಿವ್ಸನು ಎಷ್ಟು ಚೆನ್ನಾಗಿ ಬಾಳ್ಬೋದು ಅನ್ನೋದನ್ನ ಇಲ್ಲಿ ತೋರಿಸುವಂತದ್ದು. ಎಲ್ಲ ಹೇಳೋದು ಯಾರು ಎಷ್ಟೆಷ್ಟು ಸ್ವೀಕಾರ ಮಾಡ್ತೀರೋ. ಐ ಕ್ಯಾನ್ ಟೇಕ್ ದಿ ಹಾರ್ಸ್ ಓನ್ಲಿ ಅಪ್ ಟು ದ ಪಾಂಡ್, ಬಟ್ ಐ ಕೆನಾಟ್ ಮೇಕ್ ಇಟ್ ಡ್ರಿಂಕ್. ಇದೇದೋ ಇವರು ರಿಕಾರ್ಡ್ பண்ணிக்கிறாளே ಅತುಳಿಕ್ಕೆ ನವಾಂಗ್ ಕೊಟ್ಟಾಕ அந்த பர்టిక్యులர் ಡೇಸ್ ಇತ್ತಿರ್ತೇದ ವಾಂಕೊಂಡಾಲೆ 15 ನಾಡ ವರಪಕ್ಷೋ ಎತ್ತಳ್ತಾ ಏನ್ ಚೆನ್ನಾದೆ. 10 ದಿವಸನೇನೆ ಅನಧ್ಯಯನ ಬಿಟ್ರೆ 10 ದಿವಸ ನೀವ್ ಯಾಕೆ ಅಟೆಂಡ್ ಮಾಡಲ್ಲ? ನನ್ಗಿದೆ ಬಹಳ ಆಶ್ಚರ್ಯ ಆಗೋದು. ಐ ಕೆನಾಟ್ ಅಂಡರ್ಸ್ಟ್ಯಾಂಡ್. 2 ದಿವಸ 3 ದಿವಸ ಆದ್ಮೇಲೆ ಚಕ್ಕರ್ಗಳು ಹೊಡೆದ್ ಬಿಡೋದು. ಅಯ್ಯೋ ಮಾಮ ಹಂಗ್ ತಗೊಂಡ್ ಮೈಂತೆ, ಹಿಂಗ್ ತಗೊಂಡ್ ಮೈಂತೆ, ಇನ್ನೊಂದು ಪೌರೋಹಿತ್ಯ, ಇನ್ ಹೆಂಗೋ ಉದೋಕ್ಷ ಅಂತ. ಉದಕ್ ಶಾಂತಿ ಅದು ಮುಖ್ಯನಾ ನಿಮಗೆ? ಇಲ್ಲಿ ಕಲಿಯುವಂತದ್ ಮಿಸ್ ಆಗೋಲ್ವೇ? ವೈ ಡೋಂಟ್ ಯು ಗಿವ್ ದಿ ಇಂಪಾರ್ಟೆನ್ಸ್ ಫಾರ್ ದಿಸ್? ಅವತ್ತೇನ್ ಒಂದ್ ಸಂಭಾವನೆ ನಿಮ್ಗೆ ಅಲ್ಲ 1000 ಸಿಗದೆ ಇರ್ಬೋದು, ಆದ್ರೆ ಇಲ್ಲಿ ಈ ಪಾಠ ಇದು ಜೊತೆನಲ್ಲಿ ಕೂತ್ಕೊಂಡು ಕೇಳಿದ್ಯಲ್ಲ, ದಿಸ್ ಯು ವಿಲ್ ನಾಟ್ ಗೆಟ್ ಇಟ್ ಅಗೈನ್. ನಾವೇನೆಲ್ಲದನ್ನು ರಿಪೀಟ್ ಮಾಡ್ತೀವ? ಹಿಂದಿಂದೆಲ್ಲ ಮುಗೀತಷ್ಟೇ. ನಿಮಗೆಲ್ಲ ಬರೀ ನನಗೆ ಹೇಳ್ಕೊಳೋದ್ ನಾನು. ಅದಕ್ಕೇನೆ ನಾನ್ ಹೇಳ್ಕೊಡ್ತಾ ಇದ್ದೀನಿ ಅಲ್ಲ, ನಾ ಕಲಿತಾ ಇದ್ದೀನಿ ಇಲ್ಲಿ. ಯಾವಾಗ್ಲೂ 1996 ನಲ್ಲಿ ಆಗಿರುವಂತಹದ್ದು ನನಗೆ ಪಾಠ. ನಿನ್ನೆ ದಿವಸ ಬ್ರಹ್ಮಯಜ್ಞ ತಗೊಂಡ್ರೆ ಆ ಪಾಠ ಅವಾಗ ಓದ್ತಾ ಇರೋದು. ಎಷ್ಟು ಸಲ ಓದ್ದೆ ನಾನು? 30 ವರ್ಷದ ಪಿನ್ನೆ ಪಣ್ಣಿಂದ ಪಾಠ ಹೋದ. ಬಟ್ ನನಗೆ ಆಶ್ಚರ್ಯವಾಗೋದೇನು ಅಂದ್ರೆ 30 ವರ್ಷ ಹಿಂದೆ ಹೇಳಿದ ಪಾಠ ಆ ಅನುಭವಕ್ಕೆ ಓದಿದಾಗ ಅಲ್ಲಿ ಏನೋ ಒಂದು ಘಟನೆ, ಅದನ್ನ ಅವ್ರೇನೋ ಹೇಳಿದ್ರು, ನೆನಪಾಗತ್ತದು. ಸೊ ಅಲ್ಲಿ ಏನು ಕೇಳಿರ್ತೀನೋ, ಇದು ನಾನ್ ಹೇಳೋದೇನಿಲ್ಲ, ಎಲ್ಲ ಅಲ್ಲಿ ಕೇಳಿದ್ದೇನು ಅದೇ ಎಲ್ಲ. ವ್ಯಾಸೋಚ್ಚಿಷ್ಟಂ ಸರ್ವಂ ಜಗತ್ ಒಂದ್ ಮಾತು ಬರುತ್ತೆ, ಎಲ್ಲ ವ್ಯಾಸರು ಹೇಳಿದ್ದೇನೆ ಅಂತ. ಹಾಗೆ ಅನಂತ ರಂಗಾಚಾರ್ಯರು ಅವರ ಒಡನಾಟ, ಆ ಬರಿತಾ ಕೂತಿದ್ದಾಗ ಎಷ್ಟು ವಿಷಯಗಳನ್ನ ನಾವು ಚರ್ಚೆ ಮಾಡ್ತಾ ಇದ್ವಿ. ಪ್ರತಿ ಒಂದು ಕೂಡ ಅಷ್ಟೇ. ನನ್ ಯಾವ ಜನ್ಮದ ಸುಕೃತಾನೋ ನನಗೆ ಇವರಿಬ್ರು ಸಿಕ್ಕಿದ್ದು. ಇವ್ರಿಗೆ ಎಷ್ಟು 1000 ಸಲ ಎಲ್ಲ ಇನ್ನೂ ಹೆಚ್ಚಿಗೆ ಹೇಳಿರ್ಬೇಕು ನನಗೆ. ಬರೀ ವೇದ ಉಪಯೋಗ ಅಲ್ರಿ. 82 ಪ್ರಶ್ನೆ ಆಗೋಯ್ತು ಯಜುರ್ವೇದದಲ್ಲಿ, 82 ಚಾಪ್ಟರ್ಸ್, ಅಶೀತಿ ದ್ವಯ ಅಂತಿರೋದು. 82 ಪಾಠಗಳು. ಅದಕ್ಕೆ 15-18 ವರ್ಷ ನನಗೆ ಅವರಲ್ಲಿ ಆಗಿದ್ದು. ಸೊ ಅದಕ್ಕೆ ಅವ್ರ ತಂದೆನೂ ನಾನು ನೆನ್ಸ್ಕೊಳ್ಳೋದು, ಇಲ್ದಿರ್ ಬಿಟ್ಬಿಡ್ತಿದ್ದೇನೆ ಮಧ್ಯದಲ್ಲಿ. ಅವ್ರು ಹಾಗೆ ಜೋರಾಗಿ ಹೇಳಿದ್ರು ಅಂತ ಅಂದ್ಬಿಟ್ಟು. ಇಬ್ರಿ ಬಂದಾಗ ನನ್ನ ಬಂತೆ ಬೇಗ ಅಷ್ಟೇ. ಅವ್ರು ಹೇಳಿದ್ದೀನಿಲ್ಲ, ಇನ್ನ ಒಂದೇ ಅಂತಂದ್ರು, ಏನೋ ಹೊಸದಾಗಿ ಬೇರೆ ಒಂದು ವಿಚಿತ್ರವಾದ ಪ್ರಾಣಿ ನೋಡ್ದಂಗೆ. ವೇದಕ್ಕೆ
ಯಾವಾಗ ಬಂದಿದ್ದು? ಅವ್ರದ್ದು ಲಾಯರ್ ಅವ್ರೇನ್ ವೇದಕ್ ಬರ್ತಿರ್ಲಿಲ್ಲ. ಯಾವಾಗ ಬಂದಿದ್ದು ಅಂದ್ರು. ಟೂರೇ ಇದೆಲ್ಲ ಇಂತೆ ரெண்டு மூணு மாசம் ஆயிடுச்சு. இப்படி ಬಂದಾಗ ವೇದ ನನ್ನ ವರದೆ ಅಷ್ಟೇ ಹೇಳ್ಬಿಟ್ಟು ಹೊಟ್ಟೋದ್ರು ಅವ್ರು. ಎದ್ ಬಂದ್ಬಿಡ್ಬೇಕು ಅಂತಿದ್ದೆ ನಾನು ಅಷ್ಟು. ಅವಾಗೆಲ್ಲ ಯಂಗ್ ಬ್ಲಡ್ ಒಂಚೂರು ಹೇಳಿದ್ರೆ ತಿರುಗಿಸಿ ಹೇಳ್ಬೇಕು ಇದು ಆ ತರದ್ರಲ್ಲಿ ಹೊರಡ್ಬೇಕು ಅಂತ ಇದ್ದಿದ್ದು. ಆಮೇಲೆ ಅನ್ನಿಸ್ತು, ಅರೆ ಇವ್ರು ಹೇಳಿದ್ರಲ್ಲಿ ಏನೋ ವಿಲ್ ಟೇಕ್ ಇಟ್ ಆಸ್ ಎ ಚಾಲೆಂಜ್ ಅಂತ. ಆಮೇಲೆ ಏನು ಆದರ್ಶದಲ್ಲಿ ಎಲ್ಲಾ ಸಂಗೀತ ಕಾರ್ಯಕ್ರಮಗಳು ಎಲ್ಲ ಯೋಜನೆ ಮಾಡೋದು ನಾನೇನೆ, ಎಲ್ಲ ಕೋಆರ್ಡಿನೇಟರು, ಕಂಪೇರ್, ಪ್ರಿಂಟ್ ಮಾಡಿಸೋದು, ಹ್ಯಾಂಡ್ ಬಿಲ್ ಎಲ್ಲದನ್ನು ಎಲ್ಲ ಮಾಡ್ಬಿಟ್ಟು ಏನೇ ಆದ್ರೂ ಕೂಡ ಒಂದ್ ಕಾರ್ಯಕ್ರಮಕ್ಕೂ ನಾನು ಇರ್ತಿರ್ಲಿಲ್ಲ. 4:30 ಆಯ್ತು ಅಂದ್ರೆ ಸೀದಾ ನಂತರ ಇವರು ವರದರಾಜ ಮನೆಗೆ. ಈ ದ್ವಾದಶಿ ದಿವಸ ಅವ್ರು ಹೇಳಿರೋರು 4 ಗಂಟೆಗೆ ಪ್ರದೋಷ ಅಂತ. ಒಂದ್ಸಲಿ 4:05 ಏನಾಗಿತ್ತು ಒಂದು ಎಲ್ಲ ಆಗೋಯ್ತು. ಬಂದಿದ್ರು, ಪ್ರದೋಷ ಕಾಲ ಶುರುವಾಯ್ತು ಅಷ್ಟೇ, ಇವತ್ತಿಲ್ಲ ಹೋಗಿ ಅಂದ್ರು ಅಷ್ಟೇ. ಹೀಗೆ ಬಿಡದೆ ಅದನ್ನ ಹಿಡಿದ್ರೆ ಆಗತ್ತೆ, ಇಲ್ದಿದ್ರೆ ಆಗಲ್ಲ. ನಾವು ಕಲಿಯೋದಕ್ಕೆ ಇಟ್ಕೊಂಡಿರೋದು ಬೆಳಗ್ಗೆ 6 ರಿಂದ 7:30. ಅಷ್ಟ್ರೊಳಗೆ ಬೇಕಾದಷ್ಟು ವಿಷಯಗಳನ್ನು ತಿಳಿಸ್ತೀವಿ. ಇನ್ ಕೆಲವರಿಗೆ ಅಯ್ಯೋ ಒಂದ್ ಪಾಠ ಆಯ್ಪೊಚ್ಚಿ ನಾನು ಏನ್ ಕಾಯ್ಬಿಟ್ಟಿರ್ಕೇನದ ಸರಿ ಬಿಡಿಸ್ಬಿಟ್ಟು ಹೋಗ್ಬಿಡೋದು. ಹೋಗಿ ಏನ್ ದೊಡ್ಡ ಕೆಲಸ ಕಟ್ಟೆ ಹಾಕೋದು, ಏನು ಕಡ್ದು ಹಾಕೋದು ಅಂತ ಹೇಳ್ತಾರಲ್ಲ ಹಾಗೆ. ಈ ಅರ್ಧ ಮುಕ್ಕಾಲ್ ಗಂಟೆನಲ್ಲಿ ಏನ್ ಸಾಧಿಸ್ತೀರಿ ನೀವು? ಅದ್ರ ಬದಲು ಇಲ್ಲಿ ಕೂತ್ಕೊಂಡು ಕೇಳಿಸಿದ್ರೆ ಆಗಲ್ವಾ? ಇಲ್ಲ ಹೇಳಿದ್ದನ್ನೇ ಒಂದ್ಸಲಿ ಕೇಳಿದ್ರೆ ಅದು ದೃಢವಾಗೋದಿಲ್ವೇ? ಈ ತಲೆಗೆ ಹೋಗಲ್ಲ. ಇವರೊಂದು 2-3 ಜನ ಇದ್ದಾರೆ, ಆ ಕೇಶವಮೂರ್ತಿ, ಈ ನಾರಾಯಣ ಪ್ರಸಾದ್, ಇನ್ ಯಾರೋ ದ್ವಾರಕನಾಥ್ ಬಂದ್ರು. ಇಲ್ಲಿ ಯಾರೋ ಇವ್ರು 2 ದಿವಸ ಆಮೇಲೆ ಅವರೂ ಇಲ್ಲ. ಇವ್ರು 2-3 ಜನನೇ ಯಾರು ಪಾಠ ಮಾಡ್ಬೇಕಾರೆ. ನಾನೇನು ನೋಡೋದೇ ಇಲ್ಲ. ನಾನು ಹೇಳ್ಕೊಟ್ಟಿದ್ ಬುದ್ಧಿಶ ಏನು ನೀವುಗಳು ರಿಪೀಟ್ ಮಾಡಿ, ಆಚಾರ್ಯ ಪಾದಮಾದತ್ತೆ, ಮಿಕ್ಕವ್ರು ಕೇಳಿಸ್ಕೊಳ್ಳಿ ಅಂತ ಎಲ್ರು ಬಿಟ್ರು. ಯಾರೋ ಉಪನ್ಯಾಸ ಮಾಡ್ತಾ ಇದ್ದಂತೆ, ಒಬ್ಬ ಕೂತಿದ್ದ. ತುಂಬಾ ಅವ್ರಿಗೆ ಆಸಕ್ತಿ ಆಯ್ತು. ಏನಪ್ಪಾ ಕೇಳ್ತಾರಲ್ಲ ಸರ್, ನೀವು ಮುಗಿಸಿದ್ರೆ ನಾನು ಜಮಖಾನ ತಗೊಂಡ್ ಹೋಗ್ತೀನಿ, ಅದಕ್ಕೆ ಕೂತಿದ್ದೀನಿ ಎಂದಂತವನು. ಹಾಗೆ ಇವ್ರು ಯಾರೋ ರೆಕಾರ್ಡ್ ಮಾಡ್ಬೇಕು, ಅದಕ್ಕೆ ಅವ್ರು ಕೂತ್ಕೊಂಡಿರ್ಬೇಕು ಅಷ್ಟೇ. ಜೊತೆನಲ್ಲಿ ಕೂತ್ಕೊಂಡು ಹೇಳೋದು, ಆ ವೃತ್ತಿ ಕೇಳಿದ್ರೆ ಅಯ್ಯೋ ಅವತ್ ஒரு ತಪ್ಪು சொல்ற. ಈಗ ಇನ್ನೊಬ್ರದ್ದು ಕೆಲವ್ರದ್ದು ಈ ಆಸ್ಪೆಕ್ಟ್ ನಾನ್ ಪರ್ಫೆಕ್ಟ್, ಅವ್ರು ಹೇಳಿದ್ ಬರೀ ತಪ್ಪನ್ ಕೇಳ್ಬಿಟ್ಟು ನಂಗೂ ತಪ್ಪಾಗ್ಬಿಡುತ್ತೆ. ಅದ್ಯಂತ ನೀವು ಕಲ್ತಿರೋದಾಗಾರೆ ಅವ್ರು ತಪ್ಪು ಎಲ್ಲಿ ಮಾಡಿದ್ರು ಅಂತ ಗಮನಿಸಿದ್ರೆ ಯು ಶುಡ್ ನಾಟ್ ರಿಪೀಟ್ ದಟ್ ಮಿಸ್ಟೇಕ್. ಕಲಿಯೋದಿಲ್ವಾ ಅದ್ರಲ್ಲಿ? ಇವೆಲ್ಲ ಯಾರು ಹೇಳ್ಬೇಕು? ಆಸಕ್ತಿ ಇದ್ರೆ ಆ ಒಂದು ಪಕ್ಷ ಚೆನ್ನಾಗಿ ಆವೃತ್ತಿ ಮಾಡಿ ಕೇಳಿಸ್ಕೊಳ್ಳಿ. ಅದು ನಿಮಗೆ ಮನಸ್ಸಿಗೆ ಚೆನ್ನಾಗಿ ದೃಢವಾಗುತ್ತೆ. ಇವಾಗ ನಾನು ನಂದೇ ಉದಾಹರಣೆ ಹೇಳಿದೆ. 30 ವರ್ಷದ ಹಿಂದೆ ಕೇಳಿದ ಮಾತು ಇವತ್ತು ಆ ಘಟನೆ ಅಲ್ಲಿ ಯಾವ ವಿಷಯ ಹೇಳಿದ್ರು ಅಂತ ಬರ್ಬೇಕಾದ್ರೆ, ಈಗ ಯೋ ಯಥಾ ದೇವತಂ ಪಾಪೀಯಾನ್ ಭವತಿ ಯೋ ವಸೀಯಾನ್ ಭವತಿ ಹೇಳ್ಬೇಕಾದ್ರೆ ಎಲ್ಲ ಹೇಳ್ತಾ ಇದ್ದಿದ್ದು. ಶಾಸ್ತ್ರ ಅನ್ನೋದು ಎಷ್ಟು ಮುಖ್ಯ. ಒಂದೊಂದ್ ದಿವಸ ಈ ಮಾತುಗಳು ಎಲ್ಲಿ ತನಕ ಹೋಗುದು ವೇದವೇ ಇಲ್ಲ, ಬರೀ ಈ ಮಾತುಗಳಿದೆ. ಇವತ್ತು ಇಷ್ಟೇನೆ ಆಯ್ತು ಅಂತಂದ್ಬಿಡೋರು. ಈ ನಾರಾಯಣಾಚಾರ್ವರ ವಿಜಯನಗರದಿಂದ ಅವ್ರಿಗೇನೋ ಅವ್ರು ಚಿಕ್ಕಪ್ಪನ ಏನೋ ಅವರು ಗಣಪಾಠಕ್ಕೆ ಇದು ಪದಪಾಠಕ್ಕೆ ಬರ್ತಾ ಇದ್ದಿದ್ದು. ನಾರಾಯಣಾಚಾರ್ ಅಂತಂದ್ಬಿಟ್ಟು ಎಲ್ಲ ಲಾಸ್ಟ್ ನಲ್ಲಿ ಅವ್ರಿಗೆ ನಮ್ದು ಹೇಳೋದ್ರಲ್ಲೇ ಸಮಯ ಆಗೋಯ್ತು ಅಂದ್ರೆ ಅವ್ರಿಗೆ ಇಲ್ವೇ ಇಲ್ಲ. ಪಾಪ 3:15 ಬಂದು 7 ಗಂಟೆ ತನಕ ಕೂತ್ಕೊಂಡು ಹೋಗೋರು. ಹಾಗಾದ್ರೆ ಕೂತಿದ್ದೆಲ್ಲ ವ್ಯರ್ಥಾನ ಹೇಳ್ತಾ ಇದ್ರು ಇಲ್ವೋ? 2-3 ಪಾಠಗಳದು ಅವ್ರು ಕೂತ್ಕೊಂಡಿರ್ತಿದ್ರು. ಆವೃತ್ತಿ ಎಷ್ಟಾಯ್ತಲ್ಲ. ಸೊ ಸಿ ಪಾಸಿಟಿವ್ಲಿ ಏನ್ ಕಲಿಯೋದಿದೆ, ಕೇಳೋದ್ರಿಂದ ಎಷ್ಟು ವಿಷಯಗಳು ಬರುತ್ತೆ. ಒಂದು ವಿಷಯ ಆಯ್ತು ನನ್ಗೆ ಅವರು ಏನ್ ಎಲ್ರು ಸರ್ವಜ್ಞರು. ಇದು ಹರಿ ಪೇರೆ ಗುಡ್ ಗುಡ್. ಇಲ್ಲ ಕಲಿಬೇಕು. ಸ್ವಾಧ್ಯಾಯೋ ಅಧ್ಯೇತವ್ಯ. ವೇದ ನಮಗೆ ಪ್ರಧಾನವಾಗಬೇಕು. ನೀವು ಹೊಟ್ಟೆಪಾಡಿಗೆ ಏನೇನೋ ವೃತ್ತಿಗಳು ಭಗವಂತ ಯಾರ್ಯಾರು ನಮ್ ಕರ್ಮದ ಪ್ರಕಾರ ಅಲ್ಲಿ ಕೊಟ್ಟಿರ್ತೀರೋ ಅದರದ್ದಾಗತ್ತೆ. ಆದ್ರೆ ವೇದ ಕಲಿಯೋದನ್ನ ಮಾತ್ರ ಇದೊಂದು ಅವಕಾಶ, ಸುವರ್ಣ ಅವಕಾಶ ಸಿಕ್ಕಿರೋದು. ಇದೇ ಜನ್ಮ ಸಿಗತ್ಯ ನಿಮಗೆ. ಶ್ರೀ ವೈಷ್ಣವ ಜನ್ಮ ಅನ್ಬೇಕಾದ್ರೇನೆ ಧರ್ಮಸೂತ್ರಗಳನ್ನ ಓದಿ ಹೇಳ್ತಾ ಇದ್ರು. ಅವ್ರು ಹೇಳ್ತಾರೆ 800 ಮನುಷ್ಯ ಜನ್ಮ ಆದ್ಮೇಲೆ ನಿಮ್ಗೆ ಶ್ರೀ ವೈಷ್ಣವ ಜನ್ಮ ಸಿಕ್ಕಿರೋದು. 800 ಬರ್ತ್ಸ್ ಆಸ್ ಹ್ಯೂಮನ್ ಬೀಯಿಂಗ್. ಶಿವನ ಉಪಾಸನೆ, ಸೂರ್ಯನ ಉಪಾಸನೆ, ಇವುಗಳಲ್ಲಿ ಸಿದ್ಧಿ ಪಡೆದ್ರೆ ವಿಷ್ಣುವಿನಲ್ಲಿ ಭಕ್ತಿ ಶ್ರದ್ಧೆ ಉಂಟಾಗೋದು. ವಿಷ್ಣುವೇ ಅಂತ ಬರ್ಬೇಕಾದ್ರೆ ಇಲ್ಲಿ ನಿನ್ಸೋದಲ್ಲ ಬೇರೆಯವ್ರನ್ನ.
ಆ ಕಾನ್ಫಿಡೆನ್ಸ್ ನಿಮಗೆ ನಾರಾಯಣನೇ ಅಂತ ಬರ್ಬೇಕಾದ್ರೆ ಅದು ಎಷ್ಟು ಜನ್ಮದ ಸಂಸ್ಕಾರ. ಇಲ್ಲಿ ಬಂದ್ಬಿಟ್ಟು ಅಯ್ಯೋ ದುಡ್ಡು ಮಾಡ್ಬೇಕು, ಇನ್ನೊಂದು ಇದಕ್ಕೆ ರಿಟೈರ್ ಆದ್ಮೇಲೆ ಇನ್ಯಾವ್ದೋ ಕೆಲ್ಸಕ್ಕೆ ಹೋಗ್ಬೇಕು, ಅದೇ ಟೂರ್ ಹೋಗ್ಬೇಕು, ಮತ್ತೊಂದು ಇನ್ನೊಂದು ಕತೆಗಳು ಹೇಳ್ಕೊಂಡು ಬಿಟ್ರೆ ಯು ಆರ್ ದಿ ಲೂಸರ್. ಯಾವುದು ಪ್ರಧಾನವಾಗಿ ನಾವು ಕಲಿಬೇಕಾಗಿತ್ತೋ ಅದನ್ನ ಬಿಟ್ಟಂಗಾಗತ್ತೆ. ಸ್ವಾಧ್ಯಾಯೋ ಅಧ್ಯೇತವ್ಯ, ಈ ಪದ ವೇದದಲ್ಲೇ ಬರುತ್ತೆ. ತವ್ಯ ಅನ್ನೋದು ಒಂದು ಇದು ಕರ್ತವ್ಯ, ನಿಧಿಧ್ಯಾಸಿತವ್ಯಂ. ತವ್ಯ ಪ್ರತ್ಯಯ ಸಂಸ್ಕೃತದಲ್ಲಿ ಅದ್ ಹೇಳೋದು ಯು ಮಸ್ಟ್ ಅಂತ. ನೀವು ಬೇಕಾದ್ರೆ ಮಾಡಿ, ಇಲ್ದಿರು ಬಿಟ್ಬಿಡಿ ಅಂತ. ಮೇ ಡು ಆರ್ ಮೇ ನಾಟ್ ಅಲ್ಲ, ಯು ಮಸ್ಟ್. ಇದು ಪ್ರಯಾರಿಟಿ ಫಾರ್ ವೇದ. ವೇದ ಕಲಿತ್ರೆ ವ್ಯರ್ಥವಾಗೋದಿಲ್ಲ. ಅವರ ಬಾಳು, ಅವರ ಸಂಸ್ಕಾರ ಅದರಲ್ಲಿ ಎಷ್ಟು ಸುಂದರವಾದಂತ ಅವಕಾಶಕ್ಕೆ ಬಂದ್ಬಿಟ್ಟು ಸುಮ್ನೆ ಯಾವುದೋ ವಿಷಯಗಳು ಪ್ರಾಪಂಚಿಕವಾದ್ದು ಇದರಲ್ಲೇ ಹೋಗ್ಬಿಟ್ರೆ, ದುಡ್ಡು ಮಾಡ್ಬೇಕು, ಆಸ್ತಿ ಮಾಡ್ಬೇಕು, ಮಕ್ಕಳಿಗೆ ಮದ್ವೆ ಮಾಡ್ಬೇಕು, ಅದು ಇನ್ನೊಂದು ಸಂಸಾರದಲ್ಲೇನೆ ಬಿದ್ದಿದ್ರೆ ಹೇಳೋದು ಯಾವಾಗ ನೀವು ಅಂತ. ಬಿಟ್ಬಿಡಿ ಅಂತ ಹೇಳೋಲ್ಲ ಎಲ್ಲುವೆ. ಡೋಂಟ್ ನೆಗ್ಲೆಕ್ಟ್. ಇವರು ಅನಂತರಂಗಾಚಾರ್ಯ ಹೇಳ್ತಾ ಇದ್ದಿದ್ದು, ನಾನು ಅನೇಕ ಬಾರಿ ಹೇಳ್ತಿದ್ದೆ, ಏನ್ ನಂಗೆ ತುಂಬಾ ಮಿಸ್ ಆಗುತ್ತೆ ಕ್ಲಾಸ್ಗಳೆಲ್ಲ ಅಂತ. ಭಗವಂತ ಕೊಡ್ತಾನ್ರಿ, ಇವಾಗ ನಿಮ್ಗೆ ಕೊಟ್ಟಿದ್ದಾರೆ, ನಿಮ್ ವೃತ್ತಿ ಅದು ಏನು ಸುತ್ತ ಮಾಡೋದು, ಟೂರಿಂಗ್, ಹೋಗಿ ಕೆಲಸ ಮಾಡಿ, ಶ್ರದ್ಧೆಯಿಂದ ಮಾಡಿ, ಆದ್ರೆ ಆಸಕ್ತಿ ಕಳ್ಕೊಬೇಡಿ ಇದ್ರಲ್ಲಿ. ಅದಿದ್ರೆ ಭಗವಂತ ಕೊಡ್ತಾನೆ ಅಂತ. ಎಷ್ಟು 100ಕ್ಕೆ 100ರಷ್ಟು ಅವ್ರು ಹೇಳಿದ ಮಾತು ಸತ್ಯವಾಯ್ತು. ಆಮೇಲೆ ನನಗೆ ಬಹಳಷ್ಟು ಅವಕಾಶ ಆಗಿದ್ದು ಅವ್ರಗಳಿಂದ. ಇದಕ್ಕೆ ಇನ್ನೊಂದು ಮಾತು ಹೇಳಿದ್ದೆ ನಾನು ಹಿಂದೆ. ಇವರೇ ಗೋವಿಂದರಾಜ್ ಅಯ್ಯಂಗಾರ್ ವರದಾಶ್ರಮಲೆ ಚಿಕ್ಕವರಿದ್ದಾಗ ಕಾಂಚೀಪುರದಿಂದ ಯಾರೋ ಭಾಗವತರು ಬಂದಿದ್ರು ಅವ್ರ ಮನೆಗೆ. ಅವರು ಪರಕಾಲ ಮಠದ ಇದೆಯಲ್ಲ, ಇದರಲ್ಲಿ ವಸಳಿದ್ದು ಅವ್ರಗಳೆಲ್ಲ ಸಮಾಶ್ರಯಣ ಆಚಾರ್ಯ ಪುರುಷರ ಪರಂಪರೆ ಅವ್ರದ್ದು. ಶ್ರೀರಂಗದಲ್ಲಿ ಅವ್ರ ಮನೆ ಇತ್ತು. ಅವ್ರ ಮನೆಯಲ್ಲಿ ಬೆಳ್ಳಿದು ಶಂಖಚಕ್ರ ಕೂಡ ತೋರ್ಸಿದ್ರು. ಸಮಾಶ್ರಯಣದ ಇದೆಲ್ಲ ಇತ್ತು. ನಾನ್ ಲಾಯರ್ ಆದ ಇದು ಬರ್ಲಿಲ್ಲ ಅಂತ. ಆ ಕಾಂಚೀಪುರದವ್ರು ಬಂದಿದ್ದಾಗ ವರದ ಅಂತ ಅಂದ್ಬಿಟ್ಟು ಕರೆದಂತೆ. ಅಂದ್ರೆ ಭಾಗವತರ ಒಂದ್ ಶೇಖಿ ಅಂತಂದ್ರು. ಸರಿ, ಇವ್ರು ನಮಸ್ಕಾರ ಮಾಡಿ ಅಭಿವಾದಿ ಹೇಳಿದ್ರು. ಆಮೇಲೆ ಅವರು ಎನ್ನವರ್ನ ಉನಕೆ ಅಂತ ದೇವನಾಯಿ ಪಂಚಾಶದ್ದು ಯಾವ್ದೋ ಒಂದು ಶ್ಲೋಕ ಹೇಳೋದ್ರಂತೆ. ಉನಕೆ ಯಜುರ್ವೇದ ನನ್ನ ಹೊರಟು ಪೋ ಅಂತ ಅಂದ್ಬಿಟ್ಟು ಅವ್ರ ಆಶೀರ್ವಾದ ಮಾಡೋದ್ರಂತೆ. ಅವ್ರು ಹೇಳ್ಕೊಳ್ತಾ ಇದ್ದಿದ್ದು, ನನಗೆ ಯಜುರ್ವೇದ ಪೂರ ಬಂದಿದ್ದ ಆ ಆಚಾರ್ಯರು ಭಾಗವತರ ಅವರ ಆಶೀರ್ವಾದ. ಇವರು ಭಾಗವತರು ಅನುಗ್ರಹಿಸಿದ್ರೆ ಭಗವಂತನು ಅದನ್ನು ಕಾರ್ಯರೂಪಕ್ಕೆ ತರಿಸ್ತಾನೆ ಅಂತ ಅನ್ನೋದಕ್ಕೆ ಲಿವಿಂಗ್ ಎಕ್ಸಾಂಪಲ್ಸ್ ಇದು. ಸೊ ಭಾಗವತರಿಗೆ ಅದಕ್ಕೆ ಭಾಗವತ ಅಪಚಾರ ಮಾಡಬೇಡಿ. ಇನ್ನೊಬ್ಬರಿಗೆ ನಾಶ್ಲೀಲಂ ಕೀರ್ತಿಯೇ ವೇದಲ್ಲೇ ಇದೆಯಲ್ಲ, ಸರ್ವೇ ದೇವತಾ ಬ್ರಾಹ್ಮಣೇ ವಸಂತಿ ತಸ್ಮಾತ್ ಬ್ರಾಹ್ಮಣೇಭ್ಯೋ ವೇದ ವಿದ್ಯೋ ದಿವೇ ದಿವೇ ನಮಸ್ಕುರ್ಯಾತ್. ಕಂಡಾಗಲೆಲ್ಲ ನಮಸ್ಕಾರ ಮಾಡು, ಬರೀ ಬೆಳಗ್ಗೆ ಬೆಳಗ್ಗೆ ಅಂತಲ್ಲ, 3 ಹೊತ್ತು ಅಂತ ಹೇಳೋಂಗೆ. ನಾಶ್ಲೀಲಂ ಕೀರ್ತಯೇತ್. ಮುಂದಿನ ಮಾತು, ಅವರ ಬಗ್ಗೆ ಒಂದು ಕೆಟ್ಟ ಮಾತಾಡ್ಬೇಡ. ಇರ್ಬೋದು ಅವರ ತಪ್ಪುಗಳಿರ್ಬೋದು, ಇಲ್ಲ ಅಂತಲ್ಲ. ಮನುಷ್ಯ ಯಾರು ಪರ್ಫೆಕ್ಟ್ ಅಲ್ಲ. ಅವರ ಕೆಟ್ಟ ಇದ್ರದ್ದು ಅಥವಾ ದೋಷಗಳು, ವೀಕ್ನೆಸ್ ಇದನ್ನ ಹೈಲೈಟ್ ಮಾಡೋದು ಬೇಡ. ಈ ಒಳ್ಳೆಯ ಮಿತ್ರನ ಬಗ್ಗೆ ಸುಭಾಷಿತ ಹೇಳ್ಬೇಕಾರೆ, ಗುಹ್ಯಂ ನಿಗೂಢತಿ ಗುಣಾನ್ ಪ್ರಕಟೀಕರೋತಿ ಆಪದ್ನತಂಚ ನಜಹಾತಿ ದದಾತಿ ಕಾಲೆ ಸನ್ಮಿತ್ರ ಲಕ್ಷಣಮಿದಂ ನಿಗದಂತಿ ಸಂತಹ. ಬ್ರಹ್ಮವಾದಿನೋ ವದಂತಿ ಅಂತ ಹೇಳ್ದಂಗೆ ತಿಳಿದವ್ರು ಹೇಳೋದೇನು ಅಂದ್ರೆ, ಇದನ್ನ ಅವನು ತಪ್ಪು ಮಾರ್ಗದಲ್ಲಿ ಇದ್ರೆ ಅವನನ್ನು ಸರಿಯಾದ ಮಾರ್ಗ, ನೀನ್ ಮಾಡ್ತೀರಿ ಸರಿ ಇಲ್ವ ಕಣೋ. ಪಾಪ ನಿವಾರಯತಿ ಯೋಜಯತೆ ಹಿತಾಯ ಗುಹ್ಯಂ ನಿಗೂಢತಿ. ಅವನ ವೀಕ್ನೆಸಸ್ ನ ಹೊರಗಡೆ ಹೇಳೋಲ್ಲ. ಅಯ್ಯೋ ಅವನು ಏನೇನು ಇಲ್ಲ ರೀ ಅಂತಲ್ಲ, ಅವನು ಒಳ್ಳೆ ಗುಣಗಳನ್ನ ಹೇಳಿ. ಅವ್ರು ಇನ್ಯಾರು ಅಯ್ಯ ಅವ್ರ ಏನಿಲ್ರಿ ಅಂತ ಅಂದ್ಬಿಟ್ಟಂದ್ರೆ, ಇಲ್ಲ ಇಲ್ಲ ಅವನು ಈಸ್ ಎ ವೆರಿ ನೈಸ್ ಪರ್ಸನ್ ಅಂತ ಗುಣಾನ್ ಪ್ರಕಟೀಕರೋತಿ. ಅವನಿಗೆ ಆಪತ್ತು ಬಂದಾಗ ರಕ್ಷಣೆ ಮಾಡುವಂತವನು. ಸನ್ಮಿತ್ರ ಲಕ್ಷಣಮಿದಂ. ಈ ಕಾರಣದಿಂದಾನೆ ಈ ಕ್ವಾಲಿಟಿ ಸಿಕ್ತು ಕರ್ಣನಿಗೂ ದ್ರೋಣನಿಗೂ ಇವನಿಗೆ ದುರ್ಯೋಧನನಿಗೂ. ದೇ ಆರ್ ನಾಟ್ ಗುಡ್ ಫ್ರೆಂಡ್ಸ್. ಕರ್ಣ ಹೇಳ್ಕೊಂಡ ನಾನ್ ನಿನ್ ಮಿತ್ರ ಮಿತ್ರ ಅಂತ. ಅವನು ಭೀಷ್ಮ ಹೇಳಿದ ತಕ್ಷಣ ಇವನ್ ಸಾಯೋ ತನಕ ನಾನ್ ಬಿಲ್ಲೇ ಇತ್ತಲ್ಲ, ಇವನ್ ನಿಜವಾದ ಫ್ರೆಂಡ್ ಇವನು, ನಾನ್ ಪ್ರಾಣನೇ ಕೊಟ್ಬಿಡ್ತೀನಿ, ಅವನ್ ನನ್ನನ್ನ ಅಂಗದೇಶಕ್ಕೆ ಅಧಿಪತಿ ಮಾಡ್ಬಿಟ್ಟ ಅಂತ. ಯಾವುದೇ ಘಟನೆಗಳಲ್ಲಿ ನೋಡಿ ಕೃಷ್ಣ, ಇವನು ಕರ್ಣ ಅವನು ಗೋಗ್ರಹಣದಲ್ಲಿ ಓಡೋಗ್ಬಿಟ್ಟ, ಅವನು ಇರ್ಲೇ ಇಲ್ಲ ಅಲ್ಲಿ. ಇವನ ಇದಕ್ಕೆ ಬಾಣದ ಇದರದಕ್ಕೆ ಎದುರ್ಸೋಕಾಗದೆ ಅರ್ಜುನಂದು ಅನೇಕ ವೃತ್ತಾಂತಗಳು ಹೀಗೆ.
ಏನೋ ದಾನ ಮಾಡಿದ್ರೆ ಆ ದಾನ ಶೂರಕರ್ಣ ಅದು ಒಂದನ್ನು ಹೇಳ್ತಾ ಹೋದ್ರೆ ಅವನು ಮೂಲ ಉದ್ದೇಶಗಳೆಲ್ಲ ಗೊತ್ತಾ. ಹೀಗೆ ಈ ಒಂದೊಂದಕ್ಕೆ ಬಂದಾಗ ಬೇರೆ ಒಂದು ಪುರಾಣದಲ್ಲಿ ಉದ್ದೇಶ ಬರುತ್ತೆ. ಅವನು ಸಹಸ್ರ ಕವಚ ಇದ್ದಂತ ಒಬ್ಬ ರಾಕ್ಷಸ ಅವನು. ಹ ಈ ನರನಾರಾಯಣ ಅವತಾರ ಮಾಡಿದ್ದಕ್ಕೇನೆ ಅದಕ್ಕೆ ಅವನೊಬ್ಬ ಬ್ರಹ್ಮನನ್ ಗುರು ತಪಸ್ ಮಾಡಿದಾಗ ಯಾರು ತಪದಲ್ಲಿ ಇದ್ರಲ್ಲಿ ಇರ್ತಾರೆ ಅಂತವ್ರಿಂದಾನೇ ನನಗೆ ಸಾವು ಬರ್ಲಿ, ಸದಾ ತಪದಲ್ಲಿ ಇರ್ಬೇಕು. ಅವನ್ ಹೇಳೋದು ಯಾರು ತಪಸ್ ಅಷ್ಟೊತ್ತು ಕುತ್ಕೊಂಡು ಮಾಡೋಲ್ಲ, ಆದ್ರಿಂದ ನನ್ಗೆ ಸಾವಿಲ್ಲ ಅಂತ ಅವನ್ ಆ ರಾಕ್ಷಸದ್ದು. ಅದಕ್ಕಾಗಿ ಇವನು ನರನಾರಾಯಣ ಅವತಾರ ಮಾಡಿದ್ರು. ಇದು ಭಾಗವತದಲ್ಲಿ ಬರುವಂತ ಆ ನರನಾರಾಯಣರಲ್ಲಿ ಏನು ಅಂದ್ರೆ ಒಬ್ಬ ಜಪ ಇದ್ ಮಾಡ್ತಾ ಇದ್ದಾಗ ಇನ್ನೊಬ್ಬ ಬಂದು ಇವನಿಗೆ ಯುದ್ಧ ಮಾಡಿ ಅವನು ಒಂದ್ ಕವಚ ಹೊಡೆದಿದ್ದು. ಆಮೇಲೆ ಇವನು ಬಂದು ಕುತ್ಕೊಂಡ್ರೆ ಅವನು ಹೋಗೋದು, ನರ ಒಂದ್ಸಲಿ ನಾರಾಯಣ ಒಂದ್ಸಲಿ, ಹೀಗೆ 999 ಕವಚಗಳನ್ನು ಹೊಡೆದಾಕದು. ಇನ್ನೊಂದು ಕವಚ ಉಳಿದಿತ್ತಷ್ಟೆ. ಆ ಕವಚದೊಂದಿಗೆ ಬಂದವನು ಇವನು. ಸೂರ್ಯನ ಕೃಪೆ ಬಂತು, ಇವನಿಗೆ ವಜ್ರ ಕವಚ, ಶರೀರದೊಂದಿಗೆ ಕವಚ ಇರೋದಕ್ಕೆ ಇದು ಅಸಾಧ್ಯ. ಪುರಾಣದ ಉಲ್ಲೇಖ ಯಾಕೆ ನಂಬಾರ್ದು? ಚರ್ಮದ ಬದಲು ಅದಿತ್ತ ಅಂದ್ರೆ ಹುಟ್ಟತಾನೆ ಇದ್ದಿದ್ದ ಅವನಿಗೆ. ಅದನ್ನ ಇಂದ್ರ ಬಂದು ಆ ರೂಪದಲ್ಲಿ ಕೇಳಿ ತೆಗೆದು ದ್ರೌಪದಿನ ಎಳ್ಕೊಂಬ ಅಂತ ಹೇಳಿ ಸಜೆಷನ್ ಕರ್ಣ ಮಾಡಿದ್ದು. ಕರ್ಣನ್ ನಾನು ಅಪ್ರಿಶಿಯೇಟ್ ಮಾಡೋಲ್ಲ. ದಾನ ಮಾಡ್ದ, ಎಡಗೈಯಿಂದಾನೆ ಕೊಟ್ಟುಬಿಟ್ಟ, ಎಡಗೈಯಿಂದ ಬಲಗೈಗೆ. ಏನು ಅಂದ್ರೆ ದಾನ ಮಾಡುವಾಗ ಮನಸ್ಸು ಶುದ್ಧವಾಗಿ ಅದು ಕೊಡಬೇಕು. ಅಷ್ಟ್ರಲ್ಲಿ ಮನಸ್ಸು ತಿರುಗ್ಬಿಡುತ್ತೆ ಅನ್ನೋದಕ್ಕಷ್ಟೇನೆ ಅದು ಗ್ರಹಿಸ್ಬೇಕಾದದ್ದು. ಎಡಗೈಯಿಂದ ಇಷ್ಟು ಒಳ್ಳೇದು ಕೊಡೋದು ಅವ್ರಿಗೆ. ಇನ್ನೊಂದು ಇದೆಯಲ್ಲ ಹಳೇನ, ಇದು ನಂಗಿರ್ಲಿ, ಚೆನ್ನಾಗಿರೋದು ನನ್ಗಿರ್ಲಿ, ಯಾವ್ದನ್ನ ಸಾಗ ಹಾಕ್ಬೇಕು ಅದನ್ನ. ಇವನು ಉಷನ್ ಹವೈ ನೆನ್ನೆ ದಿವಸ ಅದೇನೆ ವಾಜಶ್ರವಸೋ ಗೌತಮ ಎಲ್ಲ ಬಂದಿದ್ದು ದಾನದಲ್ಲಿ ಬಂದಿದ್ದು ಎಲ್ಲ ದೊಡ್ಡ ಹಸುಗಳು. ವಯಸ್ಸಾಗೋಗಿದೆ, ನಿಂತ್ಕೊಳಕ್ ಆಗಲ್ಲ, ಇನ್ನೇನ್ ಸಾಯಿತ್ವೆ ಅನ್ನೋ ತರದಲ್ಲಿ ಕಸಾಯಿ ಕನೆ ಕಳಿಸ್ಬೇಕಂತ. ಅದಕ್ಕಾಗಿ ದಾನ ಮಾಡ್ಬೋಣ ಒಂದ್ ಯಜ್ಞ. ಅದಕ್ಕಾಗಿ ಒಂದ್ ಯಜ್ಞ ಮಾಡಿದ ಅವರಪ್ಪ. ಗೌತಮ ಕುಮಾರ ಮಿತಿ ನಚಿಕೇತನ ತಂದೆ. ಅದಕ್ಕೆ ಇವನು ಕೇಳ್ದ, ನನ್ನನ್ನು ಯಾರು ಕೊಡ್ತೀಯಾ ಅಂತ. ಏನೋ ಹೇಳ್ತಾ ಇದ್ದಾನೆ ಅಂತ ಒಂದ್ಸಲಿ, 2 ಸಲಿ, 3ನೇ ಸಲಿ ಕೇಳಿದಾಗ ಇವನು ಸ್ವಲ್ಪ ಶಾರ್ಟ್ ಟೆಂಪರ್. ಮೃತ್ಯು ಕೊಟ್ಟಿದ್ದಾನ, ಮೃತ್ಯುವೇ ವಾದದ ಮೀತಿ ಅಂತ ಅಂದ. ಇವನು ನಮಸ್ಕಾರ ಮಾಡೋದ ಹೋದ. ಹೋಗಿ ಇವನಿಗೆ ನಾನು ಸರ್ವಿಸ್ ಮಾಡ್ತೀನಿ, ಅದರಿಂದ ನಾನು ಇವನಿಗೆ ಯಜ್ಞದ ಫಲ ಬರ್ಲಿ. ಈ ಗೊಡ್ಡಸುಗಳಿಂದ ಇವನಿಗೇನ್ ಬರೋಲ್ಲ. ದಾನ ಕೊಡ್ಬೇಕು, ಗೋದಾನ ಶ್ರೇಷ್ಠ. ಆದ್ರೆ ಎಂತ ಗೌದಾನ ಕೊಡ್ಬೇಕು? ಕರುವಿನ ಜೊತೆಗೆ ಹಾಲು ಕೊಡ್ತಾ ಇರ್ಬೇಕು, ಅಂತ ಹಸುವಿನ ದಾನ ಮಾಡ್ಬೇಕು. ಎಲ್ಲ ದಾನದ ಹಿರಿಮೆಯನ್ನು ಹೇಳುವಂತದ್ದು. ಭಗವದ್ಗೀತೆನಲ್ಲಿ ಅವ್ನು 3 ಇದ್ರಲ್ಲಿ ಇರ್ತಾನೆ: ಸಾತ್ವಿಕ ದಾನ, ರಾಜಸ ದಾನ, ತಾಮಸ ದಾನ. ಇವೆಲ್ಲ 6:20 ಹೋಗೋಣ. ಎಲ್ರಿಗೂ ಶುಭೋದಯ. ಇಂದಿನ ಪಂಚಾಂಗ ಶ್ರೀ ಕ್ರೋಧಿನಾಮ ಸಂವತ್ಸರ, ದಕ್ಷಿಣಾಯನ, ವರ್ಷ ಋತು, ಭಾದ್ರಪದ ಮಾಸ, ಕೃಷ್ಣ ಪಕ್ಷ, ದ್ವಾದಶಿ ಭಾನುವಾರ, ಮಖ ನಕ್ಷತ್ರ, ಸಾಧ್ಯ ಯೋಗ, ತೈತುಲ ಕರ್ಣ, ಯತಿ ಮಹಾಲಯ. ಇವತ್ತು ಯತಿ ಮಹಾಲಯ ಅಂದ್ರೆ ಅದಕ್ಕೆ ಇನ್ನೇನ್ ಬೇರೆ ಏನಿಲ್ಲ, ಸಂಕಲ್ಪದಲ್ಲಿ ಯತಿ ಮಹಾಲಯ ಅಷ್ಟೇನೆ. ಯಾರು 4 ಇಟ್ಕೊಂಡಿರ್ತಾರೋ 15 ದಿವಸನೂ ಮಾಡ್ಬೇಕು. 96ರಲ್ಲಿ ಬರುವಂತ ಮಹಾಲಯ ಪಕ್ಷೆ, ಯತಿ ಮಹಾಲಯ. ಪುಣ್ಯ ಅವಸರೆ, ಶುಭ ಅಂತ ಹೇಳೋಲ್ಲ, ಇದಕ್ಕೆಲ್ಲ ಪುಣ್ಯ. ಪುಣ್ಯ ವಿಷ್ಣು ನಕ್ಷತ್ರ, ವಿಷ್ಣು ಯೋಗ, ವಿಷ್ಣು ಕರಣ, ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ಅಸ್ಯಾಂ ಪುಣ್ಯದಿತವು, ಶುಭದಿತವು ಇಲ್ಲ. ಸಂಕಲ್ಪದಲ್ಲಿ ಎಷ್ಟು ವ್ಯತ್ಯಾಸ. ಮಾಮೂಲಿನಂತೆ ವರ್ಗದ್ವಯಕ್ಕೆ ತರ್ಪಣವನ್ನ ನೀಡುವಂತದ್ದು. ಇವತ್ತು ಸಂಜೆ ಪ್ರದೋಷ 4 ಗಂಟೆಗೆ. ಇದನ್ನ ಶುರು ಮಾಡ್ಬೇಕು. 4 ಗಂಟೆಯಿಂದ 5:30, 1.5 ಗಂಟೆ ಕಾಲ ಯಾರ ಹತ್ರನು ಮಾತಾಡ್ಬೇಡಿ. ಇದು ಇಸ್ ಎ ಫಸ್ಟ್ ಸ್ಟೆಪ್. ಮೊಬೈಲ್ ಆಫ್ ಮಾಡಿ ಇಟ್ಬಿಡಿ, ಸ್ವಿಚ್ ಆಫ್. ಏನೇ ಇರ್ಲಿ, ಅದು ಏನಿದ್ರು ಆಮೇಲೆ ನೋಡ್ಕೊಳ್ಳೋಣ. ಕಾಲ್ ಬಂದಿದ್ರೆ ಮೆಸೇಜ್ ಇರುತ್ತಲ್ಲ, ಯಾರಿಗೆ ಕಾಲ್ ಮಾಡಿದ್ರು ಅಂತ, ಯು ಕಾಲ್ ಇಟ್ ಲೇಟ್. ಯಾರ ಹತ್ರನು ಮಾತಾಡ್ಬೇಡ. ಮಕ್ಕಳ ಹತ್ರ, ಹೆಂಡತಿ ಹತ್ರ, ಯಾರ ಹತ್ರನು ಬೇಡ. ಒಂದ್ ಪ್ರಯತ್ನ ಮಾಡಿ, ಯಾರಿಗಾರು ಸಾಧ್ಯವಾದ್ರೆ 1.5 ಗಂಟೆ ಕಾಲ ಯಾರ ಹತ್ರನು ಮಾತಾಡ್ಬಾರ್ದು. ನೀವು ಫಸ್ಟ್ ಈ ಮಾತಿನ ಸಂಪರ್ಕ ಕಡ್ಕೊಂಡ್ರೆ ಯು ಆರ್ ಕಟಿಂಗ್ ಯುವರ್ ಕಾಂಟ್ಯಾಕ್ಟ್ ವಿತ್ ದಿ ವರ್ಲ್ಡ್. ಪ್ರಪಂಚ, ಹೊರಗಿನ ವಿಷಯದ ಬಗ್ಗೆ ಏನಿಲ್ಲ. ಆ ಸಂದರ್ಭದಲ್ಲಿ ಏನಾಗುತ್ತೆ, ಮನಸ್ಸು ಫ್ರೀ ಆಗಿರುತ್ತೆ. ಥಿಂಕ್ ಅಬೌಟ್ ದಿ ಗಾಡ್. ಸುಮ್ನೆ ಮೌನ ಅಂತಲ್ಲ, ನಿನ್ ಕಣ್ಣು ಮುಚ್ಚಿಲ್ಲ, ನಿದ್ದೆ ಮಾಡ್ತೀನಿ ಅಲ್ಲ. ನೀನ್ ಯಾಕೆ ಬಂದೆ ಇದು? ನಾನ್ ಯಾರು? ಯಾಕೆ ಬಂದೆ ನಾನು ಇಲ್ಲಿ? ನಾನೇನ್ ಸಾಧಿಸ್ಬೇಕಾಗಿತ್ತು ಅದನ್ನ ಮಾಡದ್ನ? ಇದ್ರ ಬಗ್ಗೆ ಚಿಂತನೆ, ಪರಮಾತ್ಮನ ಬಗ್ಗೆ ಚಿಂತನೆ ಮಾಡ್ಬೇಕಾದ್ರೆ ಹೊರಗಿನ ವಿಷಯದಿಂದ ಮನಸ್ಸು ಬಿಡಿಸ್ಬೇಕಾದ್ರೆ ಹೇಗೆ ಅಂದ್ರೆ ಬೈ ಫೋರ್ಸ್ ಯು ಶುಡ್ ಕಟ್ ದಿ ಕಾಂಟ್ಯಾಕ್ಟ್ಸ್. ಇದಕ್ಕಾಗಿ ಬರುವಂತದ್ದು. ಪ್ರದೋಷ ದಿವಸ ಪೂರ ಮಾಡ್ತಾ ಇದ್ದವ್ರು ಇದ್ದಾರೆ ಮೌನ, ಅಟ್ಲೀಸ್ಟ್ 1.5 ಗಂಟೆ ಕಾಲ. ಈ ಚಾತುರ್ಮಾಸ್ಯ ಇವುಗಳೆಲ್ಲ ಬಹಳ ಮುಖ್ಯ.
ಇನ್ನು ಈಗ ಶುರು ಮಾಡಿದೆ, ಅದಕ್ಕಾಗಿ ಹೇಳ್ತೀನಿ, ಆಮೇಲೆ ಹೇಳೋದಂತೆ. ಪ್ರದೋಷ ಶುರು ಆದ್ಮೇಲೆ ಇನ್ನು 8 ದಿವಸ ಅನಧ್ಯಯನ, 2ನೇ ತಾರೀಕು ಅಮಾವಾಸ್ಯೆ, ಮಹಾಲಯ ಅಮಾವಾಸ್ಯೆ, ವೇದಾಂತಾಚಾರ್ಯರ ಉತ್ಸವ ಆರಂಭ. ವೇದಾಂತಾಚಾರ್ಯರದ ಉತ್ಸವ ಏನು, ಅವ್ರದ್ದು ವೇದಾಂತಾಚಾರ್ಯ ತಿರುನಕ್ಷತ್ರ ವೆಂಕಟೇಶ್ವರ ಜಯಂತಿ ದಿವಸನೇ ಬರುತ್ತೆ. ವಿಜಯದಶಮಿ, ಮಧ್ವ ಜಯಂತಿ, ವೇದಾಂತಾಚಾರ್ಯ ತಿರುನಕ್ಷತ್ರ, ವೆಂಕಟೇಶ ಜಯಂತಿ, ಪುರಟಾಶಿ ಶನಿವಾರ, ಇವುಗಳೆಲ್ಲ ಅವತ್ತಿನ ದಿವಸ ಅಂತ. ಅವತ್ತಿನ ದಿವ್ಸಕ್ಕೆ ಮೊದಲು ಅಂತ ಹೇಳಿ ಅವ್ರದ್ದು 120 ಕೃತಿಗಳಿದೆ ವೇದಾಂತ ದೇಶಿಕ ಸ್ತೋತ್ರಗಳು, ದೇಶಿಕ ಪ್ರಬಂಧ, ಇದ್ರ ಜೊತೆಗೆ ಇಂಡಿವಿಜುವಲ್ ಮಾಡಿದ್ವಿ. ಈಗ ಪಾದುಕಾ ಸಹಸ್ರ, ಯಾದವಾಭ್ಯುದಯ, ಅಧಿಕರಣ ಸಾರಾವಳಿ, ನ್ಯಾಯ ಸಿದ್ಧಾಂಜನ, ಒಂದೊಂದು ಗ್ರಂಥಗಳು, ವರ್ಷಕ್ಕೊಮ್ಮೆ ಇದುಗಳ ಪಾರಾಯಣ. ಅದಕ್ಕೇನು ನಾವು ಇವಾಗ 10 ದಿವಸ ಬೇಡ, ಈ ರಾಮಾಯಣದ್ದು ಉದ್ದೇಶ ಶುರು ಮಾಡಿಬಿಟ್ಟು ನಾವು 20 ದಿವಸ ಮೊದಲೇ ಶುರು ಮಾಡಿದ್ವಿ. ಎಲ್ಲ ದೇಶಿಕರ ಸ್ತೋತ್ರಗಳಾಯ್ತು 4ರಿಂದ 5 ಅಲ್ಲ 11ರಿಂದ 12 ಬೆಳಗಿನ ಸೆಷನ್ ಅಲ್ಲಿ. ಪಾದುಕಾ ಸಹಸ್ರ 500 ಪಾಶುರಗಳಾಯ್ತು. ಈ ದಿವ್ಸಕ್ಕೆ 200 ಅಂತೆ, 4 ದಿವಸ ಮುಗಿದೋಗ್ಬೇಕದು. ಪಾದುಕಾ ಸಹಸ್ರ. ಯಾದವಾಭ್ಯುದಯ ಕೃತಿ ಇದೆ, ಸಂಕಲ್ಪ ಸೂರ್ಯೋದಯ ಇದೆ. ಎಲ್ಲ ಸಂಸ್ಕೃತದಲ್ಲಿ. ಇವಾಗ ನೋಡಿ ಬರೀತಾ ಇದ್ದೇನೆ, ಆಗಮ ಪ್ರಾಮಾಣ್ಯ ಸಂಸ್ಕೃತದಲ್ಲಿತ್ತು. ಶ್ರೀವತ್ಸ ಕಲ್ಬಾಗಲ್ ಬರ್ದಿದ್ದು, ನಾನು ಪೂರ ಬರೀದ 120 ಪುಟ ಇದೆ ಅದು. ಈಗ 80 ಪುಟಗಳಾಯ್ತು ಕನ್ನಡದಲ್ಲಿ ಬರ್ದಿದ್ದೀನಿ. ಆಗಮ ಪ್ರಾಮಾಣ್ಯ ಯಾಮುನಾಚಾರ್ಯರ ಕೃತಿ, ಎಷ್ಟು ಸುಂದರವಾಗಿದೆ ಗೊತ್ತಾ ಅದು. ಆಗಮಗಳಿಗೆ ಪ್ರಾಮಾಣ್ಯತೆಯನ್ನು ಕೊಡಿಸಿದವರು ಯಾಮುನಾಚಾರ್ಯರು. ಏನ್ ಆಗಮಕ್ ಪ್ರಾಮಾಣ್ಯ ಅಂದ್ರೆ, ಈಗ ವೇದ ಹೇಗೆ ಪ್ರಮಾಣ ಅಂತ ಹೇಳ್ತೀವೋ, ತತ್ವದ ಬಗ್ಗೆ ಚರ್ಚೆ ಮಾಡ್ಬೇಕಾದ್ರೆ ಆಗಮಗಳು ಪ್ರಮಾಣ ಅಂತ ಈ ಅದ್ವೈತಿಗಳು ಒಪ್ತಾ ಇರ್ಲಿಲ್ಲ. ಅದೆಲ್ಲ ಹೇಗೆ, ಇತಿಹಾಸ ಪುರಾಣ ಅಭ್ಯಾಂ ವೇದಂ ಸಮುಪಬ್ರಹ್ಮಯತೆ. ಉಪಬ್ರಹ್ಮಣಗಳು ಅಂದ್ರೆ ವೇದದಲ್ಲಿ ಹೇಳಿದ್ದನ್ನ ದೃಢೀಕರಿಸುವಂತಾವು. ಅದಕ್ಕೆ ಶಾಸ್ತ್ರಗಳು ಬಂದಿದ್ದು. 16 ಜನ ಧರ್ಮಶಾಸ್ತ್ರಕಾರರು ಏನ್ ಹೇಳಿದ್ದಾರೆ ಓದ್ಬೇಕು. ಈ ಸಂಪ್ರದಾಯ ಪ್ರದೀಪಿಕೆ ಇವು ಶ್ರೀ ವೈಷ್ಣವ ಸಭಾದವರನ್ನು ಮಾಡಿದ್ರಲ್ಲ, ಹಿಂದೆ ಗ್ರಾಮಂ ಜನಾರ್ದನ ಹೆಂಗಾರ ಅನ್ನೋರು ಒಂದು ಆಚಾರ ಕಾಂಡ ಅಂತ ಒಂದು ಪುಸ್ತಕ ಹಾಕಿದ್ರು. ನಮ್ಮ ಆದರ್ಶದಲ್ಲಿ ಇತ್ತು ಪುಸ್ತಕ, ಅದ್ರದ್ದು ರೀಪ್ರಿಂಟ್ ಇದು. ಒಳ್ಳೆ ಚೆನ್ನಾಗಿದೆ. ಆಚಮನ ಯಾಕೆ ಮಾಡ್ಬೇಕು, ಪ್ರತಿ ಒಂದು ವಿಷಯನೂ ಬರ್ತಾರೆ. ಈಗ ವೇದ ಮಾರ್ಗದಲ್ಲಿ ಇವ್ರು ಅದೆಲ್ಲ ಕಲೆಕ್ಟ್ ಮಾಡಿದ್ದಾರೆ. ಯಾಕೆ ಕುಕ್ಕುಟಾಸನದಲ್ಲಿ ಕೂತ್ಕೊಂಡೇ ಮಾಡ್ಬೇಕು ಆಚಮನ, 2 ಕೈ ಒಳಗಡೆ ಇರ್ಬೇಕು. ಕಚ್ಚೆ ಪಂಚನೆ ಯಾಕಿರ್ಬೇಕು, ಯಾಕೆ ಗಟ್ಟಿ ಪಂಚೆ ಉಟ್ಕೊಂಡಾಗಲ್ವಾ, ಇಲ್ಲ ಒಂದ್ ಟೌಲ್ ಸುತ್ಕೊಂಡು ಕೂತ್ಬಿಡ್ತೀವಿ. ಯಾವ್ದಕ್ಕೆ ಏನೇನು ಇದು ಊರ್ಧ್ವಪುಂಡ್ರ ಇಲ್ದೆ, ಹಣೆಯಲ್ಲಿ ಏನು ಲಾಂಛನ ಇಲ್ದೆ ಮಾಡಿದ್ರೆ ಏನ್ ಮಾಡಿದ್ರು ವ್ಯರ್ಥ. ಅದು ಬೂದಿ ಸುಮ್ನೆ ಅಗ್ನಿ ಹಚ್ಚೋದೇ ಬೇಡ, ಹೊಗೆ ಆಗತ್ತೆ ಅಂತ ಬರೀ ಬೂದಿಗೆ ಹೋಮ ಮಾಡಿ ಏನಾದ್ರು ಉಪಯೋಗ ಆಗತ್ತೋ? ಆ ಜ್ವಾಲೆಯಲ್ಲಿ ಮಾಡಬೇಕು. ಪ್ರತಿ ಒಂದು ವಿವರಗಳು ಕೂಡ ಈ ಆನ್ನಿಕ ಗ್ರಂಥಗಳಿಂದ ಇದು ಮಾಡಿ, ಶಿಷ್ಟಾಚಾರ ಆಚಾರದಲ್ಲಿ ಹೇಗಿರ್ಬೇಕು ಅನ್ನೋದನ್ನೆಲ್ಲ ವಿಚಾರ ಮಾಡಿ ಬರೆದಂತ ಪುಸ್ತಕ ಅದು. ಸಂಪ್ರದಾಯ ದೀಪಿಕಾ ಅಂತ ಬಂದಿದೆ. ಈ 15ನೇ ಕ್ಲಾಸ್ನಲ್ಲಿ ಶ್ರೀ ವೈಷ್ಣವ ಸೋಮಾಶಿ ಅಂಡ ಅವ್ರು ಇದ್ರಲ್ಲಿ ಮಾಡಿರೋ ಪುಸ್ತಕ ಅದು. ಇವುಗಳನ್ನ ನೋಡಿ ಆಚರಣೆ ಮಾಡಿದ್ರೆ ಖಂಡಿತ ಉಪಯುಕ್ತ. ಅದು ಹೇಗೆ ಅನ್ನೋದಕ್ಕೆ ಮಾರ್ಗದರ್ಶನ ವೇದ ಮಾರ್ಗದಲ್ಲೇನೆ ಬಹಳಷ್ಟು ಕವರ್ ಆಗಿದೆ. ಅದ್ರ ಬಗ್ಗೆ ಒಂದು ಕಾಮೆಂಟ್ ಏನಂದ್ರೆ, ತೆಂಗಲೇನವರು ಇದ್ರದ್ದು ಇದ್ ಮಾಡಲ್ಲ, ಅವರು ತೆಂಗಲೇನವ್ರು ಇದು ಆಚರಿಸೋಲ್ಲ ಅಂತ ಒಂದು ಲೈನ್ ಹಾಕಿದ್ದಾರೆ. ಅವಶ್ಯಕತೆನೇ ಇಲ್ಲ ಅದು. ನಾನು ಅನ್ಕೊಂಡೆ, ಅದು ರಿಪೀಟ್ ಆಗ್ಬೇಕಾದ್ರೆ ಅದೆಲ್ಲ ತೆಗೆದ್ಬೋಣ ಅಂತ. ವೇದನ್ ಸಭದವ್ರ ಪುಸ್ತಕ ಇಡಲ್ಲ ಅಂತಂದ್ರು ಇವ್ರು ಇದಕ್ಕೆ ಹೋದಾಗ, ಹಿಂದೆ ಇದರಲ್ಲಿ ನೀವೆಲ್ಲ ತೆಗೀರಿ ಅಂದ್ರು. ನಾನು ಅದ್ ತೆಗಿಯೋಲ್ಲ, ಯಾಕೆಂದ್ರೆ ಸ್ಮೃತಿನಲ್ಲಿ ಏನಿದೆಯೋ ಅದ್ ಬರ್ದಿದ್ದೀನಿ, ನೀವು ಸೇಲ್ ಮಾಡಿದ್ರೆ ಬೇಡ ನನಗೆ ಅಂತ ಹೇಳಿ ಬಂದವರಿದ್ರು. ದ್ವೇಷ ಅಲ್ಲ ಅವ್ರ ಮೇಲೆ. ಈ ಘಂಟಾನಾದ ಬಹಳ ಒಳ್ಳೇದದು. ಆ ಸೌಂಡ್ ಇದೆಯಲ್ಲ, ಓಂಕಾರ ಎಲ್ಲ ಅಪಸರ್ಪಂತು ತೇಭೂತ ಏ ಭೂತ ಒಂದ್ ಸಪರೇಟ್ ಚಾಪ್ಟರೇ ಮಾಡ್ಬಿಟ್ಟಿದ್ದಾರೆ. ಘಂಟಾನಾದಂ ಇಂಟಿಕಿ ವಿನೋದಂ ಅಂತ ತೆಲುಗುನಲ್ಲಿ ಬೇರೆ, ಅವ್ರು ತೆಲುಗು ಬರ್ತಿತ್ತಲ್ಲ ಅವ್ರಿಗೆ, ಅದೆಲ್ಲ ಹಾಕಿ ಯಾವ ಸಂಪ್ರದಾಯದಲ್ಲಿ ಘಂಟಾನಾದ ಇತ್ತು ನೋಡಿ, ಅದು ಓದ್ ನೋಡಿ ವೇದ ಮಾರ್ಗದಲ್ಲಿ. ಸೊ ತೆಂಗಲೆ ಆಯ್ತು ಅದಕ್ಕಾಗಿ ಘಂಟಾನಾದ ಇಲ್ಲ, ದೇಶಿಗರ ಮೇಲೆ ದ್ವೇಷಾನೇ, ಅದೆಲ್ಲ ಉದ್ದೇಶ. ಅವ್ರು ಹೇಳೋದೇನು, ಎಡಗೈನಲ್ಲಿ ಗಂಟೆ ಆಡ್ಸಿದ್ರೆ ಭಗವಂತ ಸೇರಿದ್ದು. ರಂಗಪ್ರಿಯರಾದ ಕ್ಯಾನ್ಸರ್ ಹೇಳಿದ್ರು, ನೀವು ಸುಪ್ರಭಾತ ಹೇಳ್ತಿರಲ್ವಾ ಭಗವಂತನಿಗೆ, ಇದು ಕೌಸಲ್ಯ ಬಲಗೈನಲ್ಲಿ ಗಂಟೆ ಆಡ್ಸಿ. ಆಮೇಲೆ ನೀವು ಗಂಟೆನಾದ ಯಾವಾಗ ಮಾಡ್ಬೇಕು, ಧೂಪ ದೀಪ ನಿವೇದನ ಇಂಥ ಸಂದರ್ಭದಲ್ಲಿ ಘಂಟಾನಾದ ಅವ್ನು ಹೇಳಿಸ್ಬೇಕಾದ್ರೆ ಬಲಗೈನಲ್ಲಿ,
ಆಮೇಲೆ ಮೃಗ ಮುದ್ರೆ, ಇದು ಜಿಂಕೆ ಮುದ್ರೆ. ಈ ಮೃಗ ಮುದ್ರೆನಲ್ಲಿ ಅವನಿಗೆ ನಿವೇದನೆ ಮಾಡ್ಬೇಕಾದ್ರೆ ಗಂಟಾನಾದ ಆಗ್ಬೇಕು. ಅವಾಗ ಎಡಗೈನಲ್ಲಿ ಮಾಡಿದ್ರೆ ಈ ಸರ್ಕ್ಯೂಟ್ ಕಂಪ್ಲೀಟ್ ಆಗುತ್ತೆ ಅಂತ. ಧೂಪ ಊದ್ಕಡ್ಡಿ ಹಿಡ್ಕೊಂಡಿದ್ದೀರಿ ಎಡಗೈನಲ್ಲಿ. ನಾನು ಈ ಭಗವದ್ ಆರಾಧನೆ ಇದ್ ಮಾಡಿದಾಗ ಈ ಸೇತುರಾಮ್ ಇವರೆಲ್ಲ ಪ್ರಶ್ನೆ ಮಾಡೋದು ಏನಂದ್ರೆ, ಎಡಗೈಯಿಂದ ನೀವು ತಗೊಂಡ್ರೆ ಬಲಗೈಯಿಂದ ಗಂಟೆ ತಗೊಳ್ಳಿ, ಎಡಗೈನಲ್ಲಿ ಇಟ್ಕೊಳ್ಳಿ, ಗಂಟಾನಾದ ಮಾಡಿ, ಆಮೇಲೆ ಎಡಗೈಯಿಂದ ಬಲಗೈ ತಗೊಳ್ಳಿ, ಅದನ್ನ ಒಂದು ಎತ್ತರ ಜಾಗದಲ್ಲಿ ಇಡಿ, ಬರೀ ನೆಲದ ಮೇಲೆ ಇಡಬೇಡಿ ಅಂತ. ಅಷ್ಟು ಸೂಕ್ಷ್ಮ ಗಮನಿಸಿದ್ದು ಅಂತ. ಭಗವದ್ ಆರಾಧನೆ ಒಂದು ಕ್ಯಾಸೆಟ್ ಮಾಡಿದ್ದು, ಶ್ರೀನಿವಾಸ ದೇಶಕಾಚಾರ ಪುಸ್ತಕ, ದಟ್ ವಾಸ್ ಮಚ್ ನಿಯರರ್ ಟು ನಿತ್ಯ ಗ್ರಂಥ. ಇವರು ಹಾಕಿದ್ದಾರೆ, ಇದರಲ್ಲಿ ದ್ವೈತ ಮಾರ್ಗದಲ್ಲಿ ಇದೆ. ಇನ್ನೂ ಅನೇಕ ಜನರು, ಆ ಎಸ್ ಎಂ ಕೃಷ್ಣಾಚಾರ್ಯ ಹಾಕಿದ್ರು, ವೈಷ್ಣವ ದೀಪಿಕೆ, ಕೈಪಿಡಿ, ಈ ತರದ ಹೆಸರುಗಳೆಲ್ಲ. ಇವರಿಗೆಲ್ಲ ಏನು ಆಧಾರ ಯಾವುದು ಅಂದ್ರೆ ಮೂಲ ಗ್ರಂಥ ನಿತ್ಯ ಗ್ರಂಥ ರಾಮಾನುಜರದು 9ನೇ ಕೃತಿ. ನಿತ್ಯ ಗ್ರಂಥದಲ್ಲಿ ಏನ್ ಹೇಳಿದ್ರು, ಒಬ್ಬ ಶ್ರೀ ವೈಷ್ಣವನಾದವನು ವಿಷ್ಣುವನ್ನೇ ಯಾರು ಆಶ್ರಯಿಸಿದ್ದಾನೋ ಅವನ ಬೆಳಗ್ಗೆ ಎದ್ದಿನ ಕೆಳದಿಂದ ಎದ್ದ ಕ್ಷಣದಿಂದ ರಾತ್ರಿ ಮಲಗುವ ತನಕ ಅವನ್ ಹೇಗಿರ್ಬೇಕು ಅಂತ ಒಂದು ದಿವಸವನ್ನ 5 ಕಾಲಗಳನ್ನಾಗಿ ಮಾಡಿ, ಅಭಿಗಮನ, ಉಪಾದಾನ, ಇಜ್ಜ, ಸ್ವಾಧ್ಯಾಯ, ಯೋಗ. ಇಜ್ಜ ಅನ್ನೋದು 3ನೇದು. ಇಜ್ಜ ಕಾಲ ಸ್ತೃತಿ ಯೋಂ ಅಕ್ನೋಂಶ ಸಮುಪಾಗತಾಹ. 12 ಗಂಟೆ ಸುಮಾರು. ಆ ಹೊತ್ತಿಗೆ ಅಡಿಗೆನೂ ಸಿದ್ಧವಾಗಿರುತ್ತೆ. ಅಷ್ಟು ತನಕ ಇವನ್ ಏನಿಲ್ಲ. ಏನು ಅಂದ್ರೆ ಮೊದಲು ಜಪ ಸಂಧ್ಯಾವನ್ಯ ಆಯ್ತು, ಬ್ರಹ್ಮಯಜ್ಞ ಇವುಗಳೆಲ್ಲ ಮುಗಿಸಿ ಜಪಗಳು, ಮಂತ್ರ ಜಪ ಎಲ್ಲಾ ಮಾಡಿ, ತಿಂಡಿ ಗಿಂಡಿ ಅನ್ನೋದು ಇರ್ಲಿಲ್ಲ ಹಿಂದೆ. ಅವ್ರು ದೇ ಆರ್ ಯೂಸ್ ಟು ದಟ್. ನಿಮ್ ಬಾಡಿನ ಆ ತರ ಟ್ರೈನ್ ಮಾಡಿದ್ರೆ ಯು ಕ್ಯಾನ್. ಈ ಮಾರ್ವಾಡಿಗಳು ಮಧ್ಯಾಹ್ನ 3 ಗಂಟೆಗೆ ತಿಂತಾರೆ. ಅಲ್ಲಿ ತನಕ ಅವ್ರಿಗೆ ಏನು ಅನ್ಸೋದೇ ಇಲ್ಲ. ಯಾಕೆಂದ್ರೆ ಇವ್ರ ಬಾಡಿ ಇಸ್ ಟ್ಯೂನ್ ಟು ದಟ್. ಯಾವುದೋ ಒಂದು ನಿಯಮಿತ ಕಾಲ ಅದನ್ನ ಇಟ್ಕೊಂಡು ಆ ಟೈಮ್ ಸರಿಯಾಗಿ ಮಾಡಿ. ಹಾಗೆ ಹಿಂದೆ ಮಾಡ್ತಾ ಇದ್ದಿದ್ದು ಬ್ರಹ್ಮಯಜ್ಞ, ವೈಶ್ವದೇವ, ಮಾಧ್ಯಾನಿಕ ಇವೆಲ್ಲ ಮುಗಿಸಿ ಮಾಡ್ತಾ ಇದ್ದಿದ್ದು. ಅದಕ್ಕಾಗಿ ಇಜ್ಜಾಕಾಲ ಸ್ತೃತಿಯೋಯಂ ಅಖ್ನೋಂಶ ಸಮುಪಾಗತ. ಈ ಆರಾಧನೆಯಲ್ಲಿ ಬರೋ ಮಾತು ಇದು. ಆ ಇಜ್ಜಾಕಾಲ ಅನ್ನೋ ಜಾಗದಲ್ಲಿ ನೀವು ರಾಮನವಮಿನೋ ಕೃಷ್ಣ ಜಯಂತಿನೋ ಅನಿಸ್ಬೇಕಾದ್ರೆ ಲೋಕನಾಯಸ್ಯ ಕೃಷ್ಣಸ್ಯ ಜಯಂತಿ ತಾಮುಪಾಗತ. ಇವತ್ತು ಕೃಷ್ಣನ ಜಯಂತಿ, ಅದು ಸಂಭವಿಸಿದೆ, ನೀನು ಆರಾಧನೆಗೆ ಬಾ ಅಂತ ಕರೆಯುವಂತದ್ದು. ಆ ಇಜ್ಜಾಕಾಲ ಅನ್ನೋದ ಜಾಗದಲ್ಲಿ ಇದನ್ನ ಸೇರಿಸ್ಕೊಂಡು ನರಸಿಂಹ ಜಯಂತಿ ಸಾಯಂಕಾಲ ಮಾಡೋದು. ಸಾಯಂಕಾಲ ಸ್ನಾನ ಮಾಡಿ ಸಂಧ್ಯಾ ಕಾಲಕ್ಕೆ ಅದಕ್ಕೆ ಮೊದ್ಲೆಲ್ಲ ಸಿದ್ಧತೆ ಮಾಡ್ಕೊಂಡು ಸನ್ಸೆಟ್ ಆಗೋ ಹೊತ್ತಿಗೆ ದ್ವಾರ ಪೂಜೆ, ಮನೆ ಹೊಸಲನ್ನ ಚೆನ್ನಾಗಿ ತೊಳೆದು ರಂಗವಲ್ಲಿಯನ್ನಿಟ್ಟು ಧೂಪ ದೀಪಗಳು ಪುಷ್ಪದಿಂದ ಅರ್ಚಿಸಿ ದ್ವಾರ ಪೂಜೆ. ಗೃಹ ಪ್ರವೇಶದಲ್ಲಿ ಕಡೆ ಐಟಮ್. ಹಾಗೆ ಪ್ರತಿ ವರ್ಷಕ್ಕೆ ಒಂದ್ಸಲಿ ನರಸಿಂಹ ಜಯಂತಿ ದಿವಸ ದ್ವಾರ ಪೂಜೆ ಮಾಡ್ಬೇಕು. ಭಗವಂತನ ಸಾನ್ನಿಧ್ಯ ಇರುತ್ತೆ. ಯಾವ ದುಷ್ಟ ಶಕ್ತಿಗಳು ಮನೆ ಒಳಗ್ ಬರೋಕ್ ಆಗೋಲ್ಲ. ಈ ನಾಳೆ ಬಾ ಅಂತ ಬರಿತಾ ಇದ್ರು ಬಾಗಿಲ ಮೇಲೆ. ಯಾಕೆ? ದೇವ ಅನುಭೂತವನ್ನ ಬಂದ್ರೆ ಅದ್ ನೋಡ್ಬಿಟ್ಟು ಇವತ್ತೆಲ್ಲ ನಾಳೆ ಬರೋದು ಅಂತ. ಆ ನಾಳೆ ಯಾವತ್ತು ಬರೋದು ಅಂದ್ರೆ ನೀವ್ ಬರೋದೇ ಬೇಡ ಅನ್ನೋದಕ್ಕೆ ನಾಳೆ ಬಾ ಅಂತ ಬರ್ತಿದ್ದು. ಆ ನಾಳೆ ಬಾ ಬೇಕಿಲ್ಲ, ನೀವ್ ದ್ವಾರ ಪೂಜೆ ಮಾಡಿದ್ರೆ. ಎಲ್ಲ ಒಂದೊಂದಕ್ಕೂ ಯಾವ ಉದ್ದೇಶದಿಂದ ಎಲ್ಲ ಹೇಳ್ತಾ ಇದ್ರು, ಇದನ್ನೆಲ್ಲ ಗಮನಿಸ್ಬೇಕು. ಆಮೇಲೆ ಇವಾಗ ಪ್ರದೋಷ ಆಯ್ತು. ಮುಂದಕ್ಕೆ 3ನೇ ತಾರೀಕು ಗುರುವಾರ ಪ್ರಥಮ ಹಸ್ತ, ನವರಾತ್ರಿ ಪ್ರಾರಂಭ. ನವರಾತ್ರಿ 9 ದಿವಸಗಳು. ಶಕ್ತಿ ಪೂಜೆ ಆರಾಧನೆಯಲ್ಲಿ ದುರ್ಗಾ ಇದ್ರದೆಲ್ಲ ಮಾಡ್ತಾರೆ. ಈಗ ಶೃಂಗೇರಿ ಹೋದ್ರೆ ಒಂದೊಂದು ದಿವಸ ಒಂದೊಂದು ಅಲಂಕಾರ. ಈ ನವರಾತ್ರಿನಲ್ಲಿ ಆ ರಾಜ್ಯವನ್ನು ಕೊಡ್ಸೋರು ಈ ಹಕ್ಕ ಬುಕ್ಕರಿಗೆ ಈ ಶಂಕರ ಇದ್ರಲ್ಲಿ ಬಂದವರು ಮಾಧವ ಅಂತ ಹೇಳಿ ಅವ್ರೇನ್ ಮಾಡಿದ್ರು, ರಾಜ್ಯವನ್ನ ನೀವು ಒಪ್ಪಿಸ್ಕೊಳ್ಳಿ ಅಂದ್ರು. ನಾನ್ ಸನ್ಯಾಸಿಯ, ನಾನ್ ರಾಜ್ಯ ಇಟ್ಕೊಂಡು ಏನ್ ಮಾಡ್ಲಿ, ನೀನ್ ರಾಜ್ಯಭಾರ ಮಾಡು ಅಂತ ಅವ್ರು ಇದ್ ಮಾಡಿ ಬೇರೆ ಇದರಿಂದ ಬಿಡಿಸ್ಕೊಟ್ಟೆಲ್ಲ ಮಾಡಿದ್ರು. ಅದಕ್ಕೆ ಅವನ ಕಡೆಗೆ ನೀವು ಒಂದು 9 ದಿವಸ ಆದ್ರೂ ನಿಮಗೆ ರಾಜಯೋಗ್ಯವಾದಂತ ಎಲ್ಲ ಇದಾಗ್ಬೇಕು ಅಂತ ದರ್ಬಾರ್ ಅಂತಾರೆ. ಈಗಿನ ಯಾರ್ ಸ್ವಾಮಿಗಳು ಕೂತಿರ್ತಾರೋ ಅವರು ದರ್ಬಾರ್ ನಡೆಸೋದು. ಅವರು ಬೆಳ್ಳಿಯ ಸಿಂಹಾಸನದಲ್ಲಿ ಕೂತ್ಕೊಳ್ತಾರೆ, ಬೆಳ್ಳಿಯ ಪಾದುಕೆ, ಅವ್ರಿಗೊಂದು ಇದ್ರದ್ದು ಚಾಮರ ಹಿಡ್ಕೊಂಡು ಬರ್ತಾರೆ. ಛತ್ರ ಚಾಮರ ಶ್ವೇತ ಛತ್ರ ಹಿಡಿಯಲ್ವೇ, ಆಗ ಅವ್ರು ಒಳಗಡೆ ಬರ್ಬೇಕಾದ್ರೇನೆ ಇದು. ನಾನು ಈ ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾಗ ನವರಾತ್ರಿ ಟೈಮ್ನಲ್ಲಿ ನೋಡಿದ್ದೆ. ನಾನು ದೊಡ್ಡ ದೊಡ್ಡ ಸಂಗೀತಗಾರನ ಇವ್ರನ್ನೆಲ್ಲ ಕರೆಸಿ ಸ್ವಾಮಿಗಳು ಕೂತ್ಕೊಂಡಾಗ ಈ ದರ್ಬಾರ್ ನಡೆಸುವಂತದ್ದು. ಅಷ್ಟಾವಧಾನ ಸೇವೆ ಅಂತ ಸಾಯಂಕಾಲ ಎಲ್ಲ ಆಗ್ಬೇಕಾದ್ರೆ ತುಂಬಾ ಜನ ಸೇರ್ತಾರೆ. ಆ ಸಮಯದಲ್ಲಿ ಹೋಗೋದು. ಸರಸ್ವತಿ, ಶಾರದೆ, ದುರ್ಗೆ ಎಲ್ಲ ಅವಳೇನೆ. ಅವಳಿಗೆ ಒಂದೊಂದ್ ದಿವಸ ಒಂದೊಂದು ಅಲಂಕಾರ ಮಾಡ್ತಾರೆ. ಅವ್ರದ್ದು ಸಂಪ್ರದಾಯ. ನಮಗೇನು ಅಂದ್ರೆ ರಾಮಾಯಣ ಪಾರಾಯಣ. ಅದಕ್ಕಾಗಿ ಈ ಸಲ ಬಹಳಷ್ಟು ಎಲ್ರಿಗೂ ಹೇಳಿದ್ದು, ಓದಿ ರಾಮಾಯಣನ. ಈ ಕಾರಣದಿಂದ ಮುಂದಿನ ಒಂದು ಪಕ್ಷ ವೇದ ಕ್ಲಾಸ್ ಇರೋಲ್ಲ, ಅದನ್ನ ಹೇಳ್ಬೇಕು ಅಂತಿದ್ದೆ ಇವಾಗ.
ವಿಜಯದಶಮಿ ವೇದಾಂತ ಆಚಾರ್ಯ ತಿರುನಕ್ಷತ್ರ 12ನೇ ತಾರೀಕು. 13 ಏಕಾದಶಿ ಭಾನುವಾರ, 14 ದ್ವಾದಶಿ ಅದೈತೆ. 15ನೇ ತಾರೀಕು ಮಂಗಳವಾರ ತ್ರಯೋದಶಿ, ಪ್ರದೋಷ ಅವತ್ತು ಬರುತ್ತೆ. ಸೊ ಅವಾಗ ಆ 4 ದಿವಸ ಕಾಲ ಇದೆಯಲ್ಲ, ಅವತ್ತು ಈ ಕೂಷ್ಮಾಂಡ ಹೋಮದ ಬಗ್ಗೆ ಶುರು ಮಾಡಿ. ಮುಂದಿನ ಕ್ಲಾಸ್ ಅನ್ನೋದು ಅವಾಗ ಬರುತ್ತೆ. 13 ಪೌರ್ಣಮಿ, 13 ಏಕಾದಶಿ ದಿವಸ ಸರ್ವತ್ರ ಏಕಾದಶಿ ಅವತ್ತು. ವಿಜಯದಶಮಿ ಆದ್ಮೇಲೆ ಮಾರನೇ ದಿವಸ ವಿಲ್ ರೆಸ್ಯೂಮ್ ದಿ ವೇದ ಕ್ಲಾಸ್. ಆ 12 ದಿವಸಗಳಲ್ಲಿ ನೀವು ಪೂರ್ಣವಾಗಿ ರಾಮಾಯಣ ಓದಿ, ಉತ್ತಮ ಪಕ್ಷ, ಇನ್ಕ್ಲೂಡಿಂಗ್ ಉತ್ತರಕಾಂಡ. ಉತ್ತರಕಾಂಡನು ಸೇರಿ 24,000 ಶ್ಲೋಕಗಳು. ಪ್ರತಿದಿನ ಮಿನಿಮಮ್ 6 to 6.5 hours. ನೀವು ಸ್ವಲ್ಪ ಫಾಸ್ಟ್ ಆಗಿ ಓದಿದ್ರೆ, ಸ್ವಲ್ಪ ನಿಧಾನಕ್ಕೆ ಓದೋದಾದ್ರೆ ಇನ್ನೊಂದು ಅರ್ಧ ಮುಕ್ಕಾಲು ಗಂಟೆ ಜಾಸ್ತಿ ಆಗ್ಬೋದು. ಪ್ರತಿದಿನ ಬೆಳಗ್ಗೆ ಬೇಗ ಬೇಗ ನಿಮ್ಮದು ಪ್ರಾತಃ ವಿಧಿಗಳನ್ನು ಮುಗಿಸಿ ಸುಮಾರು 6 ಗಂಟೆ ಹೊತ್ತಿಗೆ ಶುರು ಮಾಡ್ಬಿಡ್ಬೇಕು. ಪಾರಾಯಣ 6 o'clock, ಧ್ಯಾನ ಶ್ಲೋಕಗಳೊಂದಿಗೆ. ಅದು ವಿಭಾಗ ಎಲ್ಲ ನಿಮ್ ಪುಸ್ತಕದಲ್ಲಿ ಸಿಗುತ್ತೆ ರಾಮಾಯಣದಲ್ಲಿ, 9 ದಿವಸದ್ದು ಹೇಗೆ ಅಂತ, ಇನ್ಕ್ಲೂಡಿಂಗ್ ಉತ್ತರಕಾಂಡ. ಇದು ಒಂದು ತುಂಬಾ ಐಡಿಯಲ್. ಅದು ಬಿಟ್ರೆ ಪಟ್ಟಾಭಿಷೇಕಕ್ಕೆ ನಿಲ್ಲಿಸ್ಕೊಳ್ಳೋದು. ಪಟ್ಟಾಭಿಷೇಕಕ್ಕೆ ನಿಲ್ಲಿಸ್ಕೊಳ್ಳೋದಾದ್ರೆ 21,500 ಶ್ಲೋಕ ಆಗತ್ತೆ. ಯುದ್ಧಕಾಂಡದಲ್ಲಿ 131ನೇ ಸರ್ಗ, ಅದು ಪಟ್ಟಾಭಿಷೇಕ ಸರ್ಗ. ಪಟ್ಟಾಭಿಷೇಕ ಸರ್ಗ ಓದ್ಬಿಟ್ಟು ನಿತ್ಯ ಪಾರಾಯಣ ಇಟ್ಕೊಂಡಿದ್ರೆ ಮಾರನೇ ದಿವಸ ಮತ್ತೆ ಬಾಲಕಾಂಡದಿಂದ ಶುರು ಮಾಡೋದು. ಉತ್ತರಕಾಂಡನು ಕಂಟಿನ್ಯೂ ಮಾಡ್ಬೋದಂಟ. ಪೂರ್ಣವಾಗಿ ರಾಮಾಯಣ ಒಂದ್ಸಲಿ ಪಾರಾಯಣ ಆಗ್ಬೇಕು. ಅಯ್ಯೋ ಅಷ್ಟೊತ್ತೆಲ್ಲ ಆಗೋಲ್ಲ ಅಂದ್ರೆ ಅಟ್ಲೀಸ್ಟ್ ಸುಂದರಕಾಂಡ ಓದಿ. 68 ಸರ್ಗಗಳಿದೆ, 9 ದಿವಸಕ್ಕೆ ಡಿಸ್ಟ್ರಿಬ್ಯೂಟ್ ಮಾಡಿ. ಇದಕ್ಕೆ ನಿಮ್ಗೊಂದು ಅರ್ಧ ಮುಕ್ಕಾಲು ಗಂಟೆ ಮೇಲ್ ಬೇಕಾಗೋಲ್ಲ ಒಂದ್ ದಿವಸಕ್ಕೆ ಪಾರಾಯಣಕ್ಕೆ. ಒಂದ್ ಸಂಕಲ್ಪ ಮಾಡಿ ಓದ್ಬೇಕು. ಉತ್ತಮ ಪಕ್ಷ ಯಾವುದು ಅಂದ್ರೆ ಆ ಸಂಸ್ಕೃತದನ್ನ ಅದನ್ನೇ ಓದ್ಬೇಕು, ತಪ್ಪಿಲ್ದೆ ಓದ್ಬೇಕು. ಅನುಷ್ಠುಪ್ ಛಂದಸ್ನಲ್ಲಿ ಇರುವಂತ ಸಂಸ್ಕೃತ ನನಗೆ ಬರೋದೇ ಇಲ್ಲ ತಪ್ಪು ಅಂದ್ರೆ ಹೋಗ್ಲಿ ಅರ್ಥನಾರು ಓದಿ. ಯಾವಾಗ ಇದೆಲ್ಲ ವಾಪಕ್ಷಗಳೆಲ್ಲ ಒಂದೊಂದೇ ಹೇಳ್ತಾ ಬರೋದು. ಅಂತೂ ರಾಮಾಯಣ ಓದಿ ಕಡೆ ದಿವಸ ಸುಂದರಕಾಂಡದೆಲ್ಲ ಮುಗಿಸಿದ್ಮೇಲೆ ಪಟ್ಟಾಭಿಷೇಕ ಸರ್ಗವನ್ನ ಪಾರಾಯಣ ಮಾಡೋದು. ಆ ಪಟ್ಟಾಭಿಷೇಕ ಸರ್ಗ, ಈಗ ಕಳಶದಲ್ಲಿ ರಾಮನನ್ನ ಆವಾಹನೆ ಮಾಡಿ, ರಾಮನ ಫೋಟೋ ಇದೆ, ನಿಮ್ ಗ್ರಂಥ ಇದೆ, 3ರಲ್ಲಿ ರಾಮನ ಇದು. ಈ ಪ್ರತ್ಯಕ್ಷ ಈ ಗ್ರಂಥ ಪ್ರತ್ಯಕ್ಷವಾಗಿ ರಾಮನನ್ನೇ ಪ್ರತಿನಿಧಿಸುತ್ತೆ ರಾಮಾಯಣದ ಪುಸ್ತಕ. ಅದಕ್ಕೆ ಪ್ರತಿದಿನ ಷೋಡಶ ಉಪಚಾರಗಳಾಗ್ಬೇಕು. ಅರ್ಘ್ಯ, ಪಾದ್ಯ, ಆಚಮನೀಯ, ಒಂದು ಊದ್ಕಡ್ಡಿ, ಒಂಚೂರು ಪುಷ್ಪ, 1-2 ಹಣ್ಣು ಯಾವ್ದಾದ್ರು ನಿವೇದನಕ್ಕೆ ಮಾಡಿ ಆಮೇಲೆ ಪಾರಾಯಣ ಆರಂಭ ಮಾಡ್ಬೇಕು. ಪಾರಾಯಣ ಕನ್ಕ್ಲೂಡ್ ಆದ್ಮೇಲೆ ಪುರಾವೃಕ್ಷಂ ಆಖ್ಯಾನಂ ಭದ್ರಮಸ್ತು ಪ್ರವ್ಯಾರ್ಥ ವಿಷ್ಣಬ್ದಂ ಇದೆ. ಧ್ಯಾನ ಶ್ಲೋಕದ ಆರಂಭ ಯಾವ್ದು, ಇದು ಯಾವ್ದು ಅಂತ ಅದು ಹೇಳಿ, ಮಂಗಳಂ ಕೌಸಲೇಂದ್ರಾಯ ಪೂರ್ಣವಾಗಿ ಹೇಳಿ. ಒಂದೇ ಒಂದ್ ಶ್ಲೋಕ ಅಲ್ಲ. ಹಾಗೆ ಕೃಷ್ಣಾಷ್ಟಕ ಭಾಗವತವನ್ನು ಅಥವಾ ಮಹಾಭಾರತ ಓದಿದ್ರೆ ಪೂರ್ಣವಾಗಿ ಕೃಷ್ಣಾಷ್ಟಕ ಹೇಳ್ಬೇಕು. ಇವೆಲ್ಲ ಸಂಪುಟೀಕರಣ. ಶ್ರೀಂ ಶ್ರೀರಾಮಾಯ ನಮಃ, ಶ್ರೀಂ ಸೀತಾಯೈ ನಮಃ, ಶ್ರೀ ಸೀತಾ ಲಕ್ಷ್ಮಣ ಭರತ ಶತ್ರುಘ್ನ ಹನುಮತ್ ಸಮೇತ ಶ್ರೀರಾಮಚಂದ್ರ ಪರಬ್ರಹ್ಮಣೇ ನಮಃ. ಒಂದೊಂದು ಸರ್ಗದ ಆರಂಭದಲ್ಲಿ ಕನ್ಕ್ಲೂಡಿಂಗ್ ನಲ್ಲಿ ಹೇಳ್ಬೇಕಿತ್ತು. ದಿಸ್ ಇಸ್ ಕಾಲ್ಡ್ ಸಂಪುಟೀಕರಣ ಅಂತ. ಇವೆಲ್ಲ ನಾನು ರಂಗಪ್ರಿಯರಿಂದ ಕಲ್ತಿದ್ದು. ಹೇಳಿದ್ರೆ ಇಪ್ಪಿಪ್ಪಡಿ ಪಣ್ಣು ಅಂತಂದ್ಬಿಟ್ಟು ಹೇಳಿ. ಕೃಷ್ಣಂದಾದ್ರೆ ಅಷ್ಟಮೈಷಿ ಸಮೇತ ಶ್ರೀ ಕೃಷ್ಣಾಯ ಪರಬ್ರಹ್ಮಣೇ ನಮಃ ಶುರು ಮಾಡಿ. ಈಗ ಪಾದುಕಾ ಸಹಸ್ರ, ಶ್ರೀರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ ಆರಂಭ. ಇದು ಮುಗಿತಲ್ಲ ಪದ್ಧತಿ ಒಂದು. ಅವ ಕನ್ಕ್ಲೂಡಿಂಗ್ ನಲ್ಲಿ ಮತ್ತೆ ಆರಂಭ ಮಾಡ್ಬೇಕಾರೆ ಅಥ ಪ್ರಭಾವ ಪದ್ಧತಿ. ಅಥ ಪ್ರಭಾವ ಪದ್ಧತಿ ಅಂದ್ರೆ ಇದು ಪ್ರಭಾವ ಪದ್ಧತಿ ಶುರು. ಇತಿ ಪ್ರಭಾವ ಪದ್ಧತಿ ಶ್ರೀ ರಂಗನಾಥ ದಿವ್ಯ ಚರಣಾರವಿಂದ್ಯೋ ಸಮರ್ಪಯಾಮಿ. ಈ ಪದ್ಧತಿ ಪಾರಾಯಣ ಮಾಡಿದ್ದನ್ನ ರಂಗನಾಥನ ದಿವ್ಯ ಚರಣದಲ್ಲಿ ಸಮರ್ಪಣೆ ಮಾಡ್ತಿದ್ದೀನಿ. ಸಂಪುಟೀಕರಣ. ಶ್ರೀ ರಂಗನಾಥ ದಿವ್ಯಮಣಿ ಪಾದುಕಾಭ್ಯಾಂ ನಮಃ. ಓದುವ ವಿಧಾನ ಇದು. ಈಗ ಸಂಕಲ್ಪ ಸೂರ್ಯೋದಯ ಯಾದವಾಭ್ಯುದಯ ಓದ್ತೀರಾ, ಅದರಲ್ಲೂ ಅಷ್ಟೇ. ಶ್ರೀ ನಿಗಮಾಂತ ಮಹಾದೇಶಿಕಾಯ ನಮಃ ಅವ್ರನ್ನ ನೆನೆಸ್ಕೋಬೇಕು. ಈಗ ಸ್ತೋತ್ರಗಳನ್ನ ಹೇಳಿದ್ವಿ. ಪ್ರತಿ ಸಲಿನೂ ಶ್ರೀಮಾನ್ ವೆಂಕಟನಾಥಾರ್ಯ ಕವಿತಾರ್ಕಿಗೆ ಸರಿ, ಆಮೇಲೆ ಕಡೆನಲ್ಲಿ ಕವಿತಾರ್ಕಿಕ ಸಿಂಹಾಯ ಕಲ್ಯಾಣ. ಒಂದ್ಸಲಿ ಹೇಳ್ಬಿಟ್ಟು ಸಾಲ. ಮತ್ ಯಾಕೆ ಅಂದ್ರೆ ಅವನು ಸದಾ ನನ್ನ ಹೃದಯದಲ್ಲಿ ನೆಲೆಸಲಿ ಇನ್ನೋ ಪ್ರಾರ್ಥನೆ ಯಾಕೆ ಮಾಡಬಾರ್ದು? ಪ್ರತಿ ಸ್ತೋತ್ರಕ್ಕೂ ಕೂಡ ಶ್ರೀಮಾನ್ ವೆಂಕಟನಾಥಾರ್ಯ ಆರಂಭ ಮಾಡಿ ಕವಿತಾರ್ಕಿಕ ಸಿಂಹಾಯ ಕನ್ಕ್ಲೂಡ್ ಮಾಡಿ. ಮತ್ತೆ ಮುಂದೆ ಕೇಳ್ತಾ ಇದ್ದೀರಿ ಅಭೀತಿ ಸ್ತವ ಆಯ್ತು, ನೆಕ್ಸ್ಟ್ ದಶಾವತಾರ ಸ್ತೋತ್ರ. ಇದರಲ್ಲೂ ಮೊದಲು ಈ ಕಡೆ, ಅದಕ್ಕೂ ಅಷ್ಟೇ ಮೊದಲು ಕಡೆ. ಇವೆಲ್ಲ ಇಟ್ ಇಸ್ ವೆರಿ ಎಫೆಕ್ಟಿವ್ ಈ ಸಂಪುಟೀಕರಣ ಅನ್ನೋದು.
ವಿಷ್ಣು ಸಹಸ್ರನಾಮ ಲಕ್ಷ್ಮಿ ಅಷ್ಟೋತ್ರ ಹೇಳ್ಬೇಕು. ಇದು ಸಂಪುಟೀಕರಣ. ಯಾಕೆಂದ್ರೆ ಅವರನ್ನು ಬೇರೆ ಬೇರೆಯಾಗಿ ಮಾಡಿದ್ದೇ ಇಲ್ಲ. ದೈವೋ ದಂಪತಿನಃ ಅಹಲಗಿಲ್ಲೇ ನೆರೆಯುಮೆನ್ನೆ, ಒಂದು ಕ್ಷಣವೂ ನಾನು ಆಗಲಿರೋದಿಲ್ಲ ಅಂತ ಹೇಳದಂತಹ ಮಹಾಲಕ್ಷ್ಮಿಯನ್ನ ಪೂರೈ ಮಾರ್ಬ ತನ್ನ ಇದರಲ್ಲಿ ವಿಷ್ಣು ವಕ್ಷಸ್ಥಲ ಸ್ಥಿತ, ವಿಷ್ಣುವಿನ ವಕ್ಷಸ್ಥದಲ್ಲಿ ಅವಳಿದ್ದಾಳೆ, ಇವನು ಅವಳಲ್ಲಿ. ಅವರನ್ನು ಬೇರೆ ಮಾಡ್ತಿರೋ? ಅದಕ್ಕಾಗಿ ಸಂಪುಟೀಕರಣ. ನಾರಾಯಣನ ಕುರಿತು ಸ್ತೋತ್ರ ಹೇಳಿದಾಗ ಒಂದು ಲಕ್ಷ್ಮಿದು ಅಷ್ಟ ಶ್ಲೋಕಿ ಹೇಳ್ತಿರೋ, ಚತುಶ್ಲೋಕಿ ಹೇಳ್ತಿರೋ, ಶ್ರೀಸ್ತುತಿ ಹೇಳ್ತಿರೋ, ಭೂಸ್ತುತಿ, ಗೋದಾಸ್ತುತಿ, ಯಾವುದೋ ಒಂದು ಒಟ್ನಲ್ಲಿ ಮಹಾಲಕ್ಷ್ಮಿನ ಉದ್ದೇಶಿಸಿ ಹೇಳುವಂತಾನೆ. ಅವಳದೇ ರೂಪಗಳಿದ್ದಾನೆ. ಶ್ರೀ ಭೂ ನೀಳ, ನೀಳ ಸೂಕ್ತ ಏನಿದೆ ಹಿನ್ನೆಲೆ, ಅದರ ಮೇಲೆ ಮಾಡುವಂತ. ಪ್ರಥಮ ಸರ್ಗ ಹೇಳ್ಬಿಟ್ಟು ಪ್ರಥಮ ಅಧ್ಯಾಯ ಬೇಕಿಲ್ಲ, ಅಕೌಂಟಿಂಗ್. ಆ ಪ್ರಥಮ ಅಧ್ಯಾಯದ ಮೊದಲನೇ ಪದ್ಧತಿ ಇದೆಯಲ್ಲ, ಆ ಪದ್ಧತಿಯನ್ನ ರಂಗನಾಥನ ದಿವ್ಯ ಚರಣಗಳು ಸಮರ್ಪಣೆ ಮಾಡಿ ವಿಷ್ಣು ಸಹಸ್ರನಾಮ ಹೇಳಿದ್ರೆ ಇದರಲ್ಲಿ ಏನ್ ಬರುತ್ತೆ? ಆನುಶಾಸನಿಕ ಪರಮಣೆ ಭೀಷ್ಮ ಯುಧಿಷ್ಠಿರ ಸಂವಾದೆ ವಿಷ್ಣು ಸಹಸ್ರನಾಮ ಸ್ತೋತ್ರಂ ಶ್ರೀಯಃಪತಿ ದಿವ್ಯ ಚರಣಾರವಿಂದಯೋಹೋ ಸಮರ್ಪಯಾಮಿ. ಅವನ ನಾರಾಯಣ ಅಂತ ಹೇಳೋಲ್ಲ, ಶ್ರೀಯಃಪತಿ. ಹಾಗೆ ಮಹಾಲಕ್ಷ್ಮಿ ಅಷ್ಟತ್ರ ಹೇಳಿ ವಿಷ್ಣು ಪತ್ನಿ ದಿವ್ಯ ಚರಣಾರವಿಂದಯೋ ಸಮರ್ಪಯಾಮಿ. ವಿಷ್ಣುವಿನ ಪತ್ನಿಯಾದ ಮಹಾಲಕ್ಷ್ಮಿಗೆ ಈ ಅಷ್ಟೋತ್ತರವನ್ನ ನಾನು ಸಮರ್ಪಣೆ ಮಾಡ್ತಿದ್ದೇನೆ. ಆ ರೀತಿನಲ್ಲಿ ಇನ್ನು ನವರಾತ್ರಿ ಇದಾದ್ಮೇಲೆ ಅವಾಗ ಏನಾಯ್ತು, ನಾವು 12ನೇ ತಾರೀಕು 12ನೇ ತಾರೀಕು ವಿಜಯದಶಮಿ. ಸೊ ಅದರಿಂದ 13ನೇ ತಾರೀಕು ಭಾನುವಾರ. ಅವತ್ತಿನ ದಿವಸ ಮುಂದಿನ ಪಾಠಕ್ಕೆ ಹೋಗೋಣ. ಎರಡಲ್ಲೂ ಆರಣ್ಯಕ ಕ್ಲಾಸ್ ಇದ್ರದ್ದು ಅದು ಕಂಟಿನ್ಯೂ ಆಗುತ್ತೆ. ಮುಂದಿನ ಅಂದ್ರೆ ಕೂಷ್ಮಾಂಡ ಹೋಮ. ಈ ಕೂಷ್ಮಾಂಡ ಹೋಮ ಅನ್ನೋದು ಎಷ್ಟು ಬಹಳ ಮುಖ್ಯ ಗೊತ್ತಾ? ಇದೆ, ಹತ್ತುಳ್ಳೆ ಇರ್ತದೆ. ಯದ್ದೇವಾದೇವ ಹೇಡನಂ ದೇವಾಸಶ್ಚಕ್ರಮ ವಯಂ ಶುರುವಾರ್ದೆ. ಆ ಕೂಷ್ಮಾಂಡ ಹೋಮದೇ ಮುಂದಕ್ಕೆ ಬರುವಂತ ಮಂತ್ರಗಳು. ಅದು ಕೂಷ್ಮಾಂಡ ಹೋಮ. ಇದನ್ನ ಉದ್ದೇಶಿಸಿ ಹೋಮವನ್ನು ನಡೆಸುವಂತದ್ದು. ಪಂಚಮಹಾಪಾತಕಗಳನ್ನು ಮಾಡಿದ್ರೆ ಬ್ರಹ್ಮಹತ್ಯ, ಭ್ರೂಣ ಹತ್ಯ, ಗುರುತಲ್ಪಗಮನ, ಸ್ವರ್ಣಸ್ಥೇಯ, ಇವೆಲ್ಲ ಮಹಾಪಾತಕಗಳು. ಕೃತಜ್ಞನಾಗಿರೋದು, ಇವೆಲ್ಲದಕ್ಕೆ ಕೂಷ್ಮಾಂಡ ಹೋಮ. ಇವ್ರ ಜೊತೆ ನಾನು ಅಟೆಂಡ್ ಮಾಡಿದ್ದೇನೆ, ಗುರುಗಳ ಜೊತೆನಲ್ಲಿ. ಕೂಷ್ಮಾಂಡ ಹೋಮ ತುಂಬಾ ತೀವ್ರವಾಗಿದ್ದು ಅಂತ ಜಾತಕ ಇವುಗಳನ್ನು ನೋಡಿದಾಗ ಎಲ್ಲವನ್ನು ಬಿಟ್ಟಿದ್ರು. ಸಂಧ್ಯಾವನೇನೂ ಇಲ್ಲ, ಇದು ಇಲ್ಲ. ಅವ್ರಿಗೆಲ್ಲ ರೆಗ್ಯುಲರೈಸ್ ಮಾಡಿ, ಅವ್ರಿಗೇನೋ ಕಷ್ಟ ಕ್ಲೇಶಕ್ಕೆ ಬಂದ ಕೊಯ್ಯಪಯ್ಯ ಅಂದಾಗ ಎಲ್ಲ ಸೇರಿ ಒಂದು ಕೂಷ್ಮಾಂಡ ಹೋಮ ಮಾಡಿ ಫಸ್ಟ್. ಆಮೇಲೆ ಎಲ್ಲದನ್ನು ರೆಗ್ಯುಲರೈಸ್ ಮಾಡ್ಬೇಕು, ಪ್ರಾಮಿಸ್ ಮಾಡ್ಬೇಕು. ಅದಕ್ಕೆ ನೀವು ಸಿದ್ಧವಾಗಿದ್ರೆ 3 ಹೊತ್ತು ಸಂಧ್ಯಾವನೆ ಮಾಡ್ತೀನಿ, ಎಲ್ಲದನ್ನ ಮಾಡಿಸಿ ಕೂಷ್ಮಾಂಡ ಹೋಮವನ್ನು ನಡೆಸಿದ್ದು. ಭ್ರೂಣ ಹತ್ಯ, ಅಬಾರ್ಷನ್ಸ್ ಮಾಡಬಾರ್ದು. ಅಯೋನಿಶು ರೇತಸ್ಕಲನ ಇದೆಯಲ್ಲ, ಅದು ಕೂಡ ಈ ಮಹಾಪಾಪದಲ್ಲಿ ಭ್ರೂಣ ಹತ್ಯೆಯಲ್ಲಿ ಸೇರುತ್ತೆ. ಮಾಸ್ಟರ್ಬೇಷನ್ ಅಂತ ಏನ್ ಹೇಳ್ತೀವಿ, ಹಸ್ತಮೈಥುನ, ಇವುಗಳಾಗಬಾರ್ದು. ಯೋನಿ ಇಲ್ಲದ ಸ್ಥಳದಲ್ಲಿ ರೇತಸ್ಸಿಂಚನೆ ಮಾಡಬಾರ್ದು ಅಂತ ಇದೆ ಹಸ್ತಮೈಥುನ. ತನ್ನ ಪತ್ನಿಯನ್ನು ಬಿಟ್ಟು ಬೇರೆಯವರನ್ನ ಬಯಸಿ ಕೂಡ ಇದ್ ಮಾಡೋದಲ್ಲ. ಎಷ್ಟು ರಿಸ್ಟ್ರಿಕ್ಷನ್ಸ್ ಇದೆ ನೋಡಿ. ಭೋಗಗಳು ನಿಮಗೇನು, ಹೆಣ್ಣಿನ ಜೊತೆನಲ್ಲಿ ಆ ಸಂಭೋಗದ ಆನಂದ, ಅದು ಇದು ಅಂತ ಅನ್ನೋದಾದ್ರೆ ಅದಕ್ಕೆ ಏನು ರಿಸ್ಟ್ರಿಕ್ಷನ್? ಇವೆಲ್ಲ ನೀವು ನೋಡಿದ್ರೆ ಆ ದೇವಸುಗಳಿಗೆ ಹೇಳುತ್ತೆ. ಹೇಗೆ ಆಯುಷ್ಕರ್ಮಕ್ಕೆ ದ್ವಿತೀಯ, ತೃತೀಯ, ಪಂಚಮಿ, ಸಪ್ತಮಿ ಇದೆಲ್ಲ ಇದೆಯೋ, ಆ ರೀತಿನಲ್ಲಿ ಹೆಣ್ಣು ಪುರುಷ ಸ್ತ್ರೀ ಸೇರೋದಕ್ಕೂ ಕೂಡ ಡೇಟ್ಸು. ಅಂದ್ರೆ ಸ್ತ್ರೀಯೊಡನೆ ಸಂಗಮ ಮಿನಿಮಮ್ 4-5 ಡೇಸ್ ಗ್ಯಾಪ್ ಬರುತ್ತೆ. ಒಂದೇ ಇದಕ್ ಬರೋಲ್ಲ. ಒಂದೇ ದಿವಸದಲ್ಲಿ 2-3 ಸಲ ಮಾಡ್ತೀನಿ ಅವನ ಇದು ಏನೇನೋ ಉಚಿತನಗಳಿದೆಲ್ಲ. ಯಾರ್ದೋ ಜೊತೆನಲ್ಲಿ ಸೇರೋದು ಏನಾಗತ್ತೆ ಅಂದ್ರೆ ನರ್ವಲ್ಸ್ ಡಿಬಿಲಿಟಿ, ಎಕ್ಸೆಸ್ ಆಫ್ ಸೆಕ್ಸಸ್ ಇದನ್ ಸೆಕ್ಸ್ ಮಾಡಿದ್ರಿಂದ ಅತಿಯಾದ ಹೆಣ್ಣಿನ ಗೀಳು ಅದನ್ನ ಬೆಳೆಸ್ಕೊಂಡ್ರೆ ನರಮಂಡಲ ವೀಕ್ ಆಗಿ ಏನು ವಯಸ್ಸಾದ್ಮೇಲೆ ಆಮ್ನಿಸಿಯಾ ಇದೆಲ್ಲ ಬರುತ್ತಲ್ಲ, ಇದಕ್ಕೊಂದು ಕಾರಣ ಸೆಕ್ಷುಯಲ್ ಎಕ್ಸೆಸ್. ಆ ಎಡ್ಗರ್ ಕೇಸ್ ಇದನ್ನ ಓದ್ ನೋಡಿ, ಅದ್ರಲ್ಲಿ ಬರುತ್ತೀವೆಲ್ಲ. ಯಾವುದೇ ವಿಚಾರದಲ್ಲಿ ಯುಕ್ತಾಹಾರ ವಿಹಾರಸ್ಯ ಯುಕ್ತ ಚೇಷ್ಟಸ್ಯ ಕರ್ಮಸು, ಭಗವದ್ಗೀತೆನಲ್ಲಿ. ಆಹಾರ ಚೆನ್ನಾಗಿದೆ ಅಂತ ಸಿಕ್ಕಾಪಟ್ಟೆ ತಿನ್ಬೇಡ.
ಇನ್ನೊಂದು ತುತ್ತನ್ನ ತಿನ್ಬಹುದು ಅಂತಾದಾಗ ನಿಲ್ಲಿಸ್ಬೇಕು. ಯು ಮಸ್ಟ್ ಸ್ಟಾಪ್ ಇಟ್. ಇಟ್ ಮೇ ಬಿ ವೆರಿ ಗುಡ್, ಅದ್ ಭಗವತ್ ಪ್ರಸಾದವೇ. ತಿರುಪತಿ ಲಡ್ಡು ಹಾಗಿದ್ ಸ್ಥಿತಿ ನೋಡಿ ಏನಾಗಿದೆ ಇವಾಗ. ಭಗವಂತನೇ ಬಿಡಿಸ್ಬೇಕಷ್ಟೆ. ಅವನೇನೆ ಈ ಸಂಕೋಲೆಗಳು ಇದೆಲ್ಲ ಯಾವುದೇ ತುಂಬಾ ಚೆನ್ನಾಗಿದೆ ಅಂತ ಇದ್ ಮಾಡೋದಿಲ್ಲ. ಹೆಣ್ಣು ನನ್ನ ಹೆಂಡ್ತಿನೇನೆ, ನಾನು ಹ್ಯಾವ್ ಗಾಟ್ ಟು ಬಿ ರೈಟ್ ಆನ್ ಹರ್. ಯಾವಾಗ ಬೇಕಾದ್ರೂ ನಾನು ಸೇರ್ತೀನಿ. ಬೆಳಗಿನಲ್ಲಿ ಸೇರ್ಬಾರದು. ಅಮಾವಾಸ್ಯೆ ಇದ್ರಲ್ಲಿ ಆ ರಾಜ ವೇಶ್ಮ ಅಂತ ಕುಷ್ಠರೋಗ ಬರುತ್ತೆ ಅಂತಿದೆ. ಅಮಾವಾಸ್ಯೆ ಹುಣ್ಣಿಮೆಗಳಲ್ಲಿ ನೀನು ಸ್ತ್ರೀ ಸಂಘ ಮಾಡಿದ್ರೆ ಪರ್ವಕಾಲಗಳದು ಆತ್ಮದ ಉದ್ಧಾರಕ್ಕೆ ಮಾಡುವಂತದ್ದು. ಆ ದಿವಸಗಳಲ್ಲಿ ಇದು ಬುಧವಾರ ದಿವಸ ಸೇರ್ಬಾರ್ದು, ಅಷ್ಟಮಿ ದಿವಸ ಕುಡ್ದು, ಏಕಾದಶಿ ದಿವಸ ಕುಡ್ದು, ಅವಳಿಗೆ ಇಷ್ಟ ಇಲ್ದಿದ್ದಾಗ ನೀವು ಬಲವಂತ ಮಾಡಿದ್ರೆ ಇಟ್ ಅಮೌಂಟ್ಸ್ ಟು ರೇಪ್. ಅಧ್ಯಾತ್ಮದ ನಿಮ್ ಹೆಂಡ್ತಿನೇನೆ ಬಲವಂತವಾಗಿ ನೀವು ಅವಳನ್ನು ಭೋಗಿಸಿದ್ರೆ ಅದು ಅತ್ಯಾಚಾರ. ಭಗವಂತ ಅದಕ್ಕೆ ಶಿಕ್ಷೆ ಕೊಡ್ತಾನೆ. ಯು ವಿಲ್ ಬಿ ಪನಿಷ್ಡ್. ಪುರುಷನು ಅವಳನ್ನು ಬಯಸಿ ಹೋಗ್ಲೇಬಾರ್ದು. ಅವಳು ಬಾಯಿಸಿದಾಗ ನೀವು ಸೇರ್ಬೇಕು. ಇದು ದಿತಿ ವೃತ್ತಾಂತದಲ್ಲಿ ಬರೋದು. ಸಂಧ್ಯಾ ಕಾಲದಲ್ಲಿ ಅವಳೆದ್ಲು ಅಮ್ಮ ಇವಾಗ ಬೇಡ, ಇನ್ನೊಂದು ಮುಹೂರ್ತ ಕಾಲ ವೆಯ್ಟ್ ಮಾಡು ಅಂತ. ಇವರುಗಳು ಜನನ ಆಗ್ಬೇಕಾಗಿತ್ತು, ಶಾಪ ಆಯ್ತಲ್ಲ ಹಿರಣ್ಯಕಶಿಪು ಹಿರಣ್ಯಾಕ್ಷ. ಅದಕ್ಕೆ ಅವಳಿಗೆ ಆ ಬುದ್ಧಿ. ಆಮೇಲೆ ಪತಿ ಹತ್ರ ಹೇಳಿದ್ರು, ಅಯ್ಯೋ ನಾನು ತಪ್ಪು ಮಾಡಿದೆ ನೋಡು, ಇವಾಗ ನೀನು ಆ ಸಂದರ್ಭದಲ್ಲಿ ಆ ಕಾಲದಲ್ಲಿ ನನ್ನನ್ನ ಬಯಸಿದೆ, ನಿನ್ನ ಬೈಕಿನ ನಾನು ಪೂರೈಸಬೇಕು, ಅದು ವಿಧಿ, ಅದಕ್ಕಾಗಿ ಅಂತ ಹೇಳಿ ಅವ್ರ ಆಮೇಲೆ ಆಚಮನ ಮಾಡಿ ಇದೆಲ್ಲ ಆದ್ಮೇಲೆ ನೀನು ಅಕಾಲದಲ್ಲಿ ಸಂಧ್ಯಾ ಕಾಲದಲ್ಲಿ ಬಯಸಿದ್ದಿಂದ ನಿನಗೆ ಅತ್ಯಂತ ಘೋರರಾದ ಇಬ್ರು ಮಕ್ಕಳು ಹುಡ್ತಾರೆ, ಲೋಕ ಕಂಟಕರಾಗ್ತಾರೆ ಅಂತ ಹೇಳಿಬಿಟ್ಟವನು ಒಳದ. ಎಲ್ಲವೂ ಗೊತ್ತವರಿಗೆ. ಕಶ್ಯಪ ದ್ವಿತೀಯ ಪುತ್ರರು ಇವರು ದೈತ್ಯರು. ಅವಳು ಆಮೇಲೆ ಪಶ್ಚಾತ್ತಾಪ ಪಟ್ಟಲ್ಲ, ಅದಕ್ಕೆ ಹೇಳ್ತಾನೆ ಅವನಿಗೆ ಹುಟ್ಟೋ ಮಗ ಒಳ್ಳೆ ಬಹಳ ಅವನೇ ಪ್ರಹ್ಲಾದ. ಒಂದೊಂದಕ್ಕೆ ಹಿನ್ನೆಲೆ ಹೇಗೆ ಅದು ಬಂದಿದ್ದು, ಅದಕ್ಕೆ ಅದರಲ್ಲಿ ತೊಡಗಿಸುವಂತಹದ್ದು. ಮತ್ತೆ ಭಗವಂತನೇ ಆ ರೀತಿ ಸಂಕಲ್ಪ ಮಾಡಿ ಅವಳಲ್ಲಿ ಬೈಕೆ ಉಂಟು ಮಾಡಿದ್ರೆ ನಮ್ದೇನ್ ತಪ್ಪು ಅಂತ ಕೇಳ್ಬೋದಲ್ಲ. ಅದನ್ನ ಹಾಕ್ಬೇಕಾದ್ರೆ ವಿವೇಕ ಹೇಳುದು ಇಲ್ವಾ, ಕಶ್ಯಪ ಬೇಡ ಈ ಟೈಮ್ ಅಂತ ಕೇಳಿದ್ರ? ಇದಕ್ಕೇನೆ ಆ ಗಾಂಪುರದು ಒಂದು ಕಥೆನಲ್ಲಿ ಗುರುಗಳು ಹೇಳಿದ್ರು ಎಲ್ಲದರಲ್ಲೂ ಭಗವಂತ ಇದ್ದಾನೆ ಅಂತ. ಒಂದು ಆನೆ ಮದವೇರಿದೆ, ಆನೆ ಕೂತ್ಕೊಂಡು ಬರ್ತಿದ್ದ ಅವನಿಗೆ, ಅದಕ್ಕೆ ಇಕ್ಕಿದ್ದಂಗೆ ರೋಷ. ಅವ್ನು ಹೇಳ್ತಾನೆ ಎಲ್ಲ ದೂರ ಹೋಗಿ, ಆನೆ ಹತ್ರ ಬರ್ಬೇಡಿ ಅಂತ ಮೇಲೆ ಕೂತಿರೋನು ಹೇಳ್ತಾ ಇದ್ದಾನೆ. ಈ ಗುರುಗಳು ಹೇಳಿದ್ರು ಅಂತ ಇವನು ಹೋಗ್ಬಿಟ್ಟು ಅವ್ನ ಕೈ ಮುಗಿದ. ಅದು ಸೊಂಡ್ಲಲ್ಲಿ ಎತ್ಬಿಟ್ಟು ಬಿಸಾಕ್ತಿವನ್ನ ಕೈ ಕಾಲೆಲ್ಲ ತರ್ಚ್ಕೊಂಡು. ಆಮೇಲೆ ಏನ್ ಗುರುಗಳೇ ನೀವ್ ಹೇಳಿದ್ರಿ ಎಲ್ಲದ್ರಲ್ಲೂ ಆನೆ ಇದು ದೇವರಿದ್ದಾನೆ ಅಂತ, ಆನೆ ಕೈ ಮುಗಿದೆ ಅಂತ. ಹೌದಪ್ಪ, ಆಮೇಲೆ ಇನ್ನೇನಾಯ್ತು, ಏನಾಯ್ತು, ನೀವ್ ಹೋದೆ ಅಲ್ಲಿ. ಅವಾಗ ಆನೆ ಒಂದೇ ಇತ್ತ, ಇನ್ಯಾರು ಇದ್ರ? ಆನೆ ಮೇಲಿದ್ದ ಮಾವುತ, ಅವನು ದೇವ್ರೆ ತಾನೆ. ಅವನೇನ್ ಹೇಳ್ದ, ದೂರ ಹೋಗು ಅಂತ. ನೀನ್ ದೇವ್ರಿದ್ದಾನೆ ಅಂತ ಮುಚ್ಕೊಂಡು ಯಾಕೆ ಅಲ್ವದೆ, ಕೈ ಮುಕ್ಕೊಂಡು ಅದ್ರ ಹತ್ರ? ಇದು ವಿವೇಕ. ತಮಾಷೆಯಾಗಿದ್ರು ಕತೆ, ಯಾವ್ದಕ್ಕೋ ಸೇರ್ಸೋದಲ್ಲ. ನಿಮಗ್ ಬುದ್ಧಿ, ವಿವೇಕ, ಭಗವಂತನ ಇಂಟ್ಯೂಷನ್ ಯಾರಿಂದಾನು ಹೇಳ್ತಾನೆ ಬೇಡ ಇದ್ ಮಾಡೋದು ಅಂತ. ಆ ಕ್ಷಣದಲ್ಲಿ ಏನೋ ಒಂದು ಬಯಕೆ, ಅದಕ್ಕಾಗಿ ಅದು ತೀವ್ರವಾದ್ರೆ ವಿವೇಕವನ್ನು ಮರೆಸ್ಬಿಡುತ್ತೆ. ಅದಕ್ಕೆ ಉದ್ವೇಗಗಳು ಬೇಡ ಅಂತ ಹೇಳುವಂತದ್ದು. ಅವನಿಗೆ ಹುಟ್ಟೋದಕ್ಕೆ ಕಾರಣವಾಗಿದ್ದು ಇದೆಲ್ಲ. ಆಮೇಲೆ ಅವಳಲ್ಲಿ ಪಶ್ಚಾತ್ತಾಪ ಉಂಟಾಗಿದ್ದಕ್ಕೆ ಪ್ರಹ್ಲಾದ ಉಂಟಾದ. ಹೀಗೆ ಒಂದೊಂದಕ್ಕೂ ಹಿನ್ನೆಲೆ ಬರುವಂತದ್ದು. ಮುಂದಕ್ಕೆ ಬರುತ್ತೆ ಆಗ್ರಹಣ, ಅದಾಮೇಲೆ ನೋಡೋಣ. ಸೊ 13ನೇ ತಾರೀಕು ಪುನಃ ಕ್ಲಾಸು ಆರಂಭ. ಅಲ್ಲಿ ತನಕ ಎಲ್ರು ಕೂಡ ನಾನೇನು ಎಲ್ರಿಗೂ ಸಜೆಸ್ಟ್ ಮಾಡೋದು, ರಾಮಾಯಣವನ್ನ ಪೂರ್ಣವಾಗಿ ಪಾರಾಯಣ ಮಾಡಿ. ಸಮಯ ಬಹಳಷ್ಟಿರುತ್ತೆ, ಬೆಳಗ್ಗೆ ಶುರು ಮಾಡ್ಕೊಂಡು, ಅದಕ್ಕಾಗಿ ವೇದ ಕ್ಲಾಸು ಬಿಟ್ಟಿದ್ದು. ಅದರಿಂದ ಪೂರ್ಣವಾಗಿ ಆಗ್ಬೇಕಲ್ಲ. ಅದು ಉತ್ತರಕಾಂಡವು ಸೇರ್ಸ್ ಮಾಡಬೇಕು ಅಂತ ಅನ್ಕೊಂಡಿದೀನಿ. ಭಗವಂತ ನಡ್ಸ್ಕೊಡ್ಬೇಕಷ್ಟೆ, ಗೊತ್ತಾಯ್ತೆ. ಅದಕ್ಕಾಗಿ ಆ ಸಂದರ್ಭದಲ್ಲಿ ಸಾಯಂಕಾಲದ ಕ್ಲಾಸು ಕ್ಯಾನ್ಸಲ್ ಮಾಡ್ಬೇಡ ಅಂತೀನಿ. ಪೂರ್ಣವಾಗಿ ಅದರದ್ದೇ ಪಾರಾಯಣ ಆಗಬೇಕು. ಅಕಸ್ಮಾತ್ ಬಿಟ್ರೆ ಮತ್ತೆ ಮಧ್ಯಾಹ್ನ ಸೆಷನ್ ಅಲ್ಲಿ ಅಂತೂ ಆ ದಿವಸದಲ್ಲಿ ಅದು ಮುಗಿಬೇಕು ಆ ಚಾಪ್ಟರ್. ಇದು ಇನ್ನೊಂದೇನು ಗೊತ್ತಾ ಅಂದ್ರೆ, ಏನಾದ್ರು ಒಂದ್ ಸಂಕಲ್ಪ ಮಾಡಿದ್ರೆ ನೀವು ಆ ಸಂಕಲ್ಪ ಪೂರೈಸ್ಬೇಕು. ನವಾಹ ಪಾರಾಯಣಂ ಕರಿಷ್ಯ ಅಂತ ನೀವು ಸಂಕಲ್ಪ ಮಾಡಿದ್ರೆ 9 ದಿವಸದಲ್ಲಿ ಮುಗಿಸ್ಲೇಬೇಕು. ಇಲ್ಲ ಸುಮ್ನೆ ನೀವು ಯಥಾಶಕ್ತಿ ಮಾಡ್ತೀನಿ ಅಥವಾ ಯಾವಾಗ ಮುಗಿಯುತ್ತೋ ಅವಾಗ ಅಂತ ಇಟ್ಕೊಂಡ್ರೆ ಅವಾಗ ಆಗ್ಬೋದು. ಈ ಸಂಕಲ್ಪ ಯಾರು ಮಾಡಿದ್ದು? ಭಗವಂತ ಕೇಳದ್ನ ನಿಮ್ಮನ್ನ? ಇಲ್ಲ ಪಾರಾಯಣ ಮಾಡಿರ್ತಾನೆ ಅವ್ರು ಕೇಳದ್ನ ಭಗವಂತ? ನೀವಾಗೆ ಮಾಡ್ಕೊಂಡಿದ್ದು. ನೀವಾಗೆ ಮಾಡ್ಕೊಂಡ್ಮೇಲೆ ಯು ಮಸ್ಟ್ ಸ್ಟಿಕ್ ಆನ್ ಟು ಯುವರ್ ವರ್ಡ್ಸ್.
ಇದು ಸಂಕಲ್ಪ. ಯಾವುದೇ ಒಂದು ಸಂಕಲ್ಪ ಮಾಡೋದು, ಇವತ್ತು ಗಾಯತ್ರಿ 108 ಮಾಡ್ತೀನಿ ಅಂತ ಸಂಕಲ್ಪ ಮಾಡಿದ್ರೆ ಆಮೇಲೆ ಬೇಡ ಇವತ್ತು ಚೇಂಜ್ ಮಾಡಬಾರದು. ಇಫ್ ಯು ಸೇ ದಟ್ ನಾನು ಇವತ್ತು ಭಗವದ್ ಪ್ರೀತ್ಯರ್ಥವಾಗಿ, ಅದಕ್ಕೇನಿಲ್ಲ ಆ ಬೈಕೆ ಈ ಬೈಕೆ ಏನಿಲ್ಲ, ಸುಮ್ನೆ ಇವತ್ತು ಒಂದು 108 ಗಾಯತ್ರಿ ಇಲ್ಲ 1008 ಗಾಯತ್ರಿ ಮಾಡ್ಬೇಕು ಅಂತ ಒಂದ್ ಸಂಕಲ್ಪ ಮಾಡಿದ್ರಿ. ಭಾನುವಾರ ಫ್ರೀ ಆಗಿದ್ದೀನಿ, ಸೊ ಲೆಟ್ ಮಿ ಡೂ 1008. ಏನ್ ಉದ್ದೇಶ? ಏನಾದ್ರು ಇಟ್ಕೊಂಡೆ ಕೇಳ್ಬೇಕಾ ಭಗವಂತನ? ಸುಮ್ನೆ ಭಗವತ್ ಪ್ರೀತ್ಯರ್ಥ, ಅವನಿಗೆ ವೃದ್ಧಿ ಆಗ್ಲಿ ಅಂತ ಅಂದ್ಬಿಟ್ಟು 1008 ಗಾಯತ್ರಿ ಮಾಡ್ತೀನಿ ಅಂತ. ಏನೋ ಸತ್ವಗುಣ ವೃದ್ಧಿ ಆಗಿತ್ತು ನಿಮಗೆ, ಏನು ಅನ್ನಿಸ್ತು, ಮಾಡೋಣ ಅಂತ ಕೊಂಡ್ಕೊಂಡ್ರಿ. ಬ್ರೇಕ್ ಆಗಬಾರದು, 1008 ಮಾಡ್ಲೇಬೇಕು. ಸಂಕಲ್ಪಿಸಿದ ಮೇಲೆ ಅದು ಆಗ್ಬೇಕು. ತದ್ವಾಚಾ ವದತಿ ತತ್ ಕರ್ಮಣ ಕರೋತಿ. ಮೊದಲು ಮನಸ್ಸಿನಲ್ಲಿ ಈ ಸಂಕಲ್ಪ, ಅದನ್ನ ಬಾಯಿನಲ್ಲಿ ಹೇಳ್ತೀರಿ. ಬಾಯಿನಲ್ಲಿ ಹೇಳ್ಬೇಕಾ? ಶ್ರೀ ಭಗವತಾಜ್ಞಾ ಶ್ರೀಮನ್ನಾರಾಯಣ ಪ್ರೀತ್ಯರ್ಥಂ ಬೇಕು. ಆ ಬಾಯಿನಲ್ಲಿ ಹೇಳಿದ್ದನ್ನು ಆಮೇಲೆ ಕಾರ್ಯರೂಪದಲ್ಲಿ ತನ್ನಿ. ಅದಕ್ಕೇನೇನ್ ಬೇಕು ಆ ಸಿದ್ಧತೆ ಮಾಡ್ಕೊಳ್ಳಿ. ಈಗ ರಾಮಾಯಣ ಪಾರಾಯಣ ಮಾಡ್ತೀನಿ ಅಂತಂದ್ರೆ ಬೇರೆ ಎಲ್ಲ ನಿಮ್ದು ಏನೇನ್ ಪ್ರೋಗ್ರಾಮ್ ಸಿಕ್ತೋ ಅದನ್ನೆಲ್ಲ ಮಧ್ಯಾಹ್ನಕ್ಕೆ ಪೋಸ್ಟ್ಪೋನ್ ಮಾಡ್ಕೊಳ್ಳಿ. ಕೀಪ್ ಯುವರ್ ಸೆಲ್ಫ್ ಫ್ರೀ ಫ್ರಮ್ 6 to 12:30, 1 o'clock. ಯಾವ ಅಸೈನ್ಮೆಂಟು ಇಲ್ಲ ಅವಾಗ. ಬ್ಯಾಂಕ್ ಹೋಗ್ಬೇಕು, ಇನ್ನೊಂದಕ್ಕೆ ಹೋಗ್ಬೇಕು, ಅದೊಂದ್ ವಾರ ಆದ್ಮೇಲೆ ಆಗ್ಲಿ, ಏನೇ ಇದ್ರು ಕೂಡ ಆ ಸಮಯದಲ್ಲಿ ಅದಕ್ಕಾಗಿ ವಿನಿಯೋಗಿಸಿ ಮಾಡುವಂತ. ಇದು ಭಗವಂತ ಅಪ್ರಿಶಿಯೇಟ್ ಮಾಡ್ತಾನೆ. ಇವು ಮಾಡೋದ್ರಿಂದ ಏನು ಅಂದ್ರೆ ಭಗವಂತನನ್ನ ಪಡೆಯೋದಕ್ಕೆ ಅಡ್ಡಿಯಾಗಿರೋ ಕರ್ಮಗಳು ಪರಿಹಾರ ಆಗುತ್ತೆ. ಧರ್ಮೇಣ ಪಾಪ ಅಪಾನುದತಿ ಇಂದ ಬರುತ್ತೆ. ನಿತ್ಯ ನೈಮಿತಿಕ ಕರ್ಮಗಳನ್ನ ಶ್ರದ್ಧೆಯಿಂದ ನಡೆಸಿದ್ರೆ ಭಗವದ್ ಪ್ರಾಪ್ತಿಗೆ ಅಡ್ಡಿಯಾಗಿರುವುದು ಅನೇಕ ಕೋಟಿ ಜನ್ಮಗಳಿಂದ ಇದ್ದಂಥದ್ದೆಲ್ಲ ಪರಿಹಾರ ಆಗುವಂಥದ್ದು. ಯಾವುದು ವ್ಯರ್ಥವಾಗೋದಿಲ್ಲ. ಏನೇ ಒಂದು ಒಳ್ಳೆ ಕೆಲಸ, ಒಂದು ಸಂಕಲ್ಪ ಮಾಡ್ತೀನಿ ಅಂತಂದಾಗ, ಸೊ ಆ ದೃಷ್ಟಿಯಿಂದ ಅವುಗಳನ್ನ ನಡೆಸುವಂತಹದ್ದು ಒಳ್ಳೇದು. ಅದಕ್ಕೆ ಈ ಫ್ರೀ ಟೈಮ್ ನಲ್ಲಿ ಇದೆಯಲ್ಲ, ಆ ಸಂದರ್ಭದಲ್ಲಿ ಏನಾದ್ರು ಒಂದಷ್ಟು ವಿಷಯಗಳನ್ನ ತಿಳಿಸೋಣ ಅಂತ ನಾನು ಅನ್ಕೊಂಡೆ. ಅದಕ್ಕಾಗಿ ಶಬ್ದಶಾಸ್ತ್ರದ ಬಗ್ಗೆ ಒಂದಷ್ಟೆಲ್ಲ, ಇದರ ಜೊತೆಗೆ ಇನ್ನೊಂಚೂರು ಹೇಳಿಬಿಟ್ಟು ಮುಗಿಸೋಣ. ಶಬ್ದ ಉಚ್ಚಾರಣೆ ಆಯ್ತು. ಈ ವೇದದ ಬಗ್ಗೆ ಒಂದಷ್ಟು. ತೈತರಿಯ ಕೃಷ್ಣ ಯಜುರ್ವೇದ, ಈಗ ಶುಕ್ಲ ಯಜುರ್ವೇದ ಆಗ್ತಾ ಇದೆ TTD ನಲ್ಲಿ. ಅವ್ರದ್ದು ಒಂದೇ ಒಂದು ಏಕರಾಗ, ಅದರಲ್ಲಿ ಏನು ವ್ಯತ್ಯಾಸ ಇಲ್ಲ. ಸ್ವರಗಳು ಇದ್ರದ್ದು ಕೈಯನ್ನಂಗೆ ಇಟ್ಕೊಂಡು ಕೆಳಗಡೆ ಆಡಿಸಿ ಮತ್ತೆ ಉದಾತ್ತಕ್ಕೋ ಮೇಲೆ ಬಂದಾಗ ಆಮೇಲೆ ಏನೋ ಬೆರಳು ಎಣಿಸ್ತಾರೆ. ಅದ್ ಏನ್ ಪ್ರೊಸೀಜರ್ ಅಂತ ಅವ್ರನ್ನ ಕೇಳ್ಬೇಕು. ಈ ಶುಕ್ಲ ಯಜುರ್ವೇದ ಅಂತ ಬಂದಿದ್ದು ಯಾಜ್ಞವಲ್ಕಿನಿಂದ. ಇವನು ಇವ್ರ ಹತ್ರ ಕಲ್ತಿದ್ನಲ್ಲ, ಅಲ್ಲ ಅದು ಬೇರೆ, ಅದು ಬ್ರಹ್ಮ ವಿದ್ಯೆಯನ್ನ ಕಲಿಯೋದಕ್ಕೆ ಹೋಗಿದ್ದು. ಇವನ ಹೆಸರೇನು, ಪೈಲ ಋಗ್ವೇದವನ್ನ ಅವ್ರಿಗೆ ಹೇಳಿದ್ದು. ವಕಾರದಿಂದ ಬರುತ್ತೆ. ಭಗವಂತ 4 ಜನಕ್ಕೆ ವೇದವನ್ನ ಹೇಳ್ದ. ಋಗ್ವೇದ ಒಬ್ಬನಿಗೆ, ಜೈಮಿನಿಗೆ ಸಾಮವೇದ, ಹೀಗೆ ಅಥರ್ವಣಿಕನಿಗೆ ಅಥರ್ವ ವೇದ, ಇವುಗಳನ್ನ ಹೇಳಿ ಮಾಡಿದ್ದು ವೈಶಂಪಾಯನೇ. ಅವನ ಶಿಷ್ಯರಿಗೆಲ್ಲ ಹೇಳ್ಕೊಟ್ಟ. ಒಂದ್ಸಲಿ ಆ ಗುರುಗೆ ಒಂದು ಗೋಹತ್ಯಾ ದೋಷ ಬಂದ್ಬಿಡ್ತು. ಇವನೇನೋ ಹಸುನ ಓಡ್ಸೋಕ್ ಹೋದ, ಅದು ಸತ್ತೋಯ್ತು. ಇದ್ರದಕ್ಕೆ ಶಿಷ್ಯರನ್ನೆಲ್ಲ ಸೂರಿಸ್ಕೊಂಡು ಗೋಹತ್ಯಾ ದೋಷಕ್ಕೆ ಒಂದು ಪ್ರಾಯಶ್ಚಿತ್ತವನ್ನ ಮಾಡ್ಬೇಕು ಅಂತ ಅಂದ್ಬಿಟ್ಟು ಗುರು ಹೇಳಿದಾಗ ಈ ಯಾಜ್ಞವಲ್ಕ್ಯ, ಇದಕ್ಕೆ ಗುರುಗಳೇ ಅವರೆಲ್ಲ ಯಾಗ್ಬೇಕು, ನಾನೊಬ್ಬ ಸಾಕು, ನಾ ಮಾಡ್ತೀನಿ, ನಾನು ಅದನ್ನ ನಿಮಗೆ ಪರಿಹಾರ ಮಾಡಬಲ್ಲೆ ಅಂತ. ಅವನು ಹೇಳಿದ ಆಟಿಟ್ಯೂಡ್ ಏನು ಅಂದ್ರೆ ಯಾರು ಬೇಕಿಲ್ಲ, ಗುರುಗಳು ಬೇಕಿಲ್ಲ, ನಾ ಮಾಡ್ತೀನಿ ಏನೋ ಅಹಂಕಾರದಿಂದ. ಯಾಜ್ಞವಲ್ಕ್ಯ ಅದನ್ನ ಗಮನಿಸಿದ್ರು ಅವರು. ನಿನ್ನ ಉದ್ದಟತನ ಇದೆಯಲ್ಲ, ಅದಕ್ಕೆ ನಿನಗೆಲ್ಲ ಗೊತ್ತು, ನೀನೇ ಮಾಡಬಲ್ಲೆ ಅಂದ್ರೆ ನೀನು ಹೋಗು, ನನ್ನಿಂದ ಕಲಿಯೋದು ಬೇಡ ನೀನು ಅಂದ್ರು ಅವ್ರು. ಹೋಗ್ಬೇಕಾದ್ರೆ ನನ್ನಿಂದ ಏನ್ ಕಲ್ತಿಯೋ ಅದನ್ನ ಬಿಟ್ಟು ಹೋಗು ಅಂದ್ರು. ಅವನು ಅದನ್ನೆಲ್ಲ ವಾಮನ ಮಾಡಿ ಹೋದ. ವಾಮನ ಅಂದ್ರೆ ವಾಂತಿ ಮಾಡಿ ಹೋಗಿದ್ದು. ಅದನ್ನ ಬೇರೆ ಶಿಷ್ಯರು ಪಕ್ಷಿ ರೂಪದಲ್ಲಿ ಅದನ್ನ ಸ್ವೀಕಾರ ಮಾಡೋದು. ತಿತ್ತಿರಿ ಪಕ್ಷಿಗಳಾಗಿದ್ರು, ಅದರಿಂದ ತೈತಿರಿಯ ಅನ್ನೋ ಪದ ಬಂದಿದ್ದು ಉಗಮಕ್ಕೆ ಹೇಳುವಂತದ್ದು. ಹಾಗೆ ಬಂದಂತದ್ದು ತೈತಿರಿಯದಿಂದ ಬಂದಿದ್ದಕ್ಕೆ ಇದು ಕೃಷ್ಣ ಅಂತ ಹೇಳಿ. ಆಮೇಲೆ ಆ ಯಾಜ್ಞವಲ್ಕ್ಯ ಏನ್ ಮಾಡ್ದ ಅಂದ್ರೆ ಸೂರ್ಯನನ್ನ ಉಪಾಸನೆ ಮಾಡಿ ಸೂರ್ಯನಿಂದ ಯಜುರ್ವೇದವನ್ನು ಪಡೆದ. ಅದಕ್ಕಾಗಿ ಅದು ಶುಕ್ಲ ಯಜುರ್ವೇದ, ಇದು ಕೃಷ್ಣ ಯಜುರ್ವೇದ ಅಂತ ಬಂದಿತ್ತು. ಕೃಷ್ಣ ಯಜುರ್ವೇದ ಇದು ಬರ್ಬೇಕಾದ್ರೆ. ಕೃಷ್ಣ ಯಜುರ್ವೇದದಲ್ಲಿ ಒಟ್ಟು 82 ಚಾಪ್ಟರ್ಸ್ ಇದೆ. ಅಶೀತಿ ದ್ವಯ ಅಂತ ಅಂದ್ರೆ 82. ಅಶೀತಿ ಅಂದ್ರೆ 80. 80ನೇ ವರ್ಷಕ್ಕೆ ಯಾವ ಶಾಂತಿನೂ ಇಲ್ಲ.
ಯಾರೋ ರೀಸೆಂಟ್ ಆಗಿರೋ ಬಂದಿದ್ರು, ಮಾಮ 80ನೇ ವರ್ಷಕ್ಕೆ ಶಾಂತಿ ಅಂತ. 80ನೇ ವರ್ಷಕ್ಕೆ ಯಾವ್ದು ಶಾಂತಿಗಳಿಲ್ಲ. 60 ಆಯ್ತು, 60 ಮುಗಿ ಷಷ್ಠಬ್ದಿ ಪೂರ್ತಿ, 61ನೇದು. ಅದಾದ್ಮೇಲೆ 70ನೇದು ಅದು ಉಗ್ರರಥ, 70ನೇದು ಭೀಮರಥ, ಮುಂದಕ್ಕೆ ಬರೋದು ಸಹಸ್ರ ಚಂದ್ರ ದರ್ಶನ, 81 ವರ್ಷ 8 ತಿಂಗಳು. ಆಮೇಲೆ ಮೊಮ್ಮಗನಿಗೆ ಮಗ ಹುಟ್ಟಿದ್ರೆ ಗಂಡಿನ ಸಂತಾನ ಕಂಟಿನ್ಯೂ ಆಗೋದು. ಮೊಮ್ಮಗನ ಮಗ ನೋಡ್ಬೇಕಾದ್ರೆ ಇವನು ಬದುಕಿರ್ಬೇಕಲ್ಲ, ಅದಕ್ಕೆ ಕನಕಾಭಿಷೇಕ ಅಂತ ಹೆಸರು. ಇಲ್ಲ ಇವನಿಗೆ 100 ವರ್ಷ ಆದ್ರೆ ಶತಾಭಿಷೇಕ. ಈ ಸಹಸ್ರ ಚಂದ್ರ ದರ್ಶನ ಶತಾಭಿಷೇಕ ಅನ್ನೋದು ಅರ್ಥಹೀನ. ಅದು ಶತಾಭಿಷೇಕ ಅಲ್ಲ, ಅದು ಸಹಸ್ರ ಚಂದ್ರ ದರ್ಶನ. ಒಬ್ಬರ ಜೀವನದಲ್ಲಿ 1,000 ಹುಣ್ಣಿಮೆ ಆಗಿತ್ತು. ನಾವು ಚಂದ್ರನ ನೋಡ್ಬೇಕು ಅಂತೇನಿಲ್ಲ, ನಮ್ಮ ಜೀವನದಲ್ಲಿ ಹುಣ್ಣಿಮೆಗಳು ಎಷ್ಟಾಯ್ತು ಅದು ಲೆಕ್ಕ ಇದೆ. ಶುಭಾಶ್ರಯ ಇದರಲ್ಲಿ ನೋಡಿ, ಶುಭೋದಯದಲ್ಲಿ ಅದನ್ನ ನಡೆಸುವಂತದ್ದು ಸಹಸ್ರ ಚಂದ್ರ ದರ್ಶನ. ಅದಾದ್ಮೇಲೆ ಶತಾಭಿಷೇಕ ಅಥವಾ ಕನಕಾಭಿಷೇಕ. ಇದು 108 ಚಿನ್ನದ ಹೂವುಗಳನ್ನ ಮಾಡಿ ಅದರಿಂದ ಅಭಿಷೇಕ ಆಗ್ಬೇಕು. ಅದರಲ್ಲಿ ಎಲ್ಲದರಲ್ಲೂ ಪ್ರೊಸೀಜರ್ಸ್ ಸೇಮ್. ಉದಕ ಶಾಂತಿ ಆಗ್ಬೇಕು, ನಕ್ಷತ್ರ ಹೋಮ ಆಗ್ಬೇಕು, ಅವರ ನಕ್ಷತ್ರ, ಹಿಂದಿನ ನಕ್ಷತ್ರ, ಮುಂದಿನ ನಕ್ಷತ್ರ, ಆಮೇಲೆ ಆಯುಷ್ಯ ಹೋಮ. ಇನ್ ಕೆಲವೆಲ್ಲ ಪ್ರಿಸ್ಕ್ರಿಪ್ಷನ್ ಇದರಲ್ಲಿದೆ ಶುಭೋದಯದಲ್ಲಿ. ಮೃತ್ಯುಂ ಹೋಗ್ಲಿ, ಇವನಿಗೆ ದೀರ್ಘವಾದ ಆಯುಸ್ ಉಂಟಾಗ್ಲಿ ಅನ್ನೋದೆಲ್ಲ ಬರುತ್ತೆ. ಆ ಗೋತ್ರ ನಕ್ಷತ್ರ ಎಲ್ಲ ಹೇಳಿ ಶರ್ಮನ್ಯ ಮೃತ್ಯುಂ ಜಯತು ಓಂ ಭೂಹು ವ್ಯಾಹೃತಿಗಳು, ಭೂಹ ವಹ ಸುವಹ ಇವೆಲ್ಲ ಹೇಳುವಂತದ್ದು. ಇವೆಲ್ಲ ಆ ಶಾಂತಿ ಹೋಮದಲ್ಲಿ ಬರುವಂತದ್ದು. ಇವೆಲ್ಲ ಆದ್ಮೇಲೆ ಒಂದು ಆಜ್ಯಾವಲೋಕನ ಅಂತಿದೆ, ಮಾಡ್ತಾ ಇಲ್ಲ ಕೆಲವರು, ಬಿಟ್ಟೋಗಿದೆ. ತುಪ್ಪದ ಇದರಲ್ಲಿ ಎಲ್ಲ ಎಣ್ಣೆ ಪಾತ್ರೆ, ಆಜ್ಯ ಪಾತ್ರೆ, ಆಜ್ಯಾವಲೋಕನವೇ ತುಪ್ಪದಲ್ಲಿ, ಅಂದ್ರೆ ಕರಗಿಸಿದ್ದು ತುಪ್ಪದಲ್ಲಿ ಇವನು ಪ್ರತಿಬಿಂಬ ನೋಡ್ಕೊಳ್ಬೇಕು. ಎಲ್ಲ ಏನೇನು ದೋಷಗಳಿದೆಯೋ ಅದೆಲ್ಲ ಪರಿಹಾರಕ್ಕೆ ಅಂತ ಆಜ್ಯಾವಲೋಕನ. ಆಮೇಲೆ ಆ ತುಪ್ಪದ ಪಾತ್ರೆ ಜೊತೆ ಒಬ್ಬ ಬ್ರಾಹ್ಮಣನಿಗೆ ಅದನ್ನು ದಾನ ಕೊಡ್ಬೇಕು. 1 kg ತುಪ್ಪ ಕರಗಿಸಿ ಅದರಲ್ಲಿ ಆಜ್ಯಾವಲೋಕನ ಮಾಡಿ, ಅವಲೋಕನ ತನ್ನ ಮುಖವನ್ನ ನೋಡ್ಕೊಂಡು ಆಮೇಲೆ ಅದನ್ನ ದಾನ ಕೊಡೋದು. ಇವೆಲ್ಲ ಶಾಂತಿದು ಇರ್ಲಿ. ಇವಾಗ ಬರೋಣ 82 ಪ್ರಶ್ನೆ. ಆಜ್ಯಾವಲೋಕನ ಇಕ್ಕನ್ನ ಇದು ಮನೆ ಒಳಗಡೆ ಕಾಗೆ ಬಂದ್ಬಿಟ್ರೆ ಅದಕ್ಕೊಂದು ಇದಿದೆ. ರಂಗಪ್ರಿಯರಲ್ಲಿ ಒಂದ್ಸಲ ಯಾರೋ ಹೀಗೆ ಒಂದು ಹಿಂದ್ವಾಗ್ಲಿಂದ ಬಂದು ಮುಂದಿನ ಬಾಗ್ಲಿಂದ ಬಂದು ಹಿಂದಿನ ಬಾಗ್ನಲ್ಲಿ ಹೊಟ್ಟೋಯ್ತು. ಕಾಗೆ ಒಳಗಡೆ ಬರಬಾರ್ದು, ಅದಕ್ಕೊಂದು ಶಾಂತಿ. ಈ ವಿಧಿಗಳೆಲ್ಲ ಇದೆ. ಅವಾಗ ಯಾವ್ಯಾವ್ದಕ್ಕೆ ಏನೇನು. ವೃಕ್ಷ ಛೇದ ಶಾಂತಿ. ಮನೆಯಲ್ಲಿ ಯಾವ್ದೋ ತೆಂಗಿನ ಮರವ ಇನ್ಯಾವ್ದೋ ಒಂದು ಮರ ಇತ್ತು ತೆಗಿತೀರಿ, ಬರೀ ತೆಂಗಿನ ಮರ ಒಂದೇ ಅಲ್ಲ, ಮಾವಿನ ಮರ ಮತ್ತೊಂದು ಬಿಡಿಸಿದ್ರಿ ಕಾಂಪೌಂಡ್ ನಲ್ಲಿ, ನೀವು ಎಕ್ಸ್ಟೆಂಡ್ ಮಾಡ್ಬೇಕು. ಇವಾಗ ಎಲ್ಲ 5 ಫ್ಲೋರೋ 6 ಫ್ಲೋರೋ ಕಟ್ಟಬೇಕು. ಅದಕ್ಕೆ ಅದನ್ನು ಸೇರಿಸ್ಕೊಂಡು ಮರ ತೆಗಿತೀರಿ. ಆ ಮರನ ಹಂಗೆ ತೆಗೆದ್ರೆ ಬ್ಲಡ್ ಕ್ಯಾನ್ಸರ್ ಬರುತ್ತೆ ಅಂತಿದೆ. ಅದಕ್ಕೇನು ಅಂದ್ರೆ ವೃಕ್ಷ ಛೇದಕ್ಕೆ ಅದಕ್ಕೆ ಬಲಿಹರಣ ಮಾಡಿ ಸೌಮ್ಯಗ್ನಿನ್ನಾಥಿತೋ ಜೋ ಹವೀಮಿ ತೇನೋ ಮುಂಚಂತ್ವೇನ ಸಹ ಅಂತ ಒಂದು ಮಂತ್ರ ಬರುತ್ತೆ. ಅದನ್ನ ಮಂತ್ರರೂಪವಾಗಿ 108 ಬಾರಿ ಹೋಮವನ್ನು ಮಾಡಿ, ಅನ್ನವನ್ನು ಇದಕ್ ಮಾಡಿ, ಅದಕ್ಕೆ ಅರಿಶಿನ ಕೆಂಪು ಇದೆಲ್ಲ ಹಾಕಿ ಕಲಸಿದ ಅನ್ನಗಳನ್ನ 4 ದಿಕ್ಕಿನಲ್ಲಿ ಬಲಿಹರಣ ಅಂತ ಮರದ ಹತ್ರ ಇಟ್ಟು ಎಲ್ಲ ಮಾಡಿ, ಆ 1 ಮರ ತೆಗೆದಿದ್ದಕ್ಕೆ ಒಂದು 10 ಮರಗಳನ್ನ ಹಾಕ್ಬೇಕು, ಗಿಡಗಳನ್ನೆಲ್ಲರೂ ಬೇರೆ ಕಡೆನಲ್ಲಿ. ಇವೆಲ್ಲ ವೃಕ್ಷಚ್ಛೇದ ಶಾಂತಿ ಎಂದು ಬರೋದು. ಈಗ ವೇದದ ಬಗ್ಗೆ ಬರೋಣ. ಅಶೀಚಿದ್ವಯ ಅಂದ್ರೆ 82 ಪ್ರಶ್ನೆ. ಇದರಲ್ಲಿ ಬೇಸಿಕ್ 16 ಪ್ರಶ್ನೆಗಳು ಇಷ್ಟಾದ್ರೂ ಒಬ್ಬ ಮಾಡಿರ್ಬೇಕು. ಇದು ಪಕ್ಷಿಗಳು ಪೂರ್ಣವಾಗಿ ಕಲಿಬೇಕು 4 ವೇದಗಳನ್ನು. ವೇದ ಅಂದ್ರೆ ಒಂದೇನೆ, 4 ಅಲ್ಲ. ನಿಮ್ ವೇದ ಪೂರ ಮುಗಿಸಿದ್ರೆ ಯಜುರ್ವೇದ ಕಲೀರಿ, ನೆಕ್ಸ್ಟ್ ವೇದ, ಆಮೇಲೆ ಸಾಮ, ಆಮೇಲೆ ಅಥರ್ವಣ, ಹಿಂದೆ ಮುಂದೆ ಹೇಗಾದ್ರೂ ಸರಿ. ಹಿಂದೆ ಎಲ್ಲ LS ಅಂದ್ರೆ ಲೋಯರ್ ಸೆಕೆಂಡರಿ, LS ಮಾಡಿಬಿಟ್ರೆ ಅವನು ಈಗಿನ ಕಾಲಕ್ಕೆ ಗ್ರಾಜುಯೇಟ್ ಅಂದಂಗೆ. ನೀವು ಕೆಲಸ ಮಾಡ್ಬೇಕಾದ್ರೆ ಮಿನಿಮಮ್ ಗ್ರಾಜುಯೇಷನ್. LS ಮಾಡಿದ್ರೆ EPS ಅನ್ನು, ಎಲಿಜಿಬಲ್ ಫಾರ್ ಪಬ್ಲಿಕ್ ಸರ್ವಿಸ್. 1-2 ಸಬ್ಜೆಕ್ಟ್ ಹೋಗಿದ್ರು ಕೂಡ ಅದರಲ್ಲಿ EPS ಅಂತ ಅವನು ಮಾರ್ಕ್ಸ್ ನಲ್ಲಿ ಕೊಟ್ರೆ ಗೋರ್ಮೆಂಟ್ ಕೆಲಸ ಅವ್ನು ಸಿಗ್ತಾ ಇತ್ತು. EPS ಆಗಿದೆ ಅವನಿಗೆ. ಇದು HS ಹೈಯರ್ ಸೆಕೆಂಡರಿ. SLC ಅನ್ನ LSK ಪಿನ್ನ ಇನ್ನಿಂದೆ. LS ಆಗಿನ ತಕ್ಷಣ ಟೀಚರ್ ಪೋಸ್ಟ್ ಇದಕ್ಕೆಲ್ಲ. ನಮ್ ತಂದೆ ಇವರುಗಳೆಲ್ಲ ಸ್ಕೂಲ್ ಟೀಚರ್ ಆಗಿ ಆಮೇಲೆ ಅವರೆಲ್ಲ ಇದೆಲ್ಲ SLC ಇದೆಲ್ಲ ಮಾಡ್ಕೊಂಡಿದ್ದು. ಅವರು ಓದ್ತಾ ಇದ್ದಿದ್ದನ್ನು ನೋಡಿದ್ದಾರೆ. ಆಮೇಲೆ SLC ತಂದ್ ಮಾಡಿದ್ರು. ಅದಕ್ಕೆ ಮೊದಲು LSನೇ ಬರ್ತಾ ಇದ್ದಿತ್ತು. ಯಾಕೆ LS ಪದ ಬಂತು ಅಂದ್ರೆ ಇಲ್ಲಿ 16 ಪ್ರಶ್ನೆಗಳು. ಮೊದಲನೇದು ಅರುಣ ಪ್ರಶ್ನ, ಈಗ ತಾನು ಮುಗಿಸಿದ್ವಿ. ಸೂರ್ಯ ನಮಸ್ಕಾರ.
ಭದ್ರಂ ಕರ್ಣೇ ವಿಶೃಣುಯಾಮ ದೇವಾಹ ಆಪಮಾಪಾಮಪ ಸರ್ವ ಆಹ ಶುರು ಮಾಡೋದು 32 ಅನುವಾಕಗಳು ಯಜುರಾರಣ್ಯಕ 1. ಎರಡನೆಯದು ಸ್ವಾಧ್ಯಾಯ ಭ್ರಮಣ, ಈಗ ಶುರು ಮಾಡಿರುವಂತದ್ದು. ಸಹ ವೈ ದೇವಾನಾಂಚ ಸುರಾಣಾಂಚ 20 ಅನುವಾಕಗಳು, ಪ್ಯಾರಾಗ್ರಾಫ್ಸ್ ಅನುವಾಕ 20. ಸ್ವಾಧ್ಯಾಯ ಬ್ರಾಹ್ಮಣ ಇದರಲ್ಲೇ ಇವಾಗ ಮುಂದಕ್ಕೆ ಬರುವಂತದ್ದು ಕೂಷ್ಮಾಂಡ ಹೋಮ. ಮೂರನೇದು ಬ್ರಹ್ಮಮೇಧ, ತಚ್ಛಂಯೋರಾವೃಣಿ ಮಹೇ ಶಾಂತಿ ಮಂತ್ರ, ಚಿತ್ತಿ ಸೃಕ್ ಚಿತ್ತಮಾಜ್ಯಂ ಆದೀತಂ ಬರ್ಗಿಹಿ, ಚಿಕ್ಕ ಸೆಂಟೆನ್ಸಸ್. ಮೂರನೇದು ಇದಕ್ಕೆ ಬ್ರಹ್ಮಮೇಧ ಅಂತ ಹೆಸರು. 21 ಅನುವಾಕಗಳು. ಯಜುರಾರಣ್ಯಕದ 3ನೇ ಪ್ರಶ್ನೆ ಇದು. 4 ಮತ್ತು 5ಕ್ಕೆ ಪ್ರವರ್ಗ್ಯ ಅಂತ ಹೆಸರು. 4ನೇ ಪ್ರಶ್ನೆ 5ನೇ ಪ್ರಶ್ನೆ ತೈತಿರಿಯ ಆರಣ್ಯಕದಲ್ಲಿ. ಅದು ನಮೋ ವಾಚೆ ಪಂಚಶಾಂತಿ ಮಂತ್ರಗಳು ಇದ್ರಲ್ಲೇ ಬರೋದು. ಯುಂಜತೆ ಮನ ಯುಂಜತೆ ಧಿಯೋ ವಿಪ್ರ ವಿಪಸ್ಥಿತ ಅಂತ ಶುರುವಾಗುತ್ತೆ. ಅದು 42 ಅನುವಾಕಗಳಿದೆ. 4 ಮತ್ತು 5. 5ನೇದು ಪ್ರವರ್ಗ್ಯ ಬ್ರಾಹ್ಮಣ, ದೇವಾ ವೈ ಸತ್ರಮಾಸತ ಅಂತ ಶುರುವಾಗುತ್ತೆ. ಅದು 12 ಅನುವಾಕಗಳು. 6ನೇದು ಪಿತೃಮೇಧ, ಪರೇಯುವಾಗಂಸಂ, ಇದನ್ನ ಮನೆಯಲ್ಲಿ ಹೇಳೋಲ್ಲ, ಹೇಳ್ಕೊಡೋದು ಇಲ್ಲ. ಇದೇ ಕಾಡ್ ಪ್ರಶ್ನೆ ಅನ್ನೋದು. ಆರಣ್ಯಕದಲ್ಲಿ 6ನೇ ಪ್ರಶ್ನೆ. ದೇವಾಲಯದಲ್ಲಿ ಪ್ರಾಂಗಣದಲ್ಲೋ ಇಲ್ಲ ಊರ್ ಹೊರಗಡೆ ಮರದ ಕೆಳಗಡೆ ಕೂತ್ಕೊಂಡು ಅದನ್ನ ಕಲಿಬೇಕು, ಕಲಿಸ್ಬೇಕು. ಏನಿದೆ ಅದರಲ್ಲಿ ಅಂದ್ರೆ ದಹನ ಸಂಸ್ಕಾರ. ಒಬ್ಬ ಪ್ರಾಣ ಹೋಯ್ತು ಅಂತಂದ್ರೆ ಅವನಿಗೆ ಏನೇನ್ ಸಂಸ್ಕಾರ ನಡೆಸ್ಬೇಕು ಆ ಮಂತ್ರಿಗಳು. ಅದಕ್ಕೆ ಅದನ್ನ ಮನೆಯಲ್ಲಿ ಹೇಳೋಲ್ಲ, ಮನೆಯಲ್ಲಿ ಪ್ರಾಕ್ಟೀಸು ಮಾಡೋಲ್ಲ. ಪಿತೃಮೇಧ ಅದಕ್ಕೆ ಅದನ್ನ ಹೇಳ್ಕೊಟ್ಟಾಗ ಪ್ರತಿ ದಿವಸ ಕೂಡ ಸಂತ್ವಾ ಸಿಂಚ ಮಿಯಜುಷ ಪ್ರಜಾ ಆಯುರ್ಧನಂಚ ಶಾಂತಿ ಮಂತ್ರವನ್ನ ಹೇಳಿ ಕಂಟ್ರೋಲ್ ಮಾಡುವಂತದ್ದು. ಇದು 12 ಅನುವಾಕಗಳಿದೆ ಪಿತೃಮೇಧ. ಇದಾದ್ಮೇಲೆ 7ನೇ ಪ್ರಶ್ನೆ ಇದು ಬರೋದು ತೈತಿರಿಯ ಆರಣ್ಯಕದಲ್ಲಿ. ಉಪನಿಷತ್ತು, ತೈತಿರಿಯ ಉಪನಿಷತ್ತು. ಶನ್ನೋ ಮಿತ್ರ ಶಂ ಶಿಕ್ಷಾಂ ವ್ಯಾಖ್ಯಾಸ್ಯಾಮಃ, ಈ ತೈತಿರಿಯ ಆರಣ್ಯಕದಲ್ಲಿ ಬರುವಂತದ್ದು ಉಪನಿಷತ್ತು ಸಪರೇಟ್ ಆಗಿ. ಯಜುರ್ವೇದಕ್ಕೆ ಸೇರಿದ್ದು ಉಪನಿಷತ್ತು, ತೈತಿರಿಯ ಉಪನಿಷತ್ತು. ಅದರಲ್ಲಿ 3 ವಲ್ಲಿಗಳು. ಮುಂದಕ್ಕೆ ಮಹಾನಾರಾಯಣ 1, 2, 3. ಮೊದಲನೇದು 12 ಅನುವಾಕ, ಎರಡನೇದು 9 ಅನುವಾಕಗಳು, ಮೂರನೇದು 16 ಅನುವಾಕ. ಇದೆಲ್ಲ ಅದರಲ್ಲೇ ಸೇರಿದ್ದು. 3 ವಲ್ಲಿಗಳು ಅಂತ ಹೇಳಿದಲ್ಲ, ತೈತಿರಿಯಲ್ಲಿ ಭೃಗುವಲ್ಲಿ, ಆನಂದವಲ್ಲಿ, ಶಿಕ್ಷಾವಲ್ಲಿ, ಅದು 3 ಸೇರಿ ಅಷ್ಟು. ಇದಾದ್ಮೇಲೆ 8ನೇದು ಉಪನಿಷತ್ತು ಮಹಾನಾರಾಯಣ ಉಪನಿಷತ್ತು. ಅದರಲ್ಲಿ ನಾವು ಹೊಡೆದೋದು ದ್ರಾವಿಡ ಪಾಠ, ಆಂಧ್ರ ಪಾಠ ಅಲ್ಲ ನಮ್ದು. 48 ಅನುವಾಕಗಳಿದೆ. ಅಂಬಸ್ಯ ಬಾರೆ ಭುವನಸ್ಯ ಮಧ್ಯೆ ನಾಗಸ್ಯ ಪೃಷ್ಠೆ ಮಹತೋ ಮಹೀಯಾನ್ ಅಂತ ಬರುವಂತಹದ್ದು. ಅದರಲ್ಲಿನ ಕಡೆ ಭಾಗವೇನೆ ನಾವು ಪ್ರತಿದಿನ ಹೇಳೋ ಜ್ಞಾನ ಯಜ್ಞ. ತಸ್ಯೈವಂ ವಿದುಷೋ ಯಜ್ಞಸ್ಯ ಆತ್ಮ ಶತಮರೆ ಕಡೆನಲ್ಲಿ ಅದಷ್ಟು ಬರೋದು ಮಹಾನಾರಾಯಣ. ಇದಾದ್ಮೇಲೆ 9ನೇದು ಮಂತ್ರ ಪ್ರಶ್ನ. ಇದು ಏಕಾಗ್ನಿಕಾಂಡ ಅಂತ ಕೂಡ ಹೆಸರು. 9, 10 ಇದು ಬ್ರಾಹ್ಮಣದಲ್ಲಿ ಬರುತ್ತೆ. ತೈತಿರಿಯ ಬ್ರಾಹ್ಮಣದಲ್ಲಿ ರಸುಗ್ಮಂತಾಧಿಯತ ಅನಸ್ಯ ಸಖ್ಯದಿ ವರೇಭಿರ್ ಪರಾಗ ಶ್ರಣೀತದ, ಈ ಜ್ಯೋತಕರ್ಮದಿಂದ ಹಿಡಿದು 16 ಸಂಸ್ಕಾರಗಳು ಮಾಡಿಸುವಂತಹದ್ದು. ಜೊತೆಗೆ ಪಿತೃ ಮೇಧ ಇದ್ರದ್ದು ತರ್ಪಣಗಳು ಬರುತ್ತೆ, ಆ ಮಂತ್ರಗಳೆಲ್ಲ ಸೇರುತ್ತೆ ಇದರಲ್ಲಿ. ಪ್ರಥಮ ಖಂಡದಲ್ಲಿ 18 ಅನುವಾಕಗಳು. ಉಷ್ಣೇನ ವಾಯುರ್ ಉದಕೇನ, ಇದು ಬಿಸಿ ನೀರಿಗೆ ತಣ್ಣೀರು ಎರಡನ್ನು ಸೇರಿಸಿ ಅವನ ತಲೆಗೆ ಹಚ್ಬೇಕು. ದಿಗ್ವಪ್ನದ್ದು ಶುರುವಾಗುತ್ತೆ ಯಾವುದು ಮಂತ್ರ ಪ್ರಶ್ನೆನಲ್ಲಿ. ಮೊದಲು ಈ 2 ಪ್ರಶ್ನೆ ಚೆನ್ನಾಗಿ ಕಂಠಪಾಠ ಆಗಬೇಕು, ಉಪದೇಶ ತಗೊಂಡು ವೇದವನ್ನು ಕಲಿತು. ಇದು ಪೂರ್ಣವಾಗಿ ನಿಮಗೆ 18, 22 ಅಂದ್ರೆ 22, 8, 30, 10, 40 ಪ್ರಶ್ನೆಗಳು ಅನುವಾಕ. ಇದಿಷ್ಟು ಕಂಠಪಾಠ ಆದ್ಮೇಲೆ ಆಪಸ್ತಂಭ ಸೂತ್ರ ಆಗ್ಬೇಕು. ಆಮೇಲೆ ಯು ಆರ್ ಎಲಿಜಿಬಲ್ ಟು ಬಿ ಡೂ ಎ ಪೌರೋಹಿತ್ಯ. ಒಬ್ಬ ಗುರುವಿನ ಹತ್ರ ಇದ್ದು ಅವನ ಜೊತೆ ಅವ್ನು ನಡ್ಸ್ಬೇಕಾದ್ರೆ ಅವನ ಜೊತೆನಲ್ಲಿ ಹೋಗಿ ಏನೇ ಮಾಡ್ತಾನೆ ಎಲ್ಲದನ್ನು ನೋಡ್ಕೊಂಡು, ಅದಕ್ಕೆ ಮೊದಲು ನಿಮ್ಗೆ ಕಂಠಪಾಠ ಆಗಿರ್ಬೇಕು. ಪ್ರಾಚಿ ಪೂರ್ವೋದಕ್ ಸಂತಂ ದಕ್ಷಿಣ ಆರಂಭ ಮಾಲಿಗೆ ಅಪಸ್ತಂಭ ಸೂತ್ರ. ಈಗ ಉಪನಿಷತ್ ಆದ್ಮೇಲೆ ಅಥ ಕರ್ಮಾಣ್ಯ ಆಚಾರ್ಯಾದೀನ್ ಗೃಹ್ಯಂತೆ ಉದಗೇನ ಪೂರ್ವಪಕ್ಷ ಯಜ್ಞ, ಇದು ಆಪಸ್ತಂಭ ಇದ್ದು ಆಪಸ್ತಂಭ ಸೂತ್ರದ ಮೊದಲನೇ ಇದು ಅದು ಅದನ್ನಲ್ಲಿ ಆರಾಧನೆಯನ್ನು ಸೇರಿಸಿರೋದು. ಗೃಹ್ಯ ಸೂತ್ರ, ಶುಲ್ಭ ಸೂತ್ರ, ಸೂತ್ರಗಳಲ್ಲಿ ಇದು ಒಂದು ವ್ಯವಹಾರ ಹೇಗಿರ್ಬೇಕು ಅನ್ನೋದನ್ನ ತಿಳಿಸುತ್ತೆ, ಇನ್ನೊಂದು ಸಂಸ್ಕಾರವನ್ನು ತಿಳಿಸುವಂತ ಸಂಸ್ಕಾರ ಕಾಂಡ, ರಾಜನೀತಿ ಕಾಂಡ, ವ್ಯವಹಾರ ಕಾಂಡ, ಹೀಗೆ ಮಹರ್ಷಿಗಳೆಲ್ಲ ಬರೆದಿದ್ದಿದೆ.
ವೇದವನ್ನ ಆಧಾರವಾಗಿ ಇಟ್ಕೊಂಡೇ ನೀವು ಹೇಳಿದ್ದು. ಈಗ ಅಗ್ನಿ ಎಸ್ಟಾಬ್ಲಿಷ್ ಮಾಡ್ಬೇಕಾದ್ರೆ ಹೇಗೆ ಅಂತ ತಿಳಿಸಿದ್ದು. ಅಗ್ನಿ ಎಸ್ಟಾಬ್ಲಿಷ್ ಮಾಡೋದು ಹೇಗೆ, ಹಿಂಗ ಆಪಸ್ತಂಭ ಸೂತ್ರ ನಿಮ್ಗೆ ಉಪದೇಶ ಆದ್ರೆ ಅಗ್ನಿಯನ್ನ ಹೇಗೆ ಜ್ವಲಿಸ್ಬೇಕು, ಹೇಗೆ ಮಾಡ್ಬೇಕು ಅನ್ನೋದನ್ನ ತಿಳಿಸುವಂಥದ್ದು. ಅದು ಎಲ್ಲದಕ್ಕೂ ಅನ್ವಯ. ಜಾತಕರ್ಮ, ನಾಮಕರಣ ಇವೆಲ್ಲ ಉದ್ದಕ್ಕೂ ಬರ್ಬೇಕಾದ್ರೆ ಪ್ರಾಯಶ್ಚಿತ್ತಗಳು, ಹೋಮಗಳು, ಶಾಂತಿ ಹೋಮಗಳು, ಪ್ರತಿಯೊಂದಕ್ಕೂ ಅಗ್ನಿ ಹೇಗೆ ಎಸ್ಟಾಬ್ಲಿಷ್ ಮಾಡೋದು, ಅದಕ್ಕೆ ಆ ಮಂತ್ರಿಗಳು ಫಸ್ಟ್ ವೇದ ಕಲ್ತಿರ್ಬೇಕು, ಆಮೇಲೆ ಗ್ರಹ್ಯ ಸೂತ್ರಗಳು, ಆಮೇಲೆ ಈ ಶುಡ್ ಗೋ ಫಾರ್ ದಿಸ್. ಸುಮ್ನೆ ನಿಮಂತ್ರಣಕ್ಕೆ ಬಂದಾಗ 2 ದಿವಸ ಕೂತ್ಕೊಳ್ಳೋದು, ಅವ್ರು ಮಾಡ್ಸಿದ್ ನೋಡಿದ್ರು, 3ನೇ ಸಲ ಇವನೇ ದರ್ಬೆ ಹಿಡ್ಕೊಂಡು ನಾನೇ ಶುರು ಮಾಡ್ತೀನಿ ಅಂತ. ಕಲೀರಿ, ತಪ್ಪಲ್ಲ, ಎಲ್ರು ಕಲಿಬೇಕಾದ್ದೆ, ಎಲ್ರು ಪುರೋಹಿತರೇನೆ. ಬ್ರಾಹ್ಮಣನಿಗೆ ಇದು ಯೋಗ್ಯತೆ, ಆದ್ರೆ ಪೌರೋಹಿತ್ಯವನ್ನೇ ಪ್ರೊಫೆಷನ್ ಆಗಿ ತಗೊಳ್ಳೋದು ಬೇಕಿಲ್ಲ. ಎಲ್ಲ ತಿಳ್ಕೊಂಡಿದ್ರೆ ಅವ್ರು ಕರೆದ್ರೆ ನೀವು ಅವ್ರ ಮನೆಗೆ ಹೋಗಿ ನಡೆಸಿ, ಅವ್ರು ನಿಮ್ಮಲ್ಲಿ ಬಂದ್ ಮಾಡಿಸ್ಲಿ. ಹೇಗೆ ಪ್ರೊಫೆಷನಲ್ ಈಟರ್ಸ್ ಬೇಡ ಅಂತ ಹೇಳಿದ್ವು, ಹಾಗೆ ಮಾಡೋದಕ್ಕೂ ಅಷ್ಟೇ. ಶುಭದ ಕಾರ್ಯದಲ್ಲಿರೋರು ಅಪರ ಕಾರ್ಯಕ್ಕೆ ಬರಬಾರ್ದು. ಇದೆಲ್ಲ ಹಿಂದೆ ಇದ್ದಿದ್ದು. ದಾನ ಸಂಸ್ಕಾರ, ಮಾಸಿಕಗಳು, ವಾರ್ಷಿಕ ಶ್ರಾದ್ದಗಳು ಇವೆಲ್ಲ ನಡೆಸೋ ವಾದ್ಯಗಳು ಬೇರೆ. ಜಾತಕರ್ಮ, ಅನ್ನಪ್ರಾಶನ, ನಾಮಕರಣ, ಸೀಮಂತ ಮೊದಲು ನಡೆಸುವಂತಹದ್ದು. ಗರ್ಭಾಧಾನದಿಂದ ಶುರು. ಗರ್ಭಾಧಾನ ಅದಕ್ಕೂ ಕೂಡ ಉದಕ್ಷಾಂತಿ ಆಗ್ಬೇಕು. ಮದುವೆ ಆಗಿದ ತಕ್ಷಣ ಇವರಿಬ್ರು ಸೇರೋದಲ್ಲ. ಇಟ್ ಇಸ್ ನಾಟ್ ಎ ಲೈಸೆನ್ಸ್ ಟು ಹ್ಯಾವ್ ಸೆಕ್ಸ್. ಮದುವೆ ಎಲ್ಲವೂ ಕೂಡ ಗರ್ಭಾಧಾನ, ಸೀಮಂತೋನ್ನಯನ, ಪುಗುಂಸವನ ಸೀಮಂತೋನ್ನಯನ ಅವೆರಡು ಸೇರಿಸಿ ಮಾಡೋದು. ಇವೆಲ್ಲ ಮಗು ಹುಟ್ಟೋದಕ್ ಮೊದ್ಲು. ಆದ್ಮೇಲೆ ಜಾತಕರ್ಮ, ನಾಮಕರಣ, ಅನ್ನಪ್ರಾಶನ, ಚೌಲ. ಅದ್ರ ಮಧ್ಯದಲ್ಲಿ ಇನ್ ಕೆಲವಿದೆ. ನಿಷ್ಕ್ರಮಣ, ಮನೆಯಿಂದ ಫಸ್ಟ್ ಟೈಮ್ ಮಗುವನ್ನು ಹೊರಗಡೆ ಕರ್ಕೊಂಡು ಹೋಗ್ಬೇಕಾರೆ ಗಂಗಾ ಪೂಜೆ ಒಂದ್ ಮಾಡೋದಿದೆ. ನೀರು ಬಾವಿ, ಓಪನ್ ವೆಲ್ ಇದೆಯಲ್ಲ, ಚೇದೋ ಬಾವಿ, ಅದ್ರಲ್ಲಿ ಹೋಗಿ ಒಂದು ಪೂಜೆ ಮಾಡ್ಬೇಕು. ಮಗುವಿನ ಇದ್ ಮಾಡ್ಕೊಂಡ್ ಬಂದಾಗ ನಿಷ್ಕ್ರಮಣ ಅಂತ ಹೊರಗಡೆ ಕರ್ಕೊಂಡು ಹೋಗ್ಬೇಕಾರೆ. ಕರ್ಣವೇದನ, ಗಂಡಾಗ್ಲಿ ಹೆಣ್ಮಗು ಆಗ್ಲಿ ಇಬ್ರಿಗೂ ಕಿವಿ ಚುಚ್ಬೇಕು. ಕಿವಿ ಚುಚ್ಚದೆ ಇದ್ರೆ ಚೋಲ ಮಾಡೋಂಗಿಲ್ಲ, ಗೊತ್ತೇನೋ. ಮದುವೆಗೆ ಮೊದಲು ವ್ರತ ಸಮಾವರ್ತನೆ ನಡೆದಿದ್ರೆ ಅವನಿಗೆ ಅದ್ ಮದುವೆ ವ್ಯಾಲಿಡೇ ಅಲ್ಲ. ನೀವು ಅಗ್ನಿ ಸಾಕ್ಷಿಯಾಗಿ ಮಾಡಿ ಅವ್ನು ವ್ರತ ಸಮಾವರ್ತನೆ ಮಾಡದಿದ್ರೆ ಇಟ್ ಇಸ್ ನಾಟ್ ವ್ಯಾಲಿಡ್. ಶಿ ಇಸ್ ಜಸ್ಟ್ ಎ ಕೀಪ್ ಅಷ್ಟೇ. ಶಿ ಇಸ್ ನಾಟ್ ಎ ವೈಫ್. ವಿದ್ಯುಕ್ತವಾಗಿ ಅವಳು ಧರ್ಮ ಪತ್ನಿ ಆಗೋದಿಲ್ಲ. ಈ ಸಂಸ್ಕಾರಗಳನ್ನ ನಡೆಸಬೇಕಾದ್ರೆ ಇವೆರಡು ಬೇಕು. ಮಂತ್ರ ಪ್ರಶ್ನೆ, ಏಕಾಗ್ನಿಕಾಂಡ, ಅದಾದ್ಮೇಲೆ ತೈತಿರಿಯ ಬ್ರಾಹ್ಮಣಕದಲ್ಲಿ 8, 9, 10ನೇ ಪ್ರಶ್ನೆಗಳು. ಅಚ್ಛಿದ್ರ, ಅಶ್ವಮೇಧ, ಕಾಟಕದಲ್ಲಿ 3 ಚಾಪ್ಟರ್ಸ್, 1, 2, 3. ಇವೆಟ್ಟು ಎಲ್ಲ ಒಟ್ಟಿಗೆ ಸೇರಿದ್ರೆ 16 ಪ್ರಶ್ನೆಗಳಾಗುತ್ತೆ. ಇಷ್ಟಾದ್ರೂ ಕಲ್ತಿರ್ಬೇಕು ಅಂತಿದೆ. ಪೂರ್ಣವಾಗಿ ಕಲಿಬೇಕು ಯಜುರ್ವೇದನ. ಅಟ್ಲೀಸ್ಟ್ ಈ 16 ಮಾಡಿದ್ರೆ LS ಮಾಡ್ದಂಗೆ ಹಿಂದಿನ ಕಾಲಕ್ಕೆ, ಅಥವಾ ಈಗಿನ ಕಾಲಕ್ಕೆ ನೀವು ಹೇಳಿದ್ರೆ SLC ಅಥವಾ ಗ್ರಾಜುಯೇಷನ್. ಇವಾಗ ಮಿನಿಮಮ್ ಏನು ಒಂದ್ ಕೆಲ್ಸಕ್ಕೆ, ಈ ಮಸ್ಟ್ ಬಿ ಎ ಗ್ರಾಜುಯೇಟ್. ಹಾಗೆ ಬ್ರಾಹ್ಮಣನಾಗಿದ್ದಕ್ಕೇನು ಮಿನಿಮಮ್ ಅಂದ್ರೆ ಒಂದು 16 ಪ್ರಶ್ನೆನಾರು ಕಲೀರಿ. ಇದ್ರಲ್ಲೆಲ್ಲ ಎಸೆನ್ಷಿಯಲ್ಸ್ ಕವರ್ ಆಗೋಗುತ್ತೆ. ಇದಿಷ್ಟು ವೇದದ ಬಗ್ಗೆ. ಇನ್ನು ಮುಂದಕ್ಕೆ ಸಾ, ಶ, ರ, ಹ ಅಕ್ಷರಗಳು ಪೂರ್ವ ಅನುಸ್ವರ, ಅವುಗಳ ಮುಂದೆ ಅನುಸ್ವರ ಅಂಕಾರ ಬಂದ್ರೆ ಗಂಕಾರ ಸೇರುತ್ತೆ. ಅಗಂಸ ಶುಚಿಷತ್ ವಸುರಂತರಿಕ್ಷ ಸದ್ಧೋತ ವೇದಿಷದತಿರ್ದುರೋ ನಸತ್ ಋಷದ್ವರ ಸದತ ಸದ್ವ್ಯೋಮ ಸದಬ್ಜಾಗೋಚ ಋತಜ ಅದ್ರಿಜ ಋತಂ ಬೃಹತ್ ತ್ರಿಸುಪರ್ಣಮಯಾಚಿದಂ ಆಸಹಸ್ರಾತ್ ಪಂಕ್ತಿಂ ಪುನಂತಿ. ಇವೆಲ್ಲ ಮಾತುಗಳು ಬರೋದು. ಎಲ್ಲಿ ಬರುತ್ತೆ ಇದು? ಹಚ್ಚಿದ್ರದಲ್ಲ. ಈಗ ತಾನು ನಾನು ಹೇಳಿದೆ ತ್ರಿಸುಪರ್ಣ, ತ್ರಿನಾಚಿಕೇತ, ಇವು ಪ್ರತಿಯೊಬ್ಬರಿಗೂ ಬರ್ಬೇಕಾದ್ದು. ಮಹಾನಾರಾಯಣದಲ್ಲಿ ಬರುತ್ತೆ. ಬ್ರಹ್ಮ ಮೇಧವ ಮಧುಮೇಧವ ಮಹಾನಾರಾಯಣ ಉಪನಿಷತ್ನಲ್ಲಿ. ಅಲ್ಲಿ ಈ ಹಗಂಸಹ ಅನ್ನೋದಕ್ಕಾಗ ಆ ಉದಾಹರಣೆ ಹೇಳಿದ್ದ ನಾನು. ಹಂಸಹ ಸಂಸ್ಕಾರ, ಸಗ್ಸ್ಕಾರ. ಯಾಕೆ ಗಕಾರ ಬಂತು ಅಂದ್ರೆ ಸಾ, ಶ, ರ, ಹ ಈ ಪದಗಳ ಹಿಂದೆ ಅಂಕಾರ ಇದ್ರೆ ಗಂಕರತೆ. ಹಂಸಹ ಅನ್ನೋದು ಹಗಂಸಹ. ದಂಶ್ರಹ, ದಗ್ಗಶ್ರಹ. ಅಲ್ಲಿ ಒಂದೇನು ಅಂದ್ರೆ ಈಗ ಹಗಂಸ ಶುಚಿಸತ್, ಹಂಸಹ ಶುಚಿಷತ್. ಋಗ್ವೇದದಲ್ಲಿ ಮಂತ್ರ ಹಂಸ ಶುಚಿಷತ್. ಯಜುರ್ವೇದದಲ್ಲಿ ಹೇಳಿದ್ರೆ ಹಗಂಸ ಶುಚಿಷತ್. ಈ ಹಂಸಹ ಶುಚಿ ಶಕಾರ ಬಂತು, ಅದಕ್ಕಾಗಿ ಗುಂಕಾರ ಬಂದಿತ್ತು. ಈಗ ಸಂಸ್ಕಾರ, ಸಂ ಇದೆ, ಸ್ಕಾರ ಸಾಗೆ ಕಾವತ್ತಿದೆ, ಅದು ಸಂಯುಕ್ತಾಕ್ಷರ.
ಇಟ್ಸ್ ನಾಟ್ ಎನ್ ಇಂಡಿವಿಜುವಲ್ ವರ್ಡ್. ಸಂಸ್ಕಾರ ಅನ್ಬೇಕಾರೆ ಆ ಸಂಯುಕ್ತ ಅಕ್ಷರ ಬಂದಾಗ ಈ ಗುಂಕಾರ ಹೋಗ್ಬಿಟ್ಟು ಗಾವತ್ ಬರುತ್ತೆ. ದಂಶ್ರಹ ಅನ್ಬೇಕಾದ್ರೆ ದಗ್ಶ್ರಹ. ವಜ್ರ ನಖಾಯ ವಿದ್ಮಹೆ ತೀಕ್ಷ್ಣ ದಗ್ಗಷ್ಟ್ರಾಯ ಧೀಮಹಿ ತನ್ನೋ ನೃಸಿಂಹ ಪ್ರಚೋದಯಾತ್. ದಗ್ಗಷ್ಟ್ರಹ ಋಗ್ವೇದದಲ್ಲಿ ಅಲ್ಲ, ಯಜುರ್ವೇದಕ್ಕೆ ಮಾತ್ರ ಬರುವಂತಹದ್ದು. ಹಾಗೆ ಈ ಸೂಕ್ತಿಗಳಿದೆ ಪಂಚಸೂಕ್ತದಲ್ಲಿ, ಅಲ್ಲಿ ಈಶ್ವರೀಗಂ ಸರ್ವಭೂತಾನಾಂ ತಾಮಿಹೋಪಕ್ವಯೇಷ್ಟ್ಯಂ. ಈಶ್ವರೀಗಂ ಯಾಕೆ? ಸರ್ವಭೂತಾನ ಮುಂದಿನ ಸಕಾರ ಇದೆ, ಅದರಿಂದ ಮುಂಗ್ವರ. ಇದು ಯಜುರ್ವೇದಕ್ಕೆ ಮಾತ್ರ ಅನ್ವಯ. ಹಂಸ ಶುಚಿ, ಈಗ ತಾನು ಹೇಳಿದ್ದು ಹಗಂಸ ಶುಚಿಷತ್ ಅಂತ ಹೇಳ್ದಂಗೆ. ಗಂಕಾರದ ಮುಂದೆ ಸಂಯುಕ್ತ ಅಕ್ಷರ ಇದ್ರೆ ಅಂಕಾರ ಲುಪ್ತವಾಗಿ ಒತ್ತಕ್ಷರ ಬರುತ್ತೆ. ದಂಶ ದಗ್ಗಶ್ರ ಸಗ್ಗಸ್ಕಾರ. ಪ್ರಾಚೀಪೂರ್ವೋದಕ ಸಂತಂ ದಕ್ಷಿಣಾರಂಭ ಮಾಲಿಕೆ ತಂದ್ಬೇಕಾರೆ ತುಪ್ಪಕ್ಕೆ ಸಂಸ್ಕಾರ, ದರ್ವಿಗಳಿಗೆ ಸಂಸ್ಕಾರ. ವಾಮೇನ ಪ್ರಥಮ ದರ್ವಿ ದ್ವಿತೀಯಾಂ ದಕ್ಷಿಣೇ ಕರೆ. ವಾಮೇನ ಅಂದ್ರೆ ಎಡಗೈನಲ್ಲಿ ಫಸ್ಟ್ ತಗೊಳ್ಳಿ ಪ್ರಧಾನ ದರ್ವಿ, ದ್ವಿತೀಯಾಂ ದಕ್ಷಿಣೇ ಕರೆ ಇತರ ದರ್ವಿ ಬಲಗೈಗೆ ಬರಬೇಕು. ಆ ಎರಡು ಎಡಗೈದು ಎಡಗಡೆನಲ್ಲಿ ಇರ್ಬೇಕು. ಆಜ್ಯ ಪಾತ್ರೆ ಎಡಗಡೆಗೆ ಪ್ರಧಾನ ದರ್ವಿ, ಬಲಭಾಗದಲ್ಲಿ ಇತರ ದರ್ವಿ. ಹೋಮ ಮಾಡ್ಬೇಕಾದ್ರೆ ಯಾವ್ಯಾವ್ದಿಂದ ಮಾಡೋಂಗಿಲ್ಲ, ಪ್ರಧಾನ ದರ್ವಿಯಿಂದ ಮಾಡುವಂತ ಹೋಮಗಳೇ ಅದು. ಪ್ರಾಯಶ್ಚಿತ್ ಹೋಮಗಳು ಇತರ ದರ್ವಿಯಿಂದನೇ ಆಗ್ಬೇಕು. ಜಯಾದಿ ಹೋಮ ಇತರ ದರ್ವಿಯಿಂದ ಮಾಡ್ಬೇಕು. ಇವೆಲ್ಲ ತಿಳಿಬೇಕಾದ್ರೆ ನೀವು ಆಪಸ್ತಂಭ ಸೂತ್ರ ಓದಿರ್ಬೇಕು. ಒಬ್ಬ ಗುರು ಹತ್ರ ಅದಕ್ಕೆ ಬೇಕು ಇದೆಲ್ಲ. ಅಗ್ನೌ ಪ್ರತಿತಪ್ಯ ದರ್ಭೈ ಸಂಸೃತ್ಯ ಪುನಃ ಪ್ರತಿತಪ್ಯ ಪ್ರೋಕ್ಷ ನಿಧಾಯ, ಇವೆಲ್ಲ ಬಾಗಿನಲ್ಲಿ ಹೇಳುವಂತದ್ದು. ನಿನ್ನೆ ಮೊನ್ನೆ ಯಾವ್ದೋ ಇದ್ರದ್ದು ತರ್ಪಣದ ಬಗ್ಗೆ ಬಂದಾಗ ಈಗ ಶ್ರೀಮಾನ್ ವೆಂಕಟನಾಥ ಹರ್ಯ ಎಲ್ಲ ಹೇಳಿದ್ರಿ. ಹರಿ ಓಂ ತತ್ ಹೇಳ್ಬೇಕಾದ್ರೆ ದಕ್ಷಿಣಾಭಿಮುಖೆ ಸ್ಥಿತ್ವ, ದಕ್ಷಿಣಾಭಿಮುಖ ತಿಳ್ಕೊಂಡು ದಕ್ಷಿಣಕ್ಕೆ ಪ್ರಾಚೀನ ವೀತಿ. ಆಮೇಲೆ ಶುರು ಮಾಡಿ ಹರಿ ಓಂ ತತ್ ಶ್ರೀ ಗೋವಿಂದ ಗೋವಿಂದ ಗೋವಿಂದ. ಆಮೇಲೆ ಅಲ್ಲಿ ಸಾತ್ವಿಕತೆಗ ಹೇಳ್ಬೇಕಲ್ಲ, ಉಪವೀತಿ ಬಾಯಿನಲ್ಲಿ ಹೇಳಿ ಉಪವೀತಿ ಮಾಡ್ಕೊಳ್ಳಿ. ಭಗವಾನೇವ ಸ್ವನೀಯಾಮ್ಯ ಏತತ್ ತಿಲತರ್ಪಣಾಖ್ಯಂ ಕರ್ಮ ಸ್ವಪ್ರೀತಿಯೇ ಸ್ವಯಮೇವ ಪ್ರತಿಪಾದಯತಿ. ಎಲ್ಲ ಆಯ್ತು, ಉಪಸ್ಥಾನ ಮಾಡ್ಬೇಕು. ಆಮೇಲೆ ಅವಾಗ ಉಪವೀತಿ ಪ್ರದಕ್ಷಿಣೆ. ವಾಜೆ ವಾಜೆ ಅವತವಾಜಿ ನೋ ನೋ ಧನೇಶೋ ವಿಪ್ರಾಮೃತಾರುತಜ್ಞ ಪ್ರಜಾಪತೆ ನತ್ವ ದೇತಾನ್ಯನ್ಯೋ. ಎರಡು ಹೇಳಿ 3 ಪ್ರದಕ್ಷಿಣೆ ಮಾಡಿ ನಮಸ್ಕಾರ ಮಾಡಿ ಅಭಿವಾದಿ. ಇವೆಲ್ಲ ಉಪವೀತಿನಲ್ಲಿ ಆಗೋದು. ಆಮೇಲೆ ಮತ್ತೆ ಪ್ರಾಚೀನ ವೀತಿ, ಆಗ ಎಳ್ಳು ತಗೊಂಡು ವರ್ಗದ್ವಯ ಉದ್ವಾಸಯಾಮಿ ಅಲ್ಲಿ ಅವ್ರಗಳಿಗೆ. ಆಮೇಲೆ ಯೇಷಾಂ ನ ಪಿತಾ ನ ಭ್ರಾತ ನ ಬಂಧು ನ ಅನ್ಯಗೋತ್ರಿಣ ತೇ ತೃಪ್ತಿಂ ಅಖಿಲಾಯ ಅಂತೂ ಮಯೋತ್ಸೃಷ್ಟೈ ಶಿಖ ಕುಶೈಸ್ಥಿಲೈ. ಈ ದರ್ಬೆ ಮತ್ತೆ ಎಳ್ಳನ್ನ ನಾನು ಬಿಡ್ತಾ ಇದ್ದೀನಿ, ಇದರಿಂದ ಅವರುಗಳು ಪ್ರೀತರಾಗ್ಲಿ ಅಂತ ಹೇಳಿ ಇವೆಲ್ಲ ಪ್ರಾಚೀನ ವೀತಿನಲ್ಲಿ ಮಾಡ್ಬೇಕದು. ಆಮೇಲೆ ಮತ್ತೆ ಉಪವೀತಿ ಮಾಡಿ ಆಚಮನ ಮಾಡ್ಬೇಕು. ಸೊ ಯಾವಾಗ ಉಪವೀತಿ, ಯಾವಾಗ ಪ್ರಾಚೀನ ವೀತಿ, ಬಾಯಿನಲ್ಲಿ ಹೇಳಿ ಅದನ್ನ. ಈಗ ಈ ಸಾತ್ವಿಕತೆಯಾಗ ಹೇಳ್ಬೇಕಾದ್ರೆ ಉಪವೀತಿನಲ್ಲಿ ಇತ್ತು, ಅಲ್ಲಿಂದ ಮುಂದೆ ಶುರು ಮಾಡಿದ್ವಿ ಉದೀರತ ಮುದ್ದು ಎಲ್ಲ. ಯಾವಾಗ್ಲೂ ಅಯ್ಯೋ ಎಲ್ಲ ಉಪವೀತಿ ಉಳ್ಳೆ ಪಡಿಯುತ್ತೇನೆ, ಒಂದು ಪ್ರಯೋಜನ ಇಲ್ಲ. ನೀವು 2 ವರ್ಗಕ್ಕೂ ಮಾಡಿ ಮುಗಿಸಿದ್ರು ಕೂಡ ಎಲ್ಲ ರಿಪೀಟ್ ಮಾಡಿ. ಪುನರೇವ ಕುರಿಯಾತೆ, ಇಲ್ದಿದ್ರೆ ಅದು ತರ್ಪಣ ಆಗೋಲ್ಲ. ಅದಕ್ಕೇನು ಅಂದ್ರೆ ಬಾಯಿನಲ್ಲಿ ಹೇಳೋದು ಬಹಳ ಮುಖ್ಯ. ಯಾವ್ದು ಪ್ರಾಚೀನ ವೀತಿ, ಯಾವ್ದು ಉಪವೀತಿ, ಬಾಯಿನಲ್ಲಿ ಹೇಳ್ಕೊಂಡು ಮಾಡಿ. ಈ ಸೂತ್ರಗಳು ಅಷ್ಟೇನೆ, ಅವುಗಳ ಬಾಯಿನಲ್ಲಿ ಹೇಳ್ಬೇಕು. ಆಮೇಲೆ ವಿಸರ್ಗ ಸಂಧಿಗಳು 20 ಆಹಾ ಅಂತಿರೋದು, ಇದನ್ನೇ ಬಹಳ ಅನೇಕ ಬಾರಿ ಹೇಳಿದ್ದಾಯ್ತು. ಪೂರ್ವರೂಪ ಸಂಧಿ. ದಕ್ಷಿಣ ಕ್ಷಮಿಣ ಹಂವರಃ ಬ್ರಹ್ಮಣ ಕ್ಷತ್ರಂ ನಿರ್ಮಿತಂ. ಬ್ರಹ್ಮಣ ಕ್ಷತ್ರಂ ನಿರ್ಮಿತಂ ಅಂದ್ರೆ ಹೋಯ್ತು. ಇದು ಎಲ್ಲದಕ್ಕೂ ಅನ್ವಯ. ಪಾಣಿನಿ ವ್ಯಾಕರಣದಲ್ಲಿ ಇರುವಂತಹದ್ದು ಪೂರ್ವರೂಪ ಸಂಧಿ ಅಂತಂದಾಗ ಆ ಸ್ತೋತ್ರವೇ ಆಗಲಿ, ಎಲ್ಲೇನೆ ವಿಸರ್ಗ ಇದೆ ಅದ್ರ ಮುಂದೆ ಕ್ಷಕಾರ ಬಂದಿದೆ ಅಂದ್ರೆ ಪೂರ್ಣವಾಗಿ ಉಚ್ಚಾರ ಮಾಡ್ಬೇಕು. ವಿಸರ್ಗವನ್ನ ಪೂರ್ಣವಾಗಿ ಉಚ್ಚರಿಸ್ಬೇಕು. ಯಾಕೆ ಅಂದ್ರೆ ಅದನ್ನ ಸಂಧಿ ಆದ್ರೂ ಕೂಡ ಅದು ಪೂರ್ವ ರೂಪದಲ್ಲೇ ಇದೆ, ಅದಕ್ಕಾಗಿ ಅದಕ್ಕೆ ಪೂರ್ವರೂಪ ಸಂಧಿ ಅಂತ ಹೆಸರು. ತತಃ ಕ್ಷತ್ರಂ ಬಲಮೋಜಶ್ಚ ಜಾತಂ ತದಸ್ಮೈ ದೇವಾಭಿಸನ್ನಮಂತು. ಬ್ರಹ್ಮಣ ಕ್ಷತ್ರಂ ನಿರ್ಮಿತಂ ಬ್ರಹ್ಮ ಬ್ರಾಹ್ಮಣ ಆತ್ಮನ ಅಂತರಸ್ಮಿನ್ ನಿಮೇ ಲೋಕಾಹ. ಬುದುಕ್ಷಂತಿನಲ್ಲಿ ಬ್ರಹ್ಮಣ ಅದಕ್ಕೊಂದು ಕಾಮ ಹಾಕೋಬೇಕಲ್ಲಿ, ಫುಲ್ ಸ್ಟಾಪ್ ಅಲ್ಲ. ಸಂಸ್ಕೃತದಲ್ಲಿ ಫುಲ್ ಸ್ಟಾಪ್ ಅಂದ್ರೆ ಒಂದು ಗೀಟ್ ಹೇಳಿರೋದು. ಬ್ರಹ್ಮಣ ಕ್ಷತ್ರಂ ನಿರ್ಮಿತಂ. 50 ಪದಗಳಿಗೆ ಒಂದು ಪಂಚಾದಿ ಅಂತ ಹೆಸರು.
ಪಂಚ ಆದಿ 50 ಪದಗಳಿಗೆ ಒಂದು ಪಂಚಾದಿ. ಹೆಂಗೆ ಸಾಧಿಕೆ ಅವರ ಪಂಚಾದಿ ಅಂತ ಹೇಳಿದ್ರೆ 50 ಪದಗಳು. ಚತುರ್ಹೋತಾರ ಮಂತ್ರ ಯಾವುದು ಅಂದ್ರೆ ಸುವರ್ಣ ಘರ್ಮಂ ಪರಿವೇದ ವೇನಂ. ಈ ಚಿತ್ತಿಸ್ಗ 3ನೇ ಪ್ರಶ್ನೆದಲ್ಲಿ ಬರುತ್ತೆ. ಪದಗಳು ಕೌಂಟ್ ಮಾಡಿ 50ಕ್ಕೆ. ಅದಕ್ಕೆ ಒಂದು ಬ್ರಾಕೆಟ್ ನಲ್ಲಿ 1 2 3 ಹಾಕಿರ್ತಾರೆ. ಅಲ್ಲಿ 3 ಮಾತ್ರ ಕಾಲ ಎಳೆಯೋದಲ್ಲ ಅದು. ಬ್ರಾಕೆಟ್ ನಲ್ಲಿ ಇದ್ರೆ 50 ಪದಗಳಿಗೆ ಒಂದು ಪಂಜಾದಿ ಅಂತ ಹೆಸರು. ಪರ್ ಪಂಜಾದಿ ಅಂತಂದ್ರೆ ಇದು ವೇದಾಧ್ಯಯನ ಆರಂಭದಲ್ಲಿ ಇವಾಗ ಮಾಡ್ತಾ ಇರೋದು. ಮೇಧಾದಿ ಸಿದ್ಧಾರ್ಥಮಂತಹ ಎಸ್ ಛಂದಸಾಂ ಋಷಭೋ. ಆರಂಭ ಮಾಡ್ಬೇಕಾರೆ ವೇದ ಹೇಗೆ ರಾಮಾಯಣಕ್ಕೆ ಧ್ಯಾನ ಶ್ಲೋಕ ಮುಖ್ಯನೋ ಹಾಗೆ ಸುಮ್ನೆ ಶುರು ಮಾಡ್ಬಿಡ್ತೀನಿ ವೇದನ ಒಂದೇ ಸರಿ ಅಲ್ಲ. ಪ್ರಾರ್ಥನೆ ಮಾಡಿ ವೇದಮತೆಯನ್ನ. ಎಸ್ ಛಂದಸಾಂ ಋಷಭೋ ವಿಶ್ವರೂಪ ಛಂದೋಭ್ಯೋದ್ಯಮೃತ ಆತ್ ಸಂಭಭೂವ. ಛಂದೋಬದ್ಧವಾಗಿ ನಾನು ಇದನ್ನ ಚೆನ್ನಾಗಿ ಗ್ರಹಿಸುವಂತಾಗಲಿ ಅನ್ನೋದು. ಕಡೆಯಲ್ಲಿ ಲಬ್ಧ ವೇದಾನ, ಪಡೆದಂತಹ ವೇದವನ್ನ, ಕೇಳಿದಂತಹ ವೇದವನ್ನ ಅವಿಸ್ಮರಣಾಯ ಜಪ್ಯೋ ಮಂತ್ರ. ಎರಡು ಕೂಡ ಇದರಲ್ಲೇ ಬರುತ್ತೆ. ನಮೋ ಬ್ರಹ್ಮಣೆ ಧಾರಣಮ್ಮೆ ಅಸ್ತು ಅನಿರಾಕರಣಂ ಧಾರಯಿತಾ ಭೂಯಾಸಂ ಕರ್ಣಯೋ ಶ್ರುತಂ. ಕಿವಿಯಿಂದ ಕೇಳಿದ್ದು ನಾನು ಮರಿದಲೇ ಇರ್ಲಿ, ಅದು ನನ್ನಲ್ಲಿ ಚೆನ್ನಾಗಿ ದೃಢವಾಗಿರ್ಲಿ. ಇದಕ್ಕೆ ಶ್ರುತಿ ಅಂತ ಹೆಸರು ಬಂದಿದೆ. ಅದು ಚೆನ್ನಾಗಿ ಕೇಳಿಸ್ಕೊಂಡಿದ್ದು ಅಂತಾನೆ ಅದು. ಅದಕ್ಕೆ ಚೆನ್ನಾಗಿ ಕೇಳಿಸ್ಕೊಳ್ಳಿ ಅನ್ನೋದು. ನೀವು ಹೇಳೋಕ್ಕಿಂತ ಚೆನ್ನಾಗಿ ಕೇಳಿಸ್ಕೊಳ್ಳೋದು ಮುಖ್ಯ, ಶ್ರುತಿ. ಸೊ ಎಲ್ಲಿ ಯಾವಾಗ್ಲಾರು ವೇದ ಪಾರಾಯಣ ಮಾಡ್ತೀನಿ ಅಂದ್ರೆ ಎಸ್ ಛಂದಸ ಶುರು ಮಾಡಿ. ಇದು ಯಾರಿಂದ ಕಲ್ತಿದ್ದು? ನಾವು ಕೆಲವೊಬ್ಬಲ್ಲವರಿಂದ ಕಲ್ತು. ಇವರು ಈಗಿನ ಪ್ರಧಾನ ಪ್ರೆಸೆಂಟ್ ಸ್ವಾಮಿಗಳಿದ್ದಾರಲ್ಲ, ಅಭಿನವ ವಾಗೀಶ್ವರ, ಅವರು ಪೂರ್ವಾಶ್ರಮದಲ್ಲಿ ಅವರು ಶ್ರೀನಿವಾಸನ್ ಅಂತ ಕಾಫಿ ಬೋರ್ಡ್ ನಲ್ಲಿ ಕೆಲಸ ಮಾಡ್ತಿದ್ದವರು. ಅವ್ರದ್ದು ಮನೆ ಇದ್ರಲ್ಲಿ ಇತ್ತು, ಜಯನಗರ 4th ಬ್ಲಾಕ್ ನಲ್ಲಿ. ನಾನು ಇಲ್ಲಿಂದ ಅವ್ರ ಮನೆಗೆ ಹೋಗಿ ಅಲ್ಲಿ ವೇದ ಕಲ್ತ್ಬಿಟ್ಟು ಅಲ್ಲಿಂದ ಹೋಗ್ತಾ ಇದ್ದೆ. ಜಯನಗರ 9th ಬ್ಲಾಕ್ ನನ್ನ ಆಫೀಸ್ ಇದಕ್ಕೆ ಹೋಗೋಕ್ ಮೊದಲು ಅಂಚೆ ಇದನ್ನ ಇಟ್ಕೊಂಡು. ಅವ್ರು ಯಾವಾಗ್ಲೂ ಹೇಳ್ಬೇಕಾದ್ರೆ ಎಷ್ಟ್ ಛಂದಸ ಶುರು ಮಾಡೋರು. ಕನ್ಕ್ಲೂಡಿಂಗ್ ನಲ್ಲಿ ನಮೋ ಬ್ರಹ್ಮಣೆ. ಅದಕ್ಕಾಗಿ ನಾ ಎಲ್ಲೆಲ್ಲಿ ಹೇಳ್ಬೇಕಾದ್ರು ಎಷ್ಟ್ ಛಂದಸದಿಂದ ಆರಂಭ ಪಾರಾಯಣ, ವೇದ ಪಾರಾಯಣ ಮಾಡಿ, ಹಚ್ಚಿದ ಪಾರಾಯಣ ಮಾಡಿ ಆಯ್ತು, ಸಂತೋಷ. ಆದ್ರೆ ಸರ್ವಾನ್ವಾ ಅಲ್ಲಿಂದ ಅಲ್ಲ ಶುರು. ಎಷ್ಟ್ ಛಂದಸ, ಅದಾದ್ಮೇಲೆ ಅಗ್ನಿಮಿ ಈಳೆ ಪುರೋಹಿತಂ, ಆ 4 ವೇದ ಹೇಳಿದೆ ಆಮೇಲೆ ಶುರು ಮಾಡ್ಬೇಕು. ವೇದ ಪಾರಾಯಣಕ್ಕೆ ಒಂದು ಪ್ರೊಸೀಜರ್. ಋಗ್ವೇದದ ಒಂದು ಮಂತ್ರ, ಯಜುರ್ವೇದದ್ದೊಂದು, ಸಾಮ, ಅಥರ್ವಣ. ಆರಾಧನೆಯಲ್ಲಿ ಮಾಡ್ತೀವೋ ಇಲ್ವೋ? 4 ವೇದಗಳಾದ್ಮೇಲೆ ಅಲ್ಲ. ಹಾಗೆ ಹಚ್ಚಿದ್ರ ಪಾರಾಯಣಕ್ಕೆ ಹೋಗ್ಬೇಕಾದ್ರು ಅಗ್ನಿಮಿ ಈಳೆ ಉದಕ್ಷಾಂತಿ, ಅಗ್ನಿಮಿ ಈಳೆ ಶುರು ಮಾಡ್ಬೇಕು. ಕೃಷ್ಣಶ್ವಪಾದದಿಂದ ಅಲ್ಲ ಶುರು ಮಾಡೋದು. ಇದು ಪ್ರೊಸೀಜರ್ ಎಲ್ಲ ಕಲಿಬೇಕಾದ. ಅಲ್ಲಿ ಎಲ್ಲ ಮುಗಿದ್ಮೇಲೆ ಯದಕ್ಷರ ಪದ ಭ್ರಷ್ಟಂ ಮಾತ್ರ ಹೀನಂತು ಭವೇದ್. ಹೇಳ್ಬೇಕಾದ್ರೆ ಉಚ್ಚಾರಣೆನಲ್ಲಿ ಏನಾದ್ರು ಸ್ವರ, ಛಂದಸ್ಸು ಇವುಗಳು ಬ್ರೇಕ್ ಆಗಿದ್ರೆ ಅದಕ್ಕಾಗಿ ಅದು ಆಭಿರ್ಗೇರ್ಭಿರ್ಯದತೋ ನವೋ ನಮಾಪ್ಯಾಯ ಹರಿವೋ ವರ್ಧಮಾನಃ ಯದಾ ಸ್ತೋತ್ರಭ್ಯೋ ಮಹಿ ಗೋತ್ರಾರುಜಾಸಿ ಭೂಯಿಷ್ಟ ಭಾಜೋ ಅಧತೆ ಸ್ಯಾಮ ಬ್ರಹ್ಮ ಪ್ರವಾದಿಷ್ಮ ತನ್ನೋ ಮಹಾಸೀತ್. ಆಭಿರ್ಗೀಭಿರ್ ಉದ್ಗೀರಯೇತಿ ಅಂತ. ಆ ಯದಕ್ಷರ ಪದ ಭ್ರಷ್ಟಂ, ಆ ಉದಕ್ಷಾಂತಿ ಪದಗಳ ಕಡೆನಲ್ಲಿ ಹಾಕಿದೆ ನೋಡಿ. ಉದಕ್ಷಾಂತಿ ಜಪಿಸಿದ ಮೇಲೆ ಅದನ್ನ ಹೇಳಿ, ನನ್ನಿಂದ ತಪ್ಪುಗಳೇನಾದ್ರು ನಡೆದಿದ್ರೆ ವಾಚಕ ದೋಷಗಳು, ಈ ಆಭಿರ್ಗೀರ್ಭಿರ್ ಅದನ್ನ ಹೇಳ್ಬಿಟ್ಟು ಆಮೇಲೆ ಶಾಂತಿ ಮಂತ್ರ ತಚ್ಚಮ್ಯೋರಾವೃಣೀಮಹಿ. ಈಗ ಏನಾಗುತ್ತೆ, ಆ ಘೃತ ಸೂಕ್ತ ಹೇಳಿದ ತಕ್ಷಣ ತಚ್ಚಮ್ಯೋರಾವೃಣೀಮಹಿ ಇದೆ ಉದಕ್ಷಾಂತಿನಲ್ಲಿ. ಹಾಗಲ್ಲ, ಯೋ ಬ್ರಹ್ಮ ಬ್ರಹ್ಮಣ ಉಜ್ಜಾರ ಇದ್ರದ್ದೆಲ್ಲ ಆದ್ಮೇಲೆ ಕಡೆನಲ್ಲಿ ಎಲ್ಲ ಆದ್ಮೇಲೆ ಆಭಿರ್ಗಿ ಬೀದನ್ ಹೇಳ್ಬಿಟ್ಟು ಆಮೇಲೆ ತಚ್ಚಮ್ಯೋರಾವೃಣೀಮಹಿ. ಅದಾದ್ಮೇಲೆ ನಮೋ ಬ್ರಹ್ಮಣೆ, ಈ ಅವಿಸ್ಮರಣಾಯ ಮಂತ್ರ ಉದಕ್ಷಾಂತಿ 1.5 ಗಂಟೆ ಕಾಲ ಜಪಿಸಿದ್ದು ನನಗೆ ಮರೆತು ಹೋಗದೆ ಇರ್ಲಿ. ಪುಸ್ತಕ ಇಲ್ದೆ ಬರುತ್ತೋ? ಸಾಧ್ಯ. ನಾವೆಲ್ಲ ಹೇಳ್ಬೇಕಾದ್ರೆ ಪುಸ್ತಕ ಇರ್ಲಿಲ್ಲ, ಯಾಕೆಂದ್ರೆ ಅಷ್ಟು ಬಾರಿ ಆವೃತ್ತಿ ಆಗಿತ್ತು. ಆ ಆವೃತ್ತಿ ಕಂಟಿನ್ಯೂ ಮಾಡೋದಕ್ಕೆ ಅದಕ್ಕೆ 15 ದಿವಸಕ್ಕೋ ತಿಂಗಳಿಗೊಂದ್ಸಲಿ ಉದಕ್ಷಾಂತಿ ಮನೆಯನ್ನು ಕೂತ್ಕೊಂಡು ಹೇಳಿ. ಯಾರು ಕೂಟಾಕ ಸಂಭಾವನೆ ಬಂದಾಗ ಮಾತ್ರ ಉದಕ್ಷಾಂತಿ ಸೊಳ್ಳು ನಿರ್ಮಾಣ ಇಕ್ಕರ್ದು. ಸುಮ್ನೆನೆ ಮನೆಯಲ್ಲಿ ಕುತ್ಕೊಂಡು ಹೇಳ್ಬೋದಲ್ಲ. ಎಲ್ಲದಕ್ಕೂ ಅನ್ವಯ ಆಗ್ಬೋದು. ಸ್ತೋತ್ರ ಸಾಹಿತ್ಯ ಯದಕ್ಷರ ಪದ ಭ್ರಷ್ಟಂ ಮಾತ್ರ ಹೀನಂತು ಮಾತ್ರ ಹೀನಂ. ಮಾತ್ರ ಅಂದ್ರೆ ಅದೇ ಬಂದಿತ್ತು, ಈ ಟ್ಯಾಬ್ಲೆಟ್ಸ್ ಅಲ್ಲ. ಮಾತ್ರ ಬಲಂ ಛಂದೋವಸ್ಸು, ಎಷ್ಟು ಮಾತ್ರೆಗಳ ಕಾಲ
ನಿಧನ್ವೇವತಾಂ ಇಹಿ 2 ಮಾತ್ರ ಕಾಲ ಅಲ್ಲಿ. ಆಮೇಲೆ ಆ ಘೋಷ ಶಾಂತಿ 3 ಮಾತ್ರ ಕಾಲ, 4 ಆದ್ರೆ ಗಂಟಾ ಆದ್ರಂತಾನೆ ಹೋಗ್ಬೇಕು. ಸುಶ್ಲೋಕ ಸುಮಂಗಲ 4 ಅದು ಸುಮಂಗಲ ಅನ್ಕೊಂಡು ಅದು ಕಡೆನಲ್ಲಿ ಅಲ್ಲಿ ನಿಲ್ಬೇಕು, ಫೇಲ್ ಆಗ್ಬೇಕು. ಗಂಟಾನಾದ ಹೇಗೆ ಆ ಸಂಧಿ ಇದು ಶಬ್ದ ಪೂರ ನಿಲ್ಲುತ್ತೋ ಹಾಗೆ ಗಂಟಾನಾದ ಮಾಡಿದಾಗ್ಲೂ ಅಷ್ಟೇ ಆ ನಾದ ನಿಲ್ಲೋ ತನಕ ಗಂಟೆ ಹಿಡ್ಕೊಂಡಿರ್ಬೇಕು, ಪ್ರಕೃತಿ ಇಡಬಾರ್ದು ಕೆಳಗೆ. ಯಾಕೆ ಅಂದ್ರೆ ಗಂಟೆಯಿಂದ ಬರೋದು ಓಂಕಾರ. ಯು ಶುಡ್ ನಾಟ್ ಬ್ರೇಕ್ ದಟ್. ಸೊ ಇಲ್ಲಿ ಗಡಿಬಿಡಿ ಅರ್ಜೆಂಟು ಅಲ್ಲ, ಯಾವ್ದು ಹೇಗೋ ಹಾಗೆ ನಡೆಸ್ಬೇಕು, ಆಗ್ಲೇ ಅದ್ರ ಎಫೆಕ್ಟ್ ಇರೋ ಅಂತದ್ದು. ಈ ನೇಪಾಳ ಈ ಕಡೆಯಿಂದ ಹೋದ್ರೆ ಆ ಗಂಟೆ ಸಿಗುತ್ತೆ, ಈಗೇನು ಆನ್ಲೈನ್ ನಲ್ಲೂ ಸಿಗುತ್ತೆ. ಅದು 2,000ನೋ 3,000ನೋ, 1 ರೌಂಡ್ ಜಾಸ್ತಿ ಆಯ್ತು ಅಂದ್ರೆ 5,000 8,000 ಹೀಗೆಲ್ಲ ಇವಾಗ ಅವೆಲ್ಲ ಅಲ್ಲಿ ಇರೋದು. ಆ ಗಂಟನಾದಲ್ಲಿ ಓಂಕಾರ ಬರುತ್ತೆ. ಅದು ನೀವು ಗಂಟೆ ಆಡಿಸ್ಲೇಬೇಕಾಗಿಲ್ಲ, ಅದ್ರ ಜೊತೆ ಒಂದು ಚಿಕ್ಕ ಕೋಲ್ ಕೊಟ್ಟಿರ್ತಾನೆ, ಅದ್ ಹಿಂಗ್ ತಿರ್ಗಿಸಿದ್ರೆ ಹೊರಗಡೆಯಿಂದ ಔಟ್ ಸೈಡ್ ಓಂಕಾರ ಬರುತ್ತೆ, ವೈಬ್ರೇಷನ್. ಶಂಖನಾದದಿಂದನೂ ಓಂಕಾರ ಬರುತ್ತೆ. ಶಂಖನಾದ ಮಾಡ್ಬೇಕು, ಒಳ್ಳೇದು. ಇದ್ರಲ್ಲಿ ಹೇಳ್ತಾಳೆ ಗೋದಾದೇವಿ ತಿರುಪಾವೆನಲ್ಲಿ, ತಮ್ ಕೋಯಿಲಿಗೆ ಹೋಗಿ ಶಂಗಿಡುವಾನ್ ಪೋದಂದಾರ್. ಶಂಖವನ್ನು ಊದೋಕ್ಕಾಗಿ ಹೊರಟ್ರು ಸನ್ಯಾಸಿಗಳೆಲ್ಲ. ಎದ್ದು ಸುಪ್ರಭಾತ ನಿನಗೆ ಹೇಳ್ಬೇಕು ಅಂತ ಹೇಳ್ಬೇಕಾದ್ರೆ, ಸೊ ಶಂಖನಾದ, ಶಂಖದಿಂದ ತೀರ್ಥ ಅನ್ನೋ ಗಾದೆ ಬಂದಿದೆ. ಭಗವಂತನಿಗೆ ಅಭಿಷೇಕಕ್ಕೆ ಇಟ್ಕೊಳ್ತಿರಲ್ಲ, ಸ್ನಾಪನ ಪಾತ್ರೆ ಸ್ನಾನಕ್ಕೆ ಇರೋದು, ಆ ಜಾಗದಲ್ಲಿ ಶಂಖ ಇಟ್ಕೋಬಹುದು. ಬಿಳಿ ಶಂಖದಿಂದ ತೊಳಿಬೇಕು ಅವಾಗವಾಗ್ಲೇನೆ, ಶುದ್ಧಿ ಮಾಡ್ಬಿಟ್ಟು ಬಿಳಿ ಶಂಖದಿಂದ ಭಗವಂತನಿಗೆ ಅಭಿಷೇಕ. ಪುರುಷೂಕ್ತಾನೋ ಇದು ಹೇಳ್ಬೇಕಾರೆ ಅದ್ರಲ್ಲಿ ಹಾಲು ಹಾಕ್ಬೇಡಿ, ಶಂಖದಲ್ಲಿ ಹಾಲನ್ನ ಒಂದ್ ಲೋಟದಲ್ಲಿ ಇಟ್ಕೊಳ್ಳಿ. ಆಪ್ಯಾಯ ಸ್ವಸಮೇತುತೆ ವಿಶ್ವತಸ್ಸೋ ಮರುಷ್ಣಿಯಂ ಭವಾಜಸ್ಯ ಸಂಗದೆ. ನಮ್ಮೂರ್ನಲ್ಲಿ ಭಟ್ರುಗಳು ಹೇಳ್ತಾ ಇದ್ದಿದ್ದು ಭಾರಿ ಶತಃ ಶತಶಃ ಕವಿನ, ತುಂಬಾ ಚೆನ್ನಾಗಿದೆ ಅದು. ಕ್ಷೀರ ಸ್ನಾನ ಅನಂತರೇ ಶುದ್ಧೋದಕ ಇದು ಇಲ್ದಿರ ಆಪೋ ಇಷ್ಟಾಮಯೋ ಭುವ ಹೇಳ್ಬಿಟ್ಟು ಕ್ಷೀರ ಸ್ನಾನ ಅನಂತರೇ ಶುದ್ಧೋದಕೇನ ಸಮರ್ಪಯಾಮಿ. ಆಮೇಲೆ ಅನ್ಯತ್ರ ಪಾತ್ರಂ ನಿಕ್ಷಿಪ್ಯ, ಇನ್ನೊಂದು ಪಾತ್ರೆ ಇಟ್ಕೊಳ್ಳಿ, ಹಾಲಿನ ಇತ್ತಲ್ಲ ಅದನ್ನ ಶಿಫ್ಟ್ ಮಾಡಿ ಬೇರೆ ಇದನ್ನು ಆ ಅಭಿಷೇಕದ ತೀರ್ಥವನ್ನ ಪರಿಗ್ರಹ ಪಾತ್ರೆ ಅಂತ ಅದ್ರ ಅದಕ್ಕೆ. ಸ್ನಾಪನ ಪಾತ್ರೆ ಅಂದ್ರೆ ಸ್ನಾನದ ಪಾತ್ರೆ. ಈಗ ಆಗ್ನೇಯಾದಿ ಕ್ರಮೇಣ ಅರ್ಘ್ಯ ಪಾದ್ಯ ಆಚಮನೀಯಂ, ಇದು ರಾಮಾನುಜರು ಹೇಳಿದ್ದು. ಪೂರ್ವಾಭಿಮುಖವಾಗಿ ನೀವು ಕೂತ್ಕೊಳ್ಳಿ ಆರಾಧನೆಗೆ, ಗೊತ್ತೈತೆ ಶ್ರೇಷ್ಠ. ಪೂರ್ವಾಭಿಮುಖವಾಗಿ ನೀವು ಕೂತ್ಕೊಂಡಾಗ ನಿಮ್ಮ 4 ಬಟ್ಲುಗಳನ್ನ ಇಟ್ಕೊಂಡಿದ್ದಿಲ್ಲ, ರೈಟ್ ಸೈಡ್ ಟಾಪ್ ಇದೆಯಲ್ಲ, ಬಹಳ ಸಿಂಪಲ್. 4 ದಿಕ್ಕುಗಳಿದೆ, ಪೂರ್ವ ಪಶ್ಚಿಮ ದಕ್ಷಿಣ ಉತ್ತರ. ಆಮೇಲೆ ಅವಾಂತರ ದಿಶಾಹ ಆನೆ ವಾಯು, ಆಗ್ನೇಯ ನೈಋತ್ಯ ವಾಯುವ್ಯ ಈಶಾನ್ಯ. ಸೊ ಆಗ್ನೇಯ ದಿಕ್ಕಿನಲ್ಲಿ ಅರ್ಘ್ಯ ಪಾತ್ರೆ ಇಡಬೇಕು. ನೀವ್ ಹೆಂಗಾರು ಕೂತ್ಕೊಳ್ಳಿ, ಎಕ್ಸೆಪ್ಟ್ ದಕ್ಷಿಣಕ್ಕೆ ನೀವು ಅಭಿಮುಖ ಮಾಡ್ಕೊಂಡು ಆರಾಧನೆ ಮಾಡಬಾರ್ದು. ಯಾಕೆಂದ್ರೆ ಶ್ರಾದ್ದಗಳನ್ನ ನಡೆಸ್ಬೇಕಾದ್ರೆ ದಕ್ಷಿಣಾಭಿಮುಖ ಸ್ಥಿತ್ವ ಪ್ರಾಚೀನ ಭೀತಿ ಸಂಪತ್ ಸಮತ್ತಿ ಬರುತ್ತಲ್ಲ ಮಂತ್ರಿಗಳು, ಶ್ರಾದ್ದದ್ದು ಹೇಳ್ಬೇಕಾದ್ರೆ ಅಲ್ಲಿ ಸಮವಾಪ್ತಿ ಹೇತವ ಸಮುತ್ತಿತ ಆಪತ್ಕುಲ ಧೂಮಕೇತವ ಅಂತ ಶುರು ಮಾಡ್ಬೇಕಾದ್ರೆ. ಸೊ ದಕ್ಷಿಣಾಭಿಮುಖವಾಗಿ ನಾವು ಕೂತ್ಕೊಂಡು ಆರಾಧನೆ ಮಾಡಬಾರ್ದು. ಭಗವಂತ ಸರ್ವತೋಮುಖ, ಅವನ್ ದಕ್ಷಿಣಕ್ಕೆ ತಿರುಗಿಸಿ, ನೀವು ಮಾತ್ರ ದಕ್ಷಿಣ ಬಿಟ್ಟು ಉತ್ತಮ ಪಕ್ಷ ಪೂರ್ವಾಭಿಮುಖವಾಗಿ ಕೂತ್ಕೋಬೇಕು ನಾವು. ಅದಕ್ಕಾಗಿ ಭಗವಂತನ ಹೆಂಗ್ ಬೇಕಾದ್ರೆ ಹಂಗ್ ತಿರ್ಸೋ. ಈಗ ಭಗವಂತನ ಪಶ್ಚಿಮಾಭಿಮುಖವಾಗಿ ಕೂರಿಸಿದ್ರೆ ನೀವು ಅವ್ರ ಬಲಭಾಗದಲ್ಲಿ ಕೂತ್ಕೊಂಡು ಮಾಡೋದು. ಈ ಸ್ಮಾರತರು ಅಷ್ಟೇ, ಮಾಧ್ವರು ಅಷ್ಟೇ, ದೇವರು ಎಡಭಾಗದಲ್ಲಿ ಕೂತ್ಕೊಂಡು ಮಾಡ್ತಾರೆ. ಈಗ ಭಗವಂತ ಈ ಕಡೆ ಇದ್ಬಿಟ್ಟು ನೀವು ಹಿಂಗ ಅನ್ನೋದಕ್ಕಾಗತ್ತೀಯ? ಭಗವಂತನ ಬಲಭಾಗದಲ್ಲಿ ಕೂತ್ಕೊಂಡ್ರೆ ಅರ್ಘ್ಯ ಪಾದ್ಯ ಎಲ್ಲದನ್ನು ಕೊಡ್ಬೇಕಾದ್ರೆ ಸುಲಭ ಆಗುತ್ತೆ. ಮಗುಗೆ ತಿನ್ನಿಸ್ಬೇಕು, ಮಗುವಿನ ಬಲಭಾಗದಲ್ಲಿ ಕೂತ್ಕೋಬೇಕಲ್ಲ, ಲೆಫ್ಟ್ ಅಲ್ಲಿ ಕೂತ್ಕೊಂಡ್ರೆ ಹಿಂಗಿಂದ ಹಿಂಗ್ ತಿರ್ಗಿಸ್ಬೇಕು. ಸೊ ರಾಮಾನುಜನ್ ಏನ್ ಹೇಳ್ತಾರೆ ಅಂದ್ರೆ ಭಗವಂತನ ಬಲಭಾಗದಲ್ಲಿ ನೀವು ಕೂತ್ಕೊಳ್ಳಿ. ಸಂಭಾರ ಸಂಭೃತ್ಯ, ಸಂಭಾರ ಅಂದ್ರೆ ಏನು? ಆರಾಧನೆಗೆ ಬೇಕಾದ ದ್ರವ್ಯಗಳು, ತುಳಸಿ ಪುಷ್ಪ ಗಂಧ ತೈದು ಎಲ್ಲ ಇಟ್ಕೊಂಡು ಉತ್ಕಡ್ಡಿ ಕರ್ಪೂರ ಪ್ರತಿಯೊಂದು ನಮ್ಮ ಬಲಭಾಗದಲ್ಲಿ ಇರ್ಬೇಕು. ನಾವು ಭಗವಂತನ ಬಲಭಾಗದಲ್ಲಿ ಕೂತ್ಕೋಬೇಕು. ಭಗವಂತನಿಗೆ ಅರ್ಘ್ಯಪ್ರಾದ ಅಂತ ಅವನ ಕೈಗೆ ನೀರು ಕೊಡ್ತಾ ಇದ್ದೀನಿ ಅಂತ ಭಾವಿಸಿ ತೀರ್ಥವನ್ನ ಆಮೇಲೆ ಆ ಪ್ರತಿಗ್ರಹ ಪಾತ್ರದಲ್ಲಿ ಹಾಕೋದು. ಅದಕ್ಕೆ ಆಗ್ನೇಯಾದಿಕ್ರಮೇಣ ಅರ್ಘ್ಯ ಪಾದ್ಯ ಆಚಮನೀಯ ಸ್ನಾನೀಯ.
ಆ ಸ್ನಾನ ಆದ್ಮೇಲೆ ಪುರುಷ ಸೂಕ್ತ ಹೇಳಿ ಆದ್ಮೇಲೆ ಅದು ಖಾಲಿ, ಅದಕ್ಕೆ ಇನ್ನೇನ್ ಕೆಲಸ ಇಲ್ಲ. ಅದನ್ನ ನೀವು ಆಚಾರ್ಯ ತಿರುವಡಿ ತೀರ್ಥ ಅಂದಿಟ್ಕೊಳ್ಳಿ. ಆಚಾರ್ಯರದು ಮರದ ಪಾದುಕೆಗಳು ಇದ್ರೆ ಅವ್ರ ಫೋಟೋ ಇದ್ರದಕ್ಕೆ ತೋರಿಸ್ಬಿಟ್ಟು ಮೊದಲು ಭಗವಂತನಿಗೆ ಆಮೇಲೆ ಆಚಾರ್ಯರಿಗೆ ಅದನ್ನ ಸಪರೇಟ್ ಆಗಿ ಅದರಲ್ಲಿ. ಸೊ ಅದು ಮೊದಲು ಆ 2 ತೀರ್ಥಗಳು ಬರುತ್ತೆ ಅವಾಗ. ನೀವು ಎಲ್ಲ ಬೇರೆ ಅರ್ಘ್ಯಪಾದ್ಯ ಆಚಮನದ ಎಲ್ಲ ಸೇರಿಸಿದ್ರೆ ಪ್ರತಿಗ್ರಹದಲ್ಲಿ ಕಡೆಗೆ ಆಚಾರ್ಯ ತಿರುವಡಿ ತೀರ್ಥ ಬೇರೆ, ಇದು ಬೇರೆ. ಸೊ ದೇವರ ತೀರ್ಥವನ್ನ 3 ಸಲ ತಗೊಳ್ಳೋದು, ಒಂದೇ ಸಲ ಅಲ್ಲ. ಅಥವಾ ಒಂದೇ ಸಲ ಕೈ ತೋರಿಸ್ಬಿಟ್ಟು ಒಂದ್ ಸೌಟ್ ಬರ್ತಿ, ಒಂದ್ ಲೋಟ ಬರ್ತಿ ಮುಗಿಸ್ಬಿಡಿ. ಪ್ರಥಮಂ ಕಾಯ ಶುದ್ಧಿ, ದ್ವಿತೀಯಂ ಧರ್ಮ ಸಾಧನ, ತೃತೀಯಂ ಮೋಕ್ಷಾರ್ಥಂ, ಚತುರ್ಥಂ ಶಿರಸಿ ಧಾರೆಯತೆ, 4ನೇದವ್ರು ಹಾಕೋದು ತಲೆಗೆ ಸೇರಿಸ್ಕೊಳ್ಳಿ. ಇದೇ ರಿವರ್ಸ್ ಆಗುತ್ತೆ. ಆಚಾರ್ಯ ತಿರುವಡಿ ತೀರ್ಥ ತಗೋಬೇಕಾದ್ರೆ ಮೊದಲನೇ ತೀರ್ಥ ತಲೆಗೆ ಹಾಕೊಳ್ಳಿ, 2ನೇದನ್ನ ಸ್ವೀಕಾರ ಮಾಡ್ಬೇಕು. ಇದೇನೆ ಮಠಗಳಲ್ಲಿ ತೀರ್ಥ ಕೊಡ್ಬೇಕಾದ್ರೆ ಅವ್ರು ಮೊದಲನೇ ಹಿಂಗ್ ಅಂತಾರೆ ಆ ತಲೆಗೆ, 2ನೇದನ್ನ ಸ್ವೀಕಾರ ಮಾಡ್ಬೇಕು. 12 ತಿರುವಡಿ ತೀರ್ಥ ಅಂಡವನ್ ತೀರ್ಥವರ್ಣ ಎಲ್ಲ ಒಂದಾದ್ಮೇಲೆ ಒಂದ್ ತಗೊಂಡ್ಬರ್ತಾರೆ. ಎಲ್ಲದಕ್ಕೂ ಅಷ್ಟೇ, ಅವರು ಇಲ್ಲಿ ತೀರ್ಥ ಕೊಟ್ಟಿದ ತಕ್ಷಣ ಹಂಗಂತಾರೆ. ಅದರಲ್ಲೇನೆ ಅವ್ರು ಮೊದಲನೇ ತಲೆಗೆ ಹಾಕೋಬೇಕು, ನೆಕ್ಸ್ಟ್ ಅವನಿಗೆ ತೀರ್ಥ ಕೊಟ್ಟು ಮುಂದಿನವನಿಗೆ ಹಂಗಂತಾರೆ. ಇದು ಆಚಾರ್ಯ ತಿರುವಡಿ ತೀರ್ಥ ಸ್ವೀಕಾರ ಮಾಡೋದು. ಆಚಾರ್ಯ ತಿರುವಡಿ ತೀರ್ಥ ಹೇಗ್ ಮಾಡ್ಬೇಕು ಅಂದ್ರೆ ಅದು ಎಲ್ಲೆಲ್ಲೋ ಹೋಯ್ತು, 7:30 ಆಗೋಯ್ತು. ಆಯ್ತು, ಇರ್ಲಿ. ಇನ್ನು ವೇದ ಪಾಠದ್ದು ನಮೋ ಬ್ರಹ್ಮಣೆ ಧಾರಣಮ್ಮೆ ಅಸ್ತು, ಇದು ಪ್ರತಿ ಸಲಿನೂ ಅಷ್ಟೇ ಓದಬೇಕಾದ್ರೆ ಇದು ಕನ್ಕ್ಲೂಡಿಂಗು. ಇದಾದ್ಮೇಲೆ ವೇದ ಪಠಣದ ಬಗ್ಗೆ ಮೊದಲು ಮೂಲ ಪಾಠ ಆಗ್ಬೇಕು. ಈಗ ನಾವೇನ್ ಕಲಿತಾ ಇದೀವಿ ಇದೆಲ್ಲ ಮೂಲ ಪಾಠ. ಇದಾದ್ಮೇಲೆ ಪದಪಾಠ ಬರ್ಬೇಕು. ಪದಗಳನ್ನ ಬಿಡಿಸಿದ್ದು ಪದಪಾಠದ ಗ್ರಂಥಗಳು ಹಿಂದೆ ಎಲ್ಲ. ಆ ಪದಪಾಠ ಅನ್ನೋದಕ್ಕೂ ಕೂಡ ಬೇಕು ಪಾಠ. ಮೂಲ ಪಾಠ ಆಗ್ಬಿಟ್ಟಿದೆಯಲ್ಲ ನನಗೆ ಅಂದ್ರೆ ಸಂತ್ವಾ ತ್ವಾ ಸಿಂಚಾಮಿ ಯಜುಷ ಪ್ರಜಾಂ ಆಯುಹು ಧನಂಚ ಚೇತಿ ಚ ಸೆಂಟೆನ್ಸ್ ಕನ್ಕ್ಲೂಡ್ ಮಾಡ್ಬೇಕಾದ್ರೆ ಪದಪಾಠ ಆದ್ಮೇಲೆ ಕ್ರಮಪಾಠದಲ್ಲಿ ಏನೊಂದೆ 1, 2ನೇ ಪದ 1, 2, ಆಮೇಲೆ 2ನೇ ಪದದಿಂದ 3ನೇ ಪದ ಸೇರಿಸೋದು. ಈಗ ಸಂತ್ವಾ, ಸಮ್ ಅನ್ನೋದು ಒಂದ್ ಪದ, ತ್ವಾ ಅನ್ನೋದು ಇನ್ನೊಂದ್ ಪದ. ಸಂತ್ವಾ ತ್ವಾ ಸಿಂಚಾಮಿ 2, 3, ಸಿಂಚಾಮಿ ಪ್ರಜಾಂ ಈಗ ಬರೋದು ಮುಂದಕ್ಕೆ 3, 4, 1, 2, 2, 3, 3, 4, 4, 5 ಈಗ ಬರುವಂತದ್ದು. ಓಷಧಯ ಸಂವದಂತೆ ಸೋಮೇನ ಸಹ ರಾಜ್ಞ ಅನ್ನೋದು ಒಂದು ಸೆಂಟೆನ್ಸ್ ತಗೊಂಡ್ರೆ ಓಷಧಯ ವದಂತೆ 3ನೇ ಪದ, ಸಂವದಂತೆ ವದಂತೆ ಸೋಮೇನ 4ನೇ ಪದ, ಸೋಮೇನ ಸಹ 5, ಸಹ ರಾಜ್ಞ. ಸೊ ಒಂದೊಂದು ಮುಂದಿನ ಪದ ಸೇರಿಸ್ಕೊಂಡು ಹಿಂದಿನ ಪದ ಬಿಡ್ತಾ ಬರೋದು. ಇದು ಕ್ರಮಪಾಠ. ಜಟಾಪಾಠದಲ್ಲಿ 1, 2, 2, 1, 2 ಈ ತರ ಬರುತ್ತೆ. ಘನಪಾಠ ಜಟೆ ಆದ್ಮೇಲೆ ಘನ 1, 2, 2, 1, 1, 2, 3, 3, 2, 1, 1, 2, 3. ನೆಕ್ಸ್ಟ್ ಏನು 2, 3, 3, 2, 2, 3, 4, 4, 3, 2, 2, 4, 5 ಹೀಗೆ ಒಂದೊಂದೇ ಮುಂದಿನ ಪದ ಸೇರುತ್ತೆ ಹಿಂದಿಂದು. ಹಾಗಾಗಿ ಒಂದು ಪದ 13 ಸಲ ರಿಪೀಟ್ ಆಗುತ್ತೆ ಘನಪಾಠದಲ್ಲಿ. ಇದು ಪಾಠ ಕ್ರಮಗಳು ವೇದವನ್ನು ಹೇಳ್ಬೇಕಾದ್ರೆ ಅಲ್ಲಿ ಬರೋದು. ಇನ್ನು ಅನಧ್ಯಯನ ಇದು ಹೇಳ್ಬಿಟ್ಟು ಮುಗಿಸ್ತೀನಿ ಇವತ್ತಿಷ್ಟೇ. ಶುಕ್ಲ ಕೃಷ್ಣ ಪಕ್ಷಗಳಲ್ಲಿ ಪ್ರಥಮ, ಅಷ್ಟಮಿ, ತ್ರಯೋದಶಿ ಇದು ಪ್ರದೋಷದಿಂದ ಆರಂಭ ಅನಧ್ಯಯನ. 3 ದಿವಸ ಅಥವಾ 4 ದಿವಸಗಳು ಅನಧ್ಯಯನ. ಪ್ರಥಮೆ ನಿಮಗೆ ಏನೋ ಆಸಕ್ತಿ ಬಂದ್ಬಿಡ್ತು, ಇವತ್ತು ವೇದ ಪಾಠ ಮಾಡ್ತೀನಿ ಅಂದ್ರೆ ಮರ್ತೋಗುತ್ತೆ ಎಲ್ಲ. ಕಲಿತವನು ಕಲಿಸಿದವನು ಇಬ್ರಿಗೂ ಮರೆಯುತ್ತೆ. ಅದಕ್ಕೆ ಪ್ರಥಮೆ ದಿವಸ ಪಾಠ ಮಾಡೋಲ್ಲ. ಕೃಷ್ಣ ಪಕ್ಷದಲ್ಲೂ ಅಷ್ಟೇ, ಶುಕ್ಲ ಪಕ್ಷದಲ್ಲೂ ಅಷ್ಟೇ. ದ್ವಿತೀಯಿಂದನೇ ಶುರು ಯಾವಾಗ್ಲೂ. ಮೊದಲನೇದು ಪ್ರಥಮ ಅನಧ್ಯಯನ, ದ್ವಿತೀಯಿಂದ ಶುರು ಮಾಡಿ ಸಪ್ತಮಿ ತನಕ ಬನ್ನಿ. ಅಷ್ಟಮಿ ಒಂದೊಂದ್ಸಲಿ 2 ದಿವಸಕ್ಕೆ ಎಕ್ಸ್ಟೆಂಡ್ ಆಗುತ್ತೆ. ಅನಧ್ಯಯನ ದ್ವಯ ಅಂತ ಅದು 2 ದಿವಸ. ಆಮೇಲೆ ದ್ವಾದಶಿ ಆದ್ಮೇಲೆ ಕೆಲವೊಮ್ಮೆ ತ್ರಯೋದಶಿ ಆದ್ಮೇಲೆ ಬರುವಂತದ್ದು ಇದೆ. ಅವಾಗ ದ್ವಾದಶಿ ಪಾಠನೂ ಉಂಟು, ತ್ರಯೋದಶಿ ಬೆಳಗ್ಗೆನೂ ಉಂಟು. ಅದು ಅನಧ್ಯಯನ ಚತುಷ್ಟಯ ಅಲ್ಲ, ಅನಧ್ಯಯನ ತ್ರಯ. 3 ದಿವಸ ಮಾತ್ರ ಅನಧ್ಯಯನ. ದ್ವಾದಶಿ ದಿವಸ ಬಂದ್ರೆ 4 ದಿವಸ ಆಗುತ್ತೆ. ಅನಧ್ಯಯನ ಚತುಷ್ಟಯ 4 ಪ್ಲಸ್ ಮೊದಲನೇದು ಪ್ರಥಮ, ಇದು ಸೇರಿ 5 ದಿವಸಗಳು ಒಂದು ಪಕ್ಷದಲ್ಲಿ ಅನಧ್ಯಯನ. ಆ ದಿವಸದಲ್ಲಿ ವೇದ ಹೇಳಬಾರ್ದು, ಹೇಳ್ಕೊಡ್ಬಾರ್ದು. ಕಲಿಯೋದಕ್ಕೆ ಮಾತ್ರ ಇದು ಅನ್ವಯ. ನೀವು ಪ್ರಾಕ್ಟೀಸ್ ಮಾಡೋದಕ್ಕೂ ಇದು ಅನ್ವಯ. ಕಲಿಕೆ ತಾನೇ ಅದು ಪ್ರಾಕ್ಟೀಸ್. ಭಗವದ್ ಆರಾಧನೆಯಲ್ಲಿ ಅವತ್ತು ಹೇಳ್ಬೋದು, ದೇವಸ್ಥಾನದಲ್ಲಿ ಇವತ್ತು ರಥೋತ್ಸವ ಇದೆ ಅಂತಂದ್ರೆ ಅಲ್ಲಿ ಅದು ರಥೋತ್ಸವದ ಅಂಗವಾಗಿ ಆಗುತ್ತೆ ಪಾರಾಯಣ. ಅಲ್ಲಿ ಎಲ್ಲ ಈ ಅನಧ್ಯಯನದ ಬರೋದು.
ನಾರ್ಮಲ್ ಆಗಿ ಸುಮ್ಮನೆ ಕೂತ್ಕೊಂಡು ವೇದ ಕಲಿಸೋದಕ್ಕೆ ಅದಗಳಿಗೆ ಬರುವಂತದ್ದು ಇದು. ಆಮೇಲೆ ಅಷ್ಟಮಿ 5 ಘಟಿ, ಘಟಿ ವಿಘಟಿ ನಿಮಿಷ ಸೆಕೆಂಡ್ಗಳಿದ್ದಂತೆ. 5 ಘಟಿಗಿಂತ ಕಡಿಮೆ ಇದ್ರೆ ಅಂದು ಅಧ್ಯಯನ ಉಂಟು. ಅಷ್ಟಮಿ ಆಮೇಲೆ ಶುರುವಾಗುತ್ತೆ. ಅದು 5 ಘಟಿಗಿಂತ ಕಡಿಮೆ ಇದ್ರೆ ಅವತ್ತಿನ ದಿವಸ ವೇದ ಆಗ್ಬೋದು. 25 ಘಳಿಗೆಗಿಂತ ಜಾಸ್ತಿ ಹೆಚ್ಚಿದ್ರೆ ಸಪ್ತಮಿ ತಿಥಿ ಇದ್ರು ಕೂಡ ಅದು 25 ಘಳಿಗೆ ಸಪ್ತಮಿ ತಿಥಿ ಇದ್ರೆ ಅವತ್ತಿನ ದಿವಸ ವೇದ ಅಧ್ಯಯನ ಉಂಟು. ಈಗ ಸಪ್ತಮಿ ಆದ್ಮೇಲೆ ಅಷ್ಟಮಿ ಬರುತ್ತಲ್ಲ, ಅದು ಲೆಕ್ಕ ಅನಧ್ಯಯನ ಹೇಗೆ ಅನ್ನೋದಕ್ಕೆ. 25 ಘಳಿಗೆ ಒಳಗೆ ಇದ್ರೆ ಆಗ ಅದು ಅನಧ್ಯಯನ ದ್ವಯವಾಗತ್ತೆ. ಯಾಕೆ ಅಷ್ಟಮಿನಲ್ಲಿ 2 ದಿವಸ ಇಲ್ಲ, ಸಪ್ತಮಿಗೂ ಅನಧ್ಯಯನ ಅಂದ್ಬಿಟ್ರಲ್ಲ ಅಂದ್ರೆ ಅದು 25 ಘಳಿಗೆ ಒಳಗೆ ಇದ್ದಿದ್ದು ಯಾವ್ದು ವ್ಯಾಪ್ತಿ ಸಪ್ತಮಿ, ಆಮೇಲೆ ಅಷ್ಟಮಿ ಶುರುವಾಗಿದ್ದು. ಅದಕ್ಕಾಗಿ ಅದು ಅನಧ್ಯಯನ. ಮಾರನೇ ದಿವಸ ಅಷ್ಟಮಿ ಇದ್ದೇ ಇದೆ. ಸೊ ಸಪ್ತಮಿ ಪ್ಲಸ್ ಅಷ್ಟಮಿ 2 ದಿವಸನೂ ಅನಧ್ಯಯನ ದ್ವಯ ಯಾಕೆ ಬಂತು ಅಂದ್ರೆ ಬರುತ್ತೆ ಕೆಲವೊಮ್ಮೆ, ರೆಗ್ಯುಲರ್ ಆಗಿಲ್ಲ. ರೆಗ್ಯುಲರ್ ಸಾಮಾನ್ಯವಾಗಿ ಒಂದೇ ದಿವಸ ಬರುವಂತ. ಹೀಗೇನೆ ಪ್ರಥಮಾ ತಿಥಿ 5 ಘಳಿಗೆ ಒಳಗೆ ಇದ್ರೆ ಅಂದು ವೇದಾಧ್ಯಯನ ಇದೆ. ಅದು ತ್ರಯೋದಶಿಗೂ ಹೀಗೆ ಅನ್ವಯ ಅಂತಾರೆ. ಇದೆಲ್ಲ ಅನಧ್ಯಯನದ ಬಗ್ಗೆ ಒಂದಷ್ಟು. ಅಶ್ವಾಲಂಬಂ ಗವಾಲಂಬಂ ಸನ್ಯಾಸಂ ಫಲಪೈತೃಕಂ ದೇವರೇಣ ಸದೋತ್ಪತ್ತಿ ಕಲವು ಪಂಚಂ ಚ ವರ್ಜಯೇತ. ಈಗ ಒಂದ್ಸಲಿ ಹಿಂದೆ ಹೇಳಿದ್ದೆ ಈ ಶ್ಲೋಕವನ್ನ. ಅಶ್ವಾಲಂಬ ಅಶ್ವಮೇಧ ಯಾಗ, ಗವಾಲಂಬ ಗೋಮೇಧ, ನರಮೇಧ ಇವೆಲ್ಲ ಇದೆಯಲ್ಲ ಇದು. ಸನ್ಯಾಸಂ ಫಲಪೈತೃಕಂ ಮಾಂಸವನ್ನಿಟ್ಟು ಮಾಡುವಂತ ಶ್ರಾದ್ದಗಳು ಇಲ್ಲ. ದೇವರೇಣ ಸುತೋತ್ಪತ್ತಿ ಗಂಡ ಹೋಗ್ಬಿಟ್ಟಿದ್ದಾನೆ, ಮೈದುನ ಜೊತೆಗೆ ಇವಳು ಸೇರ್ಕೊಂಡು ಮಕ್ಕಳನ್ನು ಮಾಡ್ಕೊಂಡ್ರೆ ಅದು ಕಲಿಯುಗದಲ್ಲಿ ಪಂಚಂ ವರ್ಜಯೇತ್. ಈ 5 ಕಲಿಯುಗದಲ್ಲಿ ಇಲ್ಲ, ಯುಗ ಧರ್ಮಗಳಲ್ಲಿ ಬರುವಂತದ್ದು. ಕುದುರೆ ಪಶುಗಳನ್ನ ಇಟ್ಟು ಯಾಗ ನಡೆಸೋದು, ಮಾಂಸದ ಬಳಕೆ ಶ್ರಾದ್ದದಲ್ಲಿ, ಮೈದುನಿನಿಂದ ಮಕ್ಕಳನ್ನು ಪಡೆಯೋದು, ಇವೆಲ್ಲ ಕಲಿಯುಗದಲ್ಲಿ ನಿಷಿದ್ಧ. ಏನೋ ಅದಕ್ಕೆಲ್ಲ ಏನೇನೋ ಬರ್ದಿಟ್ಟಿದ್ದೆ. ಆಯ್ತು, ವೇದದ ಬಗ್ಗೆ ಇದಿಷ್ಟು. ಅನುಸ್ವಾರ ವಿಸರ್ಗ ಅಹ. ಅನುಸ್ವಾರದ ಮುಂದಿರುವ ಪದದ ಮೇಲೆ ಅದರ ಉಚ್ಚಾರಣೆ ಬೇರೆಯಾಗುತ್ತೆ. ಅನುಸ್ವಾರದ ಮುಂದೆ ವರ್ಗೀಯ ವ್ಯಂಜನಗಳು ಬಂದ್ರೆ ಕ ಚ ಟ ತ ಪ ಬಂದ್ರೆ ಅನುನಾಸಿಕ ಆಯಾ ವರ್ಗದಂತೆ ಇರುತ್ತೆ. ಕ ಖ ಗ ಘ ಗಳಿಗೆ ಉಚ್ಚಾರಣೆ ಬಂದ್ರೆ ಕವಿಂ ಕವೀನಾಂ. ಕಾರ ಅನುನಾಸಕ ಕವಿಂ ಕವೀನಾಂ. ಮೂಗಿನಲ್ಲಿ ಹೇಳುವಂತಹದ್ದು ನಾಸಿಕ ಅಂತ ಬಂದಾಗ ಯದು ದಂಗೆ. ಚ ಛ ಜ ಝಗಳಿಗೆ ಆ ವರ್ಗದಲ್ಲಿ ಚ ಚ ಜ ಜ್ಞ ಹಿಡ್ತೀವೋ ಇಲ್ವಾ ಅದು. ಉದಾಹರಣೆ ದಿಶಾಂಚ ಪತಯೇ. ಪುರುಷ ನ ಪುರುಷನ್ ಜಗತ್, ಪುರುಷಂ ಬರೋಲ್ಲ ಅಲ್ಲಿ, ಪುರುಷನ್ ಜಗತ್. ನೋಡಿ ಉಚ್ಚಾರಣೆ ಎಷ್ಟು ಮುಖ್ಯ. ಅಂಕಾರನೋ ನಕಾರನೋ ಅನ್ ಬರುತ್ತೋ ಬರುತ್ತೋ. ಚವರ್ಗದಲ್ಲಿ ಹೀಗೆ ತಿಳಿಸಿದಂತೆ ಮಿಕ್ಷ ಅಕ್ಷರಗಳು ಇದು ಅನ್ವಯ ಅಂದ್ರು. ತಾ ಠ ದಾಗಳಿಗೆ ಬಳಸ್ಬೇಕು. ಶನ್ನೋ ಮಿತ್ರ ಶಂ ವರುಣ, ಶಮ್ನೋನೋ ಶನ್ನೋನೋ ಇದಕ್ ಬರುವಂತದ್ದು ಇದು. ಇವೆಲ್ಲ ಕ್ಲಾರಿಫಿಕೇಶನ್ಗೆ ವ್ಯಾಕರಣದ ಸೂತ್ರಗಳು ಎಷ್ಟು ಡೀಪ್ ಆಗಿ ನೋಡ್ಬೇಕು ಗೊತ್ತೇನೋ. ಸಿಂಧು ನ ಸಿಂಧೂನ್ ದುರಿತಾತ್ಯಗ್ನಿ ನಿಷಿಕ್ತಂತ ತವೇಂದ್ರ. ತವರ್ಗದ ಎಲ್ಲಾ ಅಕ್ಷರಗಳಿಗೂ ಹೀಗೆ. ಶನ್ನೋ ಮಿತ್ರ ಶಂ ವರುಣ. ಇಲ್ಲಿ ಮೊದಲು ಶಕಾರಕ್ಕೆ ನ ಬಳಕೆ, ಎರಡನೇ ಶಕಾರದಲ್ಲಿ ಬರುತ್ತೆ. ಶನ್ನೋ ಮಿತ್ರ ಶಂ ವರುಣ. ಶನ್ ಮೊದಲು ಬಂದಿದ್ದು, ಆಮೇಲೆ ಶಂ ವರುಣ. ಒಂದ್ ಕಡೆ ನಕಾರ, ಇನ್ನೊಂದ್ ಕಡೆ ಅಂಕಾರ. ಎಲ್ಲಕ್ಕೂ ಕೂಡ ವ್ಯಾಕರಣ ಸೂತ್ರಗಳು. ಶಂನೋ ಅಲ್ಲ, ಶನ್ನೋ ಶಂ ವರುಣ. ಶನ್ನೋ ಭವತ್ವರ್ಯಮ. ಶಂನ ಇಂದ್ರೋ, ಶನ್ನ ಇಂದ್ರೋ ಅಲ್ಲ ಅಲ್ಲಿ. ಶಂನ ಇಂದ್ರೋ ಬೃಹಸ್ಪತಿ. ಶನ್ನೋ ವಿಷ್ಣುರುಕ್ರಮ. ಎಲ್ಲಿ ನಕಾರ ಬರಬೇಕು, ಎಲ್ಲಿ ಅಂಕಾರ ಬರಬೇಕು, ಇವೆಲ್ಲವನ್ನು ಗಮನಿಸ್ಬೇಕು. ಪಾಪ ಭಾಬಗಳಿಗೆ ಪಶೂನಾಂ ಪತಯೇ. ಅದೇ ರೀತಿ ಜ್ಯೇಷ್ಠ ರಾಜಂ ಬ್ರಹ್ಮಣಾಂ ಇದ್ರಲ್ಲಿ ಬರ್ಬೇಕು.
ಉರ್ವಾರುಕ ಬಂಧನ ಮೃತ್ಯೋರ್ವಕ್ಷೀಯಮೃತ ಆದೆ ತ್ರ್ಯಂಬಕಂ ಯಜಾಮಹೇ ಸುಗಂಧಿಂ ಪುಷ್ಟಿವರ್ಧನಂ. ಅವರ್ಗೀಯ ವ್ಯಂಜನಗಳಾದ ಯಾರ ಲಾಭ ಶಾಶ ಸಹಗಳಿಗೆ ಬಂದ್ರೆ ಅಥವಾ ಊರ್ಧ್ವರೇ ತಂದಿರೂಪಾಕ್ಷಂ ಮಕರ ಅಲ್ಲಿ ಬರ್ಬೇಕು ಅಂತ, ನಕಾರ ಬರೋಲ್ಲ, ಬಹಳಷ್ಟಿದೆ. ನಿಲ್ಸೋಣ. ನಮೋ ಬ್ರಹ್ಮಣೇ ಧಾರಣಂ ಮೇ ಅಸ್ವ ನಿರಾಕರಣಂ ಧಾರಯಿತ ಭೂಯಾಸಂ ಕರ್ಣಯೋ ಶ್ರುತಂ ಮಾಚ್ಯೋ ಓಢ್ವಂ ಮಮಾಮುಷ್ಯವೋ. ಹರಿ ಓಂ. ಶ್ರೀಕೃಷ್ಣಾರ್ಪಣಮಸ್ತು. ಇವತ್ತು ಸಾಯಂಕಾಲ 4 ಗಂಟೆ ತನಕ ಟೈಮ್ ಇದೆ. ಈಗಾಗಿರುವಂತ ಪಾಠಗಳನ್ನು ಎಷ್ಟು ಸಲ ಯಾವ ರೀತಿ ಮಾಡ್ತೀರೋ ಮಾಡಿ.